ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಇವರಿಗೆ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆಯೇ ಈ ವಿಶೇಷ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ರವಿಶಂಕರ್, ಮಾಜಿ ಶಾಸಕರು, ಕೆಆರ್ ನಗರ, ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ದಿನದ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ನೆರವೇರಿಸಿಕೊಡಲು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀಮತಿ MP ನಾಗಮ್ಮರವರು ಕೂಡ ಆಗಮಿಸಲಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಹಾಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕೆಆರ್ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಕೃಷ್ಣಪ್ಪನವರು ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಮತ್ತೋರ್ವ ಕೆಆರ್ ನಗರ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತಹ ಶ್ರೀ ವೆಂಕಟೇಶ್ ರವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡಲು ಎಲ್ಲಾ ರೀತಿಯ ಸಹಕಾರ ನೀಡಿದ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಇದೇ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ BS ಗಂಗಾಧರ್ಚಾರ್ ಅವರಿಗೂ ಸಹ ತಮ್ಮ ಪರವಾಗಿ ಹಾಗೂ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಂಧನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಮಂಗಳಮ್ಮನವರಿಗೂ ಕೂಡ ವೈಯಕ್ತಿಕವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ರಘುರವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕಾಲೇಜಿನ ಪರವಾಗಿ ಹಾಗೂ ವೈಯಕ್ತಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೌಢಶಾಲಾ ವಿಭಾಗದ ಹಾಗೂ ಕಾಲೇಜು ವಿಭಾಗದ ಹಾಗೂ ವೈಯಕ್ತಿಕವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂತಹ ಮಲೆನಾಡು ತಾಂತ್ರಿಕ ವಿದ್ಯಾಲಯ ಹಾಸನ, ಇಲ್ಲಿಯ ನಿವೃತ್ತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶ್ರೀ ಮೋಹನ್ ಕುಮಾರ್ ಚೌಹಾಣ್ ರವರು ಈ ವಿಶೇಷವಾದಂತಹ ಒಂದು ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಕೆಆರ್ ನಗರ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಸೋಮಶೇಖರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಗಂಧನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶಿವಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸ್ವಾಮಿಗೌಡರು, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಕೆಆರ್ ನಗರ, ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಚಾರಿತ್ರ್ಯ CRP ಹೊಸ ಅಗ್ರಹಾರ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಹರಿಪ್ರಸಾದ್ CRP ಹೊಸ ಅಗ್ರಹಾರ, ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀ ಪ್ರಕಾಶ್ ಶೆಟ್ಟಿ, ಮುಖ್ಯ ಶಿಕ್ಷಕರು ಹೊಸ ಅಗ್ರಹಾರ, ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀ ಲೋಕನಾಥ್, ಕಾರ್ಯದರ್ಶಿಗಳು ಮಿಥಿಲಾ ವಿದ್ಯಾಸಂಸ್ಥೆ, ಅವರಿಗೂ ಕೂಡ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀ ಅಭಿಲಾಷ್, ಮುಖ್ಯ ಶಿಕ್ಷಕರು ಮಿಥಿಲಾ ವಿದ್ಯಾಸಂಸ್ಥೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀ ವೆಂಕಟೇಶ್, ಮಿಥಿಲಾ ಪ್ರೌಢಶಾಲೆ, ಇವರಿಗೂ ಕೂಡ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀ ರಾಜು, ದೈಹಿಕ ಶಿಕ್ಷಣ ಶಿಕ್ಷಕರು ಸಾರ್ವಜನಿಕ ಪ್ರೌಢಶಾಲೆ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀಮತಿ ಸುಗುಣ, ಶಿಕ್ಷಕರು ಹಂಪಾಪುರ ಪ್ರೌಢಶಾಲೆ, ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ
ಲೋಕೇಶ್ ಅವರು ಉಪಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಕಿರಣ್ ಕುಮಾರ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ವೈಯಕ್ತಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು, ಪತ್ರಿಕಾ ಮಾಧ್ಯಮದವರು, ಛಾಯಾಗ್ರಾಹಕರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹರೀಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕುಮಾರ್ ಅವರು ಕೂಡ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಗ್ರಾಮದ ಎಲ್ಲ ಪೋಷಕರು, ಹಿರಿಯ ಮುಖಂಡರು, ಗಣ್ಯರು ಇವರೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ವಿದ್ಯಾರ್ಥಿಗಳ ಜೊತೆಯಲ್ಲಿ ಘನವೆತ್ತ ನ್ಯಾಯಮೂರ್ತಿಗಳು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಶಾಂತಚಿತ್ತರಾಗಿ ತಮ್ಮ ಒಂದು ಅನಿಸಿಕೆಗಳನ್ನ, ಪ್ರಶ್ನೆಗಳನ್ನ ಸನ್ಮಾನಿತರಿಗೆ ಕೇಳುವುದರ ಮೂಲಕ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಧನ್ಯವಾದಗಳು. ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀಯುತ ಪಿ ರಮೇಶ್ ರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಚೆನ್ನಾಗಿತ್ತು. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಗಣ್ಯರಾದ ಶ್ರೀಯುತ ಸಂತೋಷ್ ಹೆಗಡೆಯವರ ಪರಿಚಯ ಮಾಲೆ. ಪರಿಚಯಿಸುವವರು ಡಾಕ್ಟರ್ ಮೋಹನ್ ಕುಮಾರ್ ಚವಾನ್, ನಿವೃತ್ತ ಪ್ರಾಧ್ಯಾಪಕರು, ತಾಂತ್ರಿಕ ಮಹಾವಿದ್ಯಾಲಯ, ಹಾಸನ. ಎಲ್ಲರಿಗೂ ನಮಸ್ಕಾರ. ನಮ್ಮೂರ ಗ್ರಾಮ ದೇವತೆ ಗುಣಸಮ್ಮ ತಾಯಿಗೆ ನಮಿಸುತ್ತಾ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಘನತೆ ಗೌರವವನ್ನು ವಿಸ್ತರಿಸಿದವರು, ಕರ್ನಾಟಕ ಲೋಕಾಯುಕ್ತಕ್ಕೆ ದಿಕ್ಕು ದೆಸೆಯನ್ನು ಬದಲಿಸಿದವರು, ಭ್ರಷ್ಟರ ಮೈಚಳಿ ಬಿಡಿಸಿದವರು, ಭ್ರಷ್ಟಾಚಾರದ ವಿಷಯದಲ್ಲಿ ಇಂದಿಗೂ
ಹಲವು ಆಂದೋಲನಗಳಲ್ಲಿ ಸಕ್ರಿಯರಾಗಿ ಕ್ರಿಯಾಶೀಲರಾಗಿ ಮುನ್ನಡೆಯುತ್ತಿರುವಂತಹ ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಳಕಳಿಯ ಪ್ರತಿರೂಪವೇ ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆಯವರು. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಕರೆಗೆ ಹೋಗೊಟ್ಟು ಬೆಂಗಳೂರಿಂದ ನಮ್ಮೂರಿಗೆ ಬಂದಿರುವ ಭಾರತದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು, ಮಾಜಿ ಸಾಲಿಸಿಟರ್ ಜನರಲ್, ಕರ್ನಾಟಕ ರಾಜ್ಯದ ಮಾಜಿ ಲೋಕಾಯುಕ್ತರಾದ ಶ್ರೀ ಸಂತೋಷ್ ಹೆಗ್ಡೆಯವರು ಅವರಿಗೆ ಆತ್ಮೀಯವಾದ ಸ್ವಾಗತ. ನಾನು ನಮ್ಮ ಊರಿಗೆ ತಾವು ಬಂದಿರೋದಕ್ಕೆ ಹೇಗೆ ಕೃತಜ್ಞತೆ ಸಲ್ಲಿಸಲಿ ಸರ್? ಒಂದೇ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸೋದು ಕೋಟಿ ಕೋಟಿ ನಮಸ್ಕಾರಗಳು ಸರ್. ನಾನು ಎಂದೂ ಅಂದ್ಕೊಂಡಿರಲಿಲ್ಲ ಸರ್. ಈ ಮಕ್ಕಳಿಗೆ ಉತ್ತಮ ಬೋಧನೆ ಮಾಡುತ್ತಿರುವ ಎಲ್ಲ ಶಿಕ್ಷಕರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್, ಇಂದು 30/12/2025 ಮಂಗಳವಾರ ನನ್ನ ಪಾಲಿಗೆ ಸುದಿನ, ನನ್ನ ಜೀವನದಲ್ಲಿ ಮರೆಯಲಾರದ ದಿನ, ನಂಬಲು ಅಸಾಧ್ಯವಾದಂತಾಗಿದೆ. ನಾನು ಎಂದೂ ಸಹ ಈ ರೀತಿ ಈ ಒಂದು ಮಟ್ಟದಲ್ಲಿ ಸಂತೋಷ ಪಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಸಾಧಾರಣವಾಗಿ ಸಣ್ಣ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಅನ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ನಿಮ್ಮೆಲ್ಲರೂ ಪ್ರೋತ್ಸಾಹ ನೋಡ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ, ಸಂತೋಷದ ಜೊತೆಗೆ ಒಂಥರ ಕಣ್ಣೀರ ಬರ್ತಾ ಇದೆ. ಅಷ್ಟೊಂದು ಖುಷಿ ಆಗ್ತಾ ಇದೆ. ಇಂದು 30/12/2025 ನನಗೆ ತುಂಬಾ ಅದೃಷ್ಟವಂತ ದಿನ. ನನ್ನ ಆದರ್ಶ ವ್ಯಕ್ತಿ ನಿವೃತ್ತ ನ್ಯಾಯಮೂರ್ತಿ ಮಾನ್ಯ ಶ್ರೀ ಎನ್ ಸಂತೋಷ್ ಹೆಗ್ಡೆ ಅವರು ಇಂದಿಗೆ ಅಂದ್ರೆ 30/12/2025ಕ್ಕೆ 85 ವರ್ಷ 6 ತಿಂಗಳು 14ನೇ ದಿನ ಗಂಧನಹಳ್ಳಿಗೆ ಕಾಲಿಟ್ಟಿದ್ದಾರೆ. ಇವರ ಬಗ್ಗೆ ನಿಮಗೆಲ್ಲ ಪರಿಚಯಿಸುವುದು ನನ್ನ ಸೌಭಾಗ್ಯವೇ ಸರಿ. ಪ್ರಿಯ ಬಂಧುಗಳೇ, ಒಬ್ಬ ಪ್ರಾಮಾಣಿಕ, ನಿಷ್ಠಾವಂತ, ಸರಳ ಜೀವನವನ್ನು ನೇರ ನಡೆನುಡಿಯಲ್ಲಿ ಅಳವಡಿಸಿಕೊಂಡಿರುವ ನಿವೃತ್ತ ನ್ಯಾಯಮೂರ್ತಿ ಶ್ರೀಯುತರಾದ ಶ್ರೀ ಸಂತೋಷ್ ಹೆಗ್ಡೆಯವರವರ ಬಗ್ಗೆ ಹಲವು ದೃಶ್ಯ ಮಾಧ್ಯಮ, ಪ್ರಿಂಟ್ ಮಾಧ್ಯಮ, ದಿನಪತ್ರಿಕೆಗಳಿಂದ ಪ್ರಭಾವಿತನಾದೆ. ನಾನು ಅವರ ಅಂಶಗಳನ್ನ, ಕೆಲವೊಂದು ಅಂಶಗಳನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡೆ. ನೀವುಗಳು ಸಹ ಯೂಟ್ಯೂಬ್ನಲ್ಲಿ ಸಿಗುವ ಈ ಕೆಳಕಂಡ ಒಂದು ಮಾಹಿತಿಗಳನ್ನ ನೀವು ಪಡ್ಕೊಳ್ಬಹುದು. ಅಂದ್ರೆ ಕೇಳುಗರಾಗಿದ್ರೆ ಕೇಳಿಸ್ಕೋಬಹುದು. ನನಗೆ ಒಂದು ಉತ್ತೇಜನ ಕೊಟ್ಟಿದ್ದು ಶುಭೋದಯ ಕರ್ನಾಟಕ ವಾರದ ಅತಿಥಿಯಾಗಿ ಮಾತಾಡಿರೋ ಪ್ರೋಗ್ರಾಮ್ ಸರ್. ಶುಭೋದಯ ಕರ್ನಾಟಕ ವೀಕೆಂಡ್ ರಮೇಶ್ ದಯವಿಟ್ಟು ನೋಡಿ. ನಟ ಅಮೀರ್ ಖಾನ್ ರವರ ಸತ್ಯಮೇವ ಜಯತೆಯ 13 ಎಪಿಸೋಡ್ಗಳಲ್ಲಿ ಒಂದು ಎಪಿಸೋಡು ಕೇವಲ ಭ್ರಷ್ಟಾಚಾರದ ಬಗ್ಗೆ ಒಂದ್ರ ಮುಂದ್ಗಡೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಇದ್ದಾಗ ಸಾಹೇಬ್ರು ಹೇಳ್ತಾರೆ, ಇನ್ನೊಂದು ಸೊನ್ನೆ ಹಾಕಿ, ಇನ್ನೊಂದು ಸೊನ್ನೆ ಹಾಕಿ, ಅಷ್ಟು ಭ್ರಷ್ಟಾಚಾರ ಆಗಿದೆ ಅಂತಾರೆ. ಅಮೀರ್ ಖಾನ್ ರವರು ಇಷ್ಟು ಸೊನ್ನೆ ಆಗಿದೆ ಭ್ರಷ್ಟಾಚಾರ ಅಂತ ಕೇಳ್ತಾರೆ. ಹೌದು ಸ್ವಾಮಿ, ಹಂತವಾಗಿ ಈ ಭ್ರಷ್ಟಾಚಾರ ಇದೆ ಅಂತಾರೆ. ನಂತರ ಡಾಕ್ಟರ್ ನಮನ ಬಿ ಎನ್ ರವರು ಸಂದರ್ಶನ ಮಾಡಿರುವ ಬಿಚ್ಚಿಟ್ಟ ಬುತ್ತಿ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆಯಲ್ಲಿ ತುಂಬಾ ಸುದೀರ್ಘವಾಗಿ ಮಾತಾಡಿದ್ದಾರೆ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನಲ್ಲಿ, ಮಹಾಭಾರತ ರಿಪಬ್ಲಿಕ್ ಟಿವಿನಲ್ಲಿ, ಸಮುದ್ರ ಮಂಥನ ಕಾರ್ಯಕ್ರಮಗಳಲ್ಲಿ, ದಿನಪತ್ರಿಕೆಗಳಲ್ಲಿ, ಈ ಎಲ್ಲರಿಂದಲೂ ನಾನು ಪ್ರಭಾವಿತನಾದೆ. ವಿದ್ಯಾರ್ಥಿಗಳೇ, ನ್ಯಾಯಮೂರ್ತಿ ಶ್ರೀ ಎನ್ ಸಂತೋಷ್ ಹೆಗ್ಡೆ ಅವರು ಈಗಾಗಲೇ ನನ್ನ ನಂಬರ್ ಗೊತ್ತಿಲ್ಲ, ಈಗ 1865ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಮಾನವ ಮೌಲ್ಯಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಈ 1865 ಅಂದಿದ ತಕ್ಷಣ ನನಗೊಂದು ಕ್ವಶನ್ ಬಂತು, ಹೇಗೆ ಫೀಲ್ ಮಾಡ್ಕೊಳ್ಳೋದು? ಒಂದು ವರ್ಷಕ್ಕಿರೋದು 365 ದಿವಸ. ರಾತ್ರಿ ಎಲ್ಲ ನನಗೆ ಸರ್ 8 5 ಮಾಡಿದ್ರೆ 1825 ಬರುತ್ತೆ, ಅದಕ್ಕೂ ಜಾಸ್ತಿ. ಅಂದ್ರೆ ಪ್ರತಿನಿತ್ಯ ಒಂದ್ ಕಡೆ ನಾವು ಹೋಗಿ ಭಾಷಣ ಮಾಡಿದ್ರು 5 ವರ್ಷದ ದಿನ ಮಾಡಿದ್ರೆ 5 ವರ್ಷಕ್ಕಿಂತ ಜಾಸ್ತಿ ಮಾಡಿರೋದು, ಅಥವಾ ಆಲ್ಟರ್ನೇಟಿವ್ ಡೇಸ್ ಅಂದ್ರೆ 10 ವರ್ಷಗಳು ಆಗಿರ್ಬೋದು. ಒಂದಿನ ಬಿಟ್ಟು ಒಂದಿನ ಭಾಷಣ ಮಾಡಿದ್ರೆ ಆ ರೀತಿ ನೀವು ಫೀಲ್ ಮಾಡ್ಕೋಬೇಕು. ಅಂದ್ರೆ ಅಷ್ಟೊಂದು ಸಾಧ್ಯನಾ ಅನ್ನೋದು ಆ ನಂಬರ್ ನನಗೆ ಅನಿಸುತ್ತೆ. ಇವರ ಒಂದು ಉತ್ತಮ ಸಮಾಜ, ಆರೋಗ್ಯವಂತ ಸಮಾಜ ನಿರ್ಮಾಣವಾಗಲಿ ಎಂದು ಪಣ ತೊಟ್ಟಿರ್ತಾರೆ. ಈ ವಿಷಯವನ್ನು ಆಲಿಸಿದ ನಾನು ನಾನೇ ಧೈರ್ಯ ಮಾಡಿಕೊಂಡೆ. ದಿನಾಂಕ 9/12/2025 ಫೋನ್ ಮಾಡಿ ನಮ್ಮೂರ ವಿದ್ಯಾರ್ಥಿಗಳಿಗೂ ಮಾರ್ಗದರ್ಶನ ಮಾಡಿ ಸರ್, ನಮ್ಮ ವಿದ್ಯಾರ್ಥಿಗಳಿಗೂ ನೀವು ಮಾನವ ಮೌಲ್ಯಗಳನ್ನ ಹೇಳ್ಕೊಡಿ ಸರ್ ಅಂತ ಕೇಳ್ಕೊಂಡಾಗ ನಾನು ನಂಬಕ್ಕೆ ಆಗ್ಲಿಲ್ಲ. 9/12/2025 ನನ್ನ ಜೀವನದಲ್ಲಿ ದಾಖಲೆ ಆಯ್ತು. ನಾನು ಬರ್ತೀನಿ ನಿಮ್ಮ ಊರಿಗೆ ಅಂದ್ರು. ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಇಡೀ ದಿನ ನನಗೆ ಮನಸ್ಸು ಕುಣಿದಾಡ್ತು, ಏನು ಈ ರೀತಿ ಒಪ್ಪಿಬಿಟ್ಟಲ್ಲ ಸರ್ ಅಂತ ಹೇಳಿ. ಈ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ, ಉತ್ತಮ ನಾಯಕರಿಂದ ಸಿಗಲಿ ಎಂದು ಈ ಕಾರ್ಯಕ್ರಮನ ಮೂಲವಾಗಿ ಹಮ್ಮಿಕೊಂಡಿದ್ದೇವೆ.
ತಮ್ಮ ಸರಳತೆಗೆ ಕೋಟಿ ಕೋಟಿ ನಮಸ್ಕಾರಗಳು ಸರ್. ರೈಟ್ ಟೈಮ್, ರೈಟ್ ಪೀಪಲ್, ರೈಟ್ ಡೈರೆಕ್ಷನ್, ರೈಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಮೊಟ್ಟ ಮೊದಲನೇದಾಗಿ ನಿಮ್ಮ ಹೆತ್ತ ತಾಯಿ ಶ್ರೀಮತಿ ಮೀನಾಕ್ಷಿ ಹೆಗಡೆ ಅವರಿಗೆ ನಮಸ್ಕಾರ ಸರ್. ನಿಮ್ಮ ತಂದೆ ಶ್ರೀ KS ಹೆಗಡೆ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸರ್. ನೀವು ಇಷ್ಟೊಂದು ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ನಿಮ್ಮ ಬೆನ್ನೆಲುಬಾಗಿರುವ ಸದಾ ಪ್ರೋತ್ಸಾಹಿಸುತ್ತಿರುವ ನಿಮ್ಮ ಮಡದಿ ಶ್ರೀಮತಿ ಶಾರದಾ ಹೆಗಡೆ ಅವರಿಗೆ ನಮಸ್ಕಾರಗಳು ಸರ್. ನೀವು ಮಗುವಿನಂತೆ ನೋಡ್ಕೊಳ್ತಾ ಇರುವ ನಿಮ್ಮ ಮುದ್ದು ನಾಯಿ ಮರಿ ಸ್ನೋಯಿಗೂ ನಮಸ್ಕಾರ ಸರ್. ನ್ಯಾಯಮೂರ್ತಿ ನಮ್ಮ ಜೊತೆ ಒಂದು ಮ್ಯಾಕ್ಸ್ ಅಂತ ಇದೆ, ಸರ್ ಜೊತೆ ಸ್ನೋಯಿ ಅಂತ ಇದೆ. ನ್ಯಾಯಮೂರ್ತಿ ಶ್ರೀ N. ಸಂತೋಷ್ ಹೆಗಡೆ ಅವರು ಹುಟ್ಟಿದ್ದು ಉಡುಪಿ ಜಿಲ್ಲೆ ನಿಟ್ಟೆಯಲ್ಲಿ 16/6/1940. ಇವರ ವಿದ್ಯಾಭ್ಯಾಸ ಬಂದು ಮಂಗಳೂರಿನ ಸೆಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ಓದಿದ್ರು, ಸೆಂಟ್ ಜೋಸೆಫ್ ಕಾಲೇಜ್ ಬೆಂಗಳೂರಿನಲ್ಲಿ ಓದಿದ್ರು. BSc ಡಿಗ್ರಿನ 2 ವರ್ಷ ಸೆಂಟ್ರಲ್ ಕಾಲೇಜಿನಲ್ಲಿ ಪಡೆದ್ರು. ಕಾನೂನು ಪದವಿಯನ್ನ ಬೆಂಗಳೂರು ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಪಡೆದ್ರು. ಕೇವಲ ಓದೋದ್ರ ಜೊತೆಗೆ ಆಟದಲ್ಲೂ ಸಹ ಇವರು ಹಾಕಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿರ್ತಾರೆ. ಉದ್ಯೋಗಕ್ಕೆ ಬಂದ್ರೆ 1966ರಲ್ಲಿ ವಕೀಲಿ ವೃತ್ತಿ ಪ್ರಾರಂಭಿಸ್ತಾರೆ. 1984ರಲ್ಲಿ ಹಿರಿಯ ವಕೀಲರಾಗ್ತಾರೆ. ಫೆಬ್ರವರಿ 1984ರಿಂದ ಆಗಸ್ಟ್ 1988ರವರೆಗೆ ಇವರು ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡ್ತಾರೆ. ಡಿಸೆಂಬರ್ 1989ರಿಂದ ನವೆಂಬರ್ 90ರವರೆಗೆ ಭಾರತದ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಕೆಲಸ ಮಾಡ್ತಾರೆ. ಈ ನಂತರ 25/4/98ರಿಂದ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಕೆಲಸ ಮಾಡ್ತಾರೆ. 8/1/1999ರಿಂದ ಜೂನ್ 2005ರವರೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. 5.5 ವರ್ಷಕ್ಕಿಂತ ಜಾಸ್ತಿ ಇವರು ನ್ಯಾಯಾಧೀಶರಾಗಿದ್ದಾರೆ. 3/8/2006ರಿಂದ 2/8/2011ರವರೆಗೆ ಕರ್ನಾಟಕ ರಾಜ್ಯದ ಲೋಕಾಯುಕ್ತರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಒಟ್ಟಾರೆ 50ಕ್ಕೂ ಹೆಚ್ಚಿನ ವರ್ಷ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನರಾಗಿ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಡುತ್ತಿರುವ ಭಾರತೀಯ ಸುಪುತ್ರ ಸರ್ ತಾವು. ಬಡವರಿಗೆ, ಅಸಹಾಯಕರಿಗೆ ನ್ಯಾಯ ಒದಗಿಸಿಕೊಟ್ಟ ಪ್ರಾಮಾಣಿಕ ವ್ಯಕ್ತಿ, ಜನಸಾಮಾನ್ಯರಿಗೆ ಸ್ಪಂದಿಸಿದ ಮಹಾನಾಯಕ. ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳೆಂದು ಅರಿತು ಅವರಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಉತ್ತಮ ಸಮಾಜ ಕಟ್ಟಲೇಬೇಕೆಂದು, ದೇಶದ ಅಭಿವೃದ್ಧಿ ಆಗಲೆಂದು ಪಣ ತೊಟ್ಟಿರುವ ಮಾನವತಾವಾದಿ ಸರ್ ತಾವು. ಜಸ್ಟಿಸ್ N. ಸಂತೋಷ್ ಹೆಗಡೆ ಅಂದ್ರೆ ದ ನೇಮ್ ಇಸ್ ಸಿನಾನಿಮಸ್ ಟು ಆನೆಸ್ಟಿ, ದ ನೇಮ್ ಇಸ್ ಸಿನಾನಿಮಸ್ ಟು ಸಿನ್ಸಿಯಾರಿಟಿ, ಇಂಟಿಗ್ರಿಟಿ, ಹಾರ್ಡ್ ವರ್ಕ್, ಪರ್ಸಿವರೆನ್ಸ್, ಕಮಿಟ್ಮೆಂಟ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಸರ್, ಇವರಿಗೆ ಬಂದಿರುವ ಪ್ರಶಸ್ತಿಗಳು SR ಜಿಂದಾಲ್ ಪ್ರೈಸ್, ನಾಡೋಜ ಅವಾರ್ಡ್, ನೀತಿ ರತ್ನ ಅವಾರ್ಡ್, ಗೌರವ ಡಾಕ್ಟರೇಟ್ ಪದವಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ, ವಂದನಾ ಅವಾರ್ಡ್. ಸರ್, ಇವರಿಗೆ ಕೊಟ್ಟಿದ್ದ ನಗದು ಬಹುಮಾನ 1 ಕೋಟಿ ಹಣವನ್ನು ಭಾರತದ ಯೋಧರ ಕಲ್ಯಾಣಕ್ಕೆ ಸಮರ್ಪಿಸಿರುತ್ತಾರೆ. ಇಲ್ಲಿಯವರೆಗೆ ಬಂದಿರುವ ಎಲ್ಲಾ ನಗದು ಬಹುಮಾನವನ್ನು ತಿರಸ್ಕರಿಸಿರುತ್ತಾರೆ. ಸರ್, ಇನ್ ಅಡ್ವಾನ್ಸ್ ಎಲ್ಲರಿಗೂ ಹೊಸ ವರ್ಷ 2026ರ ಶುಭಾಶಯಗಳು. ವಿದ್ಯಾರ್ಥಿಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ತಮಗೆಲ್ಲ ಜ್ಞಾನದ ಹಸಿವು ಜಾಸ್ತಿ ಆಗಲಿ. ನಮ್ಗೆಲ್ರೂ ಹಸಿವು ಅಂದಿದ ತಕ್ಷಣ ಏನಾಗುತ್ತೆ, ಊಟ ಅಂದ್ಕೊಳ್ತೀವಿ. ಅಲ್ಲ, ಜ್ಞಾನದ ಹಸಿವು ಜಾಸ್ತಿ ಆಗಲಿ. ಅದರ ಮೂಲಕ ಉನ್ನತ ವ್ಯಾಸಂಗ ಮಾಡಿ, ಅದರ ಮೂಲಕ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿ ನ್ಯಾಯಯುತವಾಗಿ ದುಡಿರಿ. ಊರಿಗೆ, ನಮ್ಮೂರಿಗೆ, ರಾಜ್ಯಕ್ಕೆ, ದೇಶಕ್ಕೆ ಉತ್ತಮ ಹೆಸರನ್ನ ತನ್ನಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದನೆಗಳನ್ನ ತಿಳಿಸುತ್ತಾ ನನ್ನ ಈ 1-2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಗಣ್ಯರನ್ನು ಪರಿಚಯಿಸಿದ ಮಹಾನ್ ಕುಮಾರ್ ಅವರಿಗೆ ಧನ್ಯವಾದಗಳು. ಗಣ್ಯರ ವಿಚಾರ ಲಹರಿಯನ್ನು ಅವಲೋಕಿಸಿದರೆ ಅಗದಷ್ಟು ಆಳ, ಹೋದಷ್ಟು ಉದ್ದ. ಒಂದು ಮೊಸಳೆಯ ಮರಿ ಜನಿಸಿದ ಮರುಕ್ಷಣದಲ್ಲಿಯೇ 3 ಪಟ್ಟು ಬೆಳೆಯುತ್ತದೆ. ಒಂದು ಮಗು ಜನಿಸಿದರೆ 3 ಪಟ್ಟು ಬೆಳೆಯಲು ಆರೈಕೆ ಇದ್ದಲ್ಲಿ 1 ವರ್ಷ ತೆಗೆದುಕೊಳ್ಳುತ್ತದೆ. ಹಾಗೆ ಎಲ್ಲ ವಿಚಾರಗಳನ್ನು ಕೂಡ ಸರ್ವ ಶ್ರೇಷ್ಠ ಹಂತದಲ್ಲಿ ಒಬ್ಬೊಬ್ಬರಿಗೂ ಸಿಂಹ ಸ್ವಪ್ನವಾಗಿ ಲೋಕಾಯುಕ್ತ ಎನ್ನುವುದು ಇದೆ ಎನ್ನುವುದಾದರೆ ಶ್ರೀಯುತ ಸಂತೋಷ್ ಹೆಗಡೆ ಅವರಿಂದ ಎಂದು ಜಗತ್ತಿಗೆ ಗೊತ್ತಾಗಿದೆ.
ಇಂತಹ ಗಣ್ಯರನ್ನು ಪರಿಚಯಿಸಿದ ಮೋಹನ್ ಕುಮಾರ್ ಅವರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಉಪನ್ಯಾಸ ಮತ್ತು ಸಂವಾದ ಘನವೆತ್ತ ಶ್ರೀ ಎನ್ ಸಂತೋಷ್ ಹೆಗಡೆ ರವರಿಂದ. ಎಲ್ಲರಿಗೂ ಶುಭ ಮಧ್ಯಾಹ್ನದ ವಂದನೆಗಳು. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀ ಕೃಷ್ಣಪ್ಪನವರೇ, ಶಾಲೆಯ ಪ್ರಾಂಶುಪಾಲರಾಗಿರುವಂಥ ಶ್ರೀ BS ಗಂಗಾಧರ ಆಚಾರ್ಯ ಅವರೇ, ಶ್ರೀಮತಿ ಮಂಗಳಮ್ಮನವರೇ, ಶ್ರೀ ರಘು ಉಪಾಧ್ಯಕ್ಷರು CDC ಕಾಲೇಜು, ಶ್ರೀ ಪ್ರಕಾಶ್ ಅಧ್ಯಕ್ಷರು SDMC ಪ್ರೌಢಶಾಲೆ, ಶ್ರೀ ಮೋಹನ್ ರಾವ್ ಚವಾನ್ ನಿವೃತ್ತ ಅಧ್ಯಾಪಕರು, ಶ್ರೀ ಸೋಮಶೇಖರ್ ಅಧ್ಯಕ್ಷರು, ಶ್ರೀ ಶಿವಣ್ಣ ಅಧ್ಯಕ್ಷರು ಹಾಲು ಉತ್ಪಾದಕರ ಸಂಘ, ಈ ಶಾಲೆಯ ಪ್ರಾಂಶುಪಾಲರು, ಉಪನ್ಯಾಸರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, CDC ಮತ್ತು MDCಯ ಸರ್ವ ಸದಸ್ಯರು, ಬೋಧಕೇತರ ಸಿಬ್ಬಂದಿಗಳು ಮತ್ತು ಅತಿ ಮುಖ್ಯವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು. ಇದು ನನ್ನ 1867ನೇ ಶಾಲಾ ಕಾಲೇಜು. ಇವಾಗಲೇ ಹೇಳಿದಂಗೆ ನನ್ನ ವಯಸ್ಸು 85 ಅಲ್ಲ 86 ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಜೂನ್ 16ಕ್ಕೆ 85 ಮುಗಿದಿದೆ, 86ಕ್ಕೆ ಕಾಲಿಟ್ಟಿದ್ದೇನೆ. ನನಗೆ ಯಾವ ಶಾಲೆಯಿಂದಲೂ ಆಹ್ವಾನ ಬಂದರೆ ನಾನು ನೋಡುವುದು ನನ್ನ ಡೈರಿ ಮಾತ್ರ. ಆವತ್ತು ಬೇರೆ ಕಾರ್ಯಕ್ರಮಗಳು ಇಲ್ಲದೇ ಇದ್ದರೆ ಖಂಡಿತ ಬರ್ತೇನೆ ಅಂತ ಹೇಳ್ತಾ ಇರ್ತೇನೆ. ಅದೇ ರೀತಿ ಇಲ್ಲಿ ಬಂದಿದ್ದೇನೆ, ಬಹಳ ಸಂತಸ ಆಗಿದೆ ನನಗೆ ಈ ಕಾರ್ಯಕ್ರಮಕ್ಕೆ ಬಂದದ್ದು. ಬಂಧುಗಳೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಇವಾಗಲೇ ಹೇಳಿದರು, ಅಡ್ವೊಕೇಟ್ ಜನರಲ್ ಆಗಿದ್ದೆ, ಸಾಲಿಸಿಟರ್ ಜನರಲ್ ಆಗಿದ್ದೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದೆ, ಕರ್ನಾಟಕ ಲೋಕಾಯುಕ್ತನಾಗಿದ್ದೆ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಸ್ವಲ್ಪ ದಿವಸದಲ್ಲಿ ನನಗನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ, ವೈಯಕ್ತಿಕವಾಗಿ ಅರಿವಿರಲಿಲ್ಲ. ಹೇಳೋದು ಕೇಳೋದನ್ನು ಹೀಗೆಲ್ಲ ಮಾಡ್ತಾ ಇದ್ದೆ, ಅದರಲ್ಲಿ ಸಂಪೂರ್ಣ ಮಾಹಿತಿ ಇಸ್ತಾ ಇರಲಿಲ್ಲ. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳ ಅನ್ಯಾಯವನ್ನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ನಮ್ಮ ಜನತೆಯ ಸೇವೆ ಮಾಡೋಕ್ಕೆ ಸೃಷ್ಟಿ ಮಾಡಿದಂಥ ಸಂಸ್ಥೆಗಳಿಂದ. ಅದು ಶಾಸಕಾಂಗವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು, ಎಲ್ಲ ಸ್ತಂಭಗಳಿಂದ ಈ ಅನ್ಯಾಯವನ್ನು ನಾನು ಭಾಳ ಹತ್ತಿರದಿಂದ ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ಸಾಮಾಜಿಕ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ತಿರ ಹೋಗಬೇಡ ಅಂತ. ಆ ಬಹಿಷ್ಕಾರ ಬಹಳ ದೊಡ್ಡ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಸದಸ್ಯರ ಮೇಲೆ ಕೂಡ ಬೀಳ್ತಾ ಇತ್ತು ಅದರ ಪರಿಣಾಮ. ಆದ್ದರಿಂದ ಅಂದು ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ಇವತ್ತು ಅಂಥ ಸಮಾಜದಲ್ಲಿದ್ದೇವೆ ನಾವು. ಆ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾಗಿದೆ. ವಿದ್ಯಾರ್ಥಿನಿಯರೇ, ಇದು ನಿಮ್ಮ ಭವಿಷ್ಯದ ವಿಚಾರ. ನನ್ನ ಕಾಲ ಮುಗೀತಾ ಬಂತು. ಮುಂದೆ
ಇದೇ ರೀತಿ ಶ್ರೀಮಂತಿಕೆ ಹಿಂದೆ ಓಡ್ತಾ ಇದ್ರೆ, ಅಧಿಕಾರದ ಹಿಂದೆ ಓಡ್ತಾ ಇದ್ರೆ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬಹುದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಶ್ರೀಮಂತರಾಗಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಅಲ್ಲ. ನಮ್ಮ ವಿದ್ಯೆಯಿಂದ, ನಮ್ಮ ಅನುಭವದಿಂದ, ಒಳ್ಳೆ ದಾರಿಯಿಂದ ಶ್ರೀಮಂತರಾಗಬೇಕು. ಕೋಟ್ಯಾಂತರ ರೂಪಾಯಿ ಮಾಡಿ ಏನೂ ತಪ್ಪಿಲ್ಲ. ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತಿಕೆ ಪಡೆದ್ರೆ ಅದರಲ್ಲಿ ಸಂತಸ ಬರಲ್ಲ. ಒಂದು ರಾತ್ರಿ ಕೂಡ ನಿದ್ದೆ ಬರಲ್ಲ. ಇತ್ತೀಚೆಗೆ ನಾನೊಂದು ಟೆಲಿವಿಷನ್ನಲ್ಲಿ ನ್ಯೂಸ್ ಐಟಮ್ ಕಂಡೆ. ಭಾರತದ ಒಬ್ಬ ಹಿರಿಯ ರಾಜಕಾರಣಿಯ ಮನೆ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡ್ತಾರೆ. ಅಲ್ಲಿ 252 ಕೋಟಿ ರೂಪಾಯಿ ನಗದು ಹಣ ಕಂತೆ ಕಟ್ಟಿ ಕಬಾಟಲ್ಲಿಟ್ಟಿದ್ದಾರೆ. ಅದನ್ನ ದಾಳಿ ಮಾಡುವಂತ ಅಧಿಕಾರಿಗಳು ಸೀಸ್ ಮಾಡ್ತಾರೆ, ಜಪ್ತಿ ಮಾಡ್ತಾರೆ. ಆ ಹಣ ಎಂದೂ ಆತನಿಗೆ ವಾಪಸ್ ಹೋಗಲ್ಲ. ಯಾಕಂದ್ರೆ ಹಣಕ್ಕೆ ಆತ ತೆರಿಗೆ ಕಟ್ಟಿಲ್ಲ, ಇನ್ಕಮ್ ಟ್ಯಾಕ್ಸ್ಗೆ ಡಿಕ್ಲೇರ್ ಮಾಡಿಲ್ಲ. ಅದರಿಂದ ಅವನ ಖುಲಾಸೆ ಆದರೂ ಕೂಡ ಆತನಿಗೆ ಆ ಹಣ ವಾಪಸ್ ಹೋಗಲ್ಲ. ಎಂಥ ಜೀವನ ಮಾಡ್ತಾರೆ ಇಂಥವರು ಶ್ರೀಮಂತರು. ಸರಿದಾರಿಯಲ್ಲಿ ಕಷ್ಟಪಟ್ಟು ಹಣ ಪಡೆದು ತೆರಿಗೆ ಕಟ್ಟಿ ಬ್ಯಾಂಕಲ್ಲಿ ಇಟ್ಟರೆ ನಿದ್ದೆ ಬರ್ತದೆ, ಇಲ್ಲದೆ ಇದ್ರೆ ನಿದ್ದೆ ಬರಲ್ಲ. ಆದರೆ ಇವತ್ತು ಎಲ್ಲರಿಗೂ ಶ್ರೀಮಂತನಾಗಬೇಕು ಅನ್ನೋ ಒಂದೇ ಒಂದು ಆಸೆ. ಅದರಿಂದ ಆಗುವ ಅನ್ಯಾಯದ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿಸ್ತೇನೆ. ಮೊದಲಾಗಿ ಈ ಒಂದು ಪರಿಸ್ಥಿತಿಗೆ ಕಾರಣ ಒಂದು ರೋಗ, ಅದರ ಹೆಸರು ದುರಾಸೆ. ಈ ದುರಾಸೆಗೆ ಮದ್ದಿಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ, ಮತ್ತು ಬೇಕು ಅನ್ನೋ ಒಂದು ರೋಗ. ಉದಾಹರಣೆ ಕೊಡ್ತೇನೆ. 50ನೇ ದಶಕದಲ್ಲಿ ಹಲವಾರು ಹಗರಣಗಳು ನಡೆದಿದ್ದವು. ಅದರಲ್ಲಿ ಒಂದು ಹಗರಣದ ಉದಾಹರಣೆ ಕೊಡ್ತೇನೆ. ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ಅಂದು ಕೋಟ್ಯಾಧೀಶರಿರಲಿಲ್ಲ, ಬರೀ ಲಕ್ಷಾಧೀಶರೇ ಇದ್ದದ್ದು. ಇದು ನೂರಾರು ಹಗರಣದಲ್ಲಿ ಒಂದು ಹಗರಣದ ಉದಾಹರಣೆ. 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಕೆಲವರು ಅಧಿಕಾರದಲ್ಲಿದ್ದವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಕೆಲವರು 70,000 ಕೋಟಿ ರೂಪಾಯಿ. ಈ ಸಂಖ್ಯೆ ನಂದಲ್ಲ, ಇವತ್ತಿಗೂ ಕೂಡ ನಿಮ್ಮ ಫೋನಲ್ಲಿ ಗೂಗಲ್ ಇದ್ರೆ ಹೋಗಿ ನೋಡಿ. ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಎಷ್ಟು ಹಣ ಕೊಳ್ಳೆ ಹೊಡೆದ್ರು ಅಂತ ಅವ್ರು ಹೇಳ್ತಾರೆ, 70,000 ಕೋಟಿ ರೂಪಾಯಿ. ತದನಂತರದ ದಶಕದಲ್ಲಿ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ನಂತರದ ದಶಕದಲ್ಲಿ ಕೋಲ್ಗೇಟ್ ಅನ್ನುವ ಒಂದು ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ. ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋದರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗ್ಬೋದು? ಸ್ವಲ್ಪ ಯೋಚನೆ ಮಾಡಿ. ನನ್ನ ಕಾಲದಲ್ಲಿ ಅದಾಯಿತು, ನಮ್ಮ ಪಾರ್ಟಿ ಕಾಲದಲ್ಲಿ ಇದಾಯಿತು, ನಾವು ಅದು ಮಾಡಿದೆವು ಇದು ಮಾಡಿದೆವು ಅಂತ ಹೇಳ್ತಾರಲ್ಲ. ಆ ಪಕ್ಷ ಈ ಪಕ್ಷ ಅಂತಲ್ಲ. ನಾನು 3 ಪಕ್ಷದ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ನನಗೆ ಯಾವ ಪಕ್ಷದ ಮೇಲೇನೂ ನಂಬಿಕೆ ಇಲ್ಲ. 1,86,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಹೋದರೆ ಆ ವರ್ಷ ಕರ್ನಾಟಕ ರಾಜ್ಯದ ಬಜೆಟ್ ಸುಮಾರು 7 ಕೋಟಿ ಜನಸಂಖ್ಯೆಗೆ ಅಭಿವೃದ್ಧಿಗಾಗಿ ಒಂದು ವರ್ಷಕ್ಕೆ ಇಟ್ಟಂತ ಹಣ 1,16,000 ಕೋಟಿ. ಆದರೆ ಒಂದು ಹಗರಣದಲ್ಲಿ, ಕರ್ನಾಟಕದಲ್ಲೆಲ್ಲ ಅಖಿಲ ಭಾರತದಲ್ಲಿ
1,76,000 ಕೋಟಿ ರೂಪಾಯಿ ಕೊಂಡುಕೊಂಡಿದ್ದಾರೆ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 85ರಲ್ಲಿ 1 ರೂಪಾಯಿಯಲ್ಲಿ ನಮ್ಮ ವರ್ಷಕ್ಕೊಂದ್ಸಲ ಬಜೆಟ್ ಆಗ್ತದೆ, ಕೋಟಿ ಕೋಟಿ ರೂಪಾಯಿ ಇರ್ತದೆ, ಅದರಲ್ಲಿ 15% ಮಾತ್ರ ಅಭಿವೃದ್ಧಿಗೆ ಹೋದದ್ದಾದ್ರೆ ಎಂಥ ಅಭಿವೃದ್ಧಿ ಆಗಿದೆ. ನೀವು ಬೆಂಗಳೂರಿಗೆ ಬಂದಾಗ ನೋಡ್ತೀರ, ಅಲ್ಲಿ ಹಳ್ಳ ನೀವು ಬಿದ್ದರೆ ನಿಮಗೆ ಎತ್ತರ ಎಷ್ಟಿದೆ ಅಂತ ಗೊತ್ತಾಗಲ್ಲ, ಕಾಣಿಸ್ತದೆ. ಎಂಥ ಆಡಳಿತೆಯಲ್ಲಿ ಇದ್ದೇವೆ. ನಾನೊಬ್ಬ ರಾಜಕಾರಣಿ ಅಲ್ಲ, ಯಾವ ರಾಜಕೀಯ ಪಕ್ಷದ ಪರವಾಗಿ ಮಾತಾಡೋದಿಲ್ಲ, ಅಲ್ಲ ಇನ್ಯಾವುದೇ ಪಕ್ಷವನ್ನು ದೂರ್ತಾ ಇಲ್ಲ. ನಾನು ಇದ್ದದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಮಕ್ಕಳೇ, ನಿಮ್ಗೆ ಅರ್ಥ ಆಗಬೇಕು ಈ ದುರಾಸೆಯಿಂದ ಈ ದೇಶಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ. ಇವತ್ತಿನ ಸಂಬಳದಲ್ಲಿ, ಇವತ್ತಿನ ಆದಾಯದಲ್ಲಿ ಬರುವಂತ ಆದಾಯ ಪ್ರತಿಯೊಬ್ಬನ ಜೀವನಕ್ಕೂ ಸಾಕು. ಆದರೆ ಆ ಬದಿಯಿಂದ ಮಾಡುವ ಹಣ ಇದೆಯಲ್ಲ, ಅದರಿಂದ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಕುಂಡಿಸಿದಂತಾಗ್ತದೆ. ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ. ಇದು ರೋಗಕ್ಕೆ ಮದ್ದಿಲ್ಲ, ಎಷ್ಟು ಮಾಡಿದ್ರೂ ಸಾಲಲ್ಲ, ಮತ್ತು ಬೇಕು ಅನ್ನೋ. ಯಾವತ್ತು ಜೈಲಿಗೆ ಹೋಗ್ತಾರೆ, ಆಮೇಲೆ ಮಾತ್ರ ಸಾಕಂತ ಇಟ್ಕೊಳ್ತಾರೆ. ತೃಪ್ತಿ ಎಲ್ಲರಲ್ಲೂ ಇರಬೇಕು, ಆದರೆ ಅದಕ್ಕೆ ಮಿತಿ ಇರಬೇಕು. ನಮ್ಮಿಂದ ಆ ತೃಪ್ತಿಯನ್ನ ಪಡೆಯೋಕ್ಕೆ ಬೇಕಾದಂತಹ ಹಣ ಸಂಪತ್ತನ್ನು ಪ್ರಯತ್ನ ಮಾಡಬೇಕು, ತಗೊಳ್ಬಹುದು. ಕೋಟ್ಯಾಂತರ ರೂಪಾಯಿ ಮಾಡಿ ಏನೂ ತಪ್ಪಿಲ್ಲ. ಆದರೆ ಮೋಸ ಮಾಡಿ ಅಲ್ಲ, ಕಳ್ಳತನದಿಂದ ಅಲ್ಲ, ಇನ್ನೊಬ್ಬನ ಹೊಟ್ಟೆಗೆ ಕಲ್ಲಾಕಿ ಅಲ್ಲ. ಇದು ಬಹಳ ಮುಖ್ಯವಾದದ್ದು. ಹಿಂದೆ ಇತ್ತು, ಬಹಳಷ್ಟು ಜನರಲ್ಲಿ ಈ ತೃಪ್ತಿ ಅನ್ನೋ ಗುಣ ಇತ್ತು, ಇವತ್ತು ಇಲ್ಲ. ತೃಪ್ತಿ ಇದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಎರಡನೇ ಮೌಲ್ಯ ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನೋ ಗುಂಪೇ ಸೈನ್ಸ್ ಅಲ್ಲಿಲ್ಲ. ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಹುಟ್ಟುವಾಗ ಮಾನವನಾಗಿ ಹುಟ್ಟಿದ್ರೆ ಮತ್ತೆ ಮಾನವೀಯತೆಯನ್ನು ಪಡ್ಕೊಂಡ್ರೆ ನಾವು ಮಾನವರಾಗ್ತೇವೆ ಹೊರತು ಮಾನವೀಯತೆ ಇಲ್ಲದೆ ಮಾನವರಾಗಲ್ಲ. ನಮ್ಮ ಗುರುಗಳು ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಂಥ ವಿಚಾರ. ನೀವು ಒಂದ್ಸಲ ಕೂತ್ಕೊಂಡು ನಿಮ್ಮಲ್ಲೇ ಲೆಕ್ಕ ಹಾಕಿ, ನಿಮ್ಮ ಹತ್ರ ಮಾನವೀಯತೆ ಇದೆ, ನಿಮ್ಮಲ್ಲಿ ತೃಪ್ತಿ ಇದೆ. ತೃಪ್ತಿ ಅಂದ್ರೆ ಇವಾಗಲೇ ಹೇಳಿದಂಗೆ ಒಂದ್ಸಲ ಒಂದು ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಇತಿಮಿತಿ ಇರಬೇಕು, ಕಾನೂನಿಗೆ ಗೌರವ ಕೊಡಬೇಕು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಅದು ನಮ್ಮ ದೇಶಕ್ಕೂ ಕೂಡ ಮೋಸ ಮಾಡಬಾರ್ದು ಅನ್ನೋದು ಬಹಳ ಮುಖ್ಯವಾದದ್ದು. ವಿದ್ಯಾರ್ಥಿಗಳೇ, ನಾನನ್ನು ಕಡ್ಡಾಯವಾಗಿ ಪಾಲಿಸಿದ್ದೇನೆ. 3 ಜನ ಕಾಂಗ್ರೆಸ್, JDS, BJPನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. 8 ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇನೆ. 150 ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ. ಬರೀ ತಹಶೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಅಲ್ಲ, ಸೆಕ್ರೆಟರೀಸು, IAS, IPS ಅಧಿಕಾರಿಗಳ ವಿರುದ್ಧ. ಅದೇ ರೀತಿ ಬಹಳಷ್ಟು ಇತರ ಹಗರಣಗಳನ್ನು ಬಯಲಿಗೆ ತಂದಿದ್ದೇನೆ. ವಿದ್ಯಾರ್ಥಿನಿಗಳೇ, ನಾನು ಭ್ರಷ್ಟನಾಗಿದ್ದರೆ 1 ರೂಪಾಯಿ ಮೋಸ ಮಾಡಿ ತಗೊಂಡಿದ್ರೆ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಎಳಿತಾ ಇದ್ರು. ಸುಮ್ಗೆ ಬಿಡ್ತಾ ಇರಲಿಲ್ಲ ನನ್ನನ್ನು. 5 ವರ್ಷ ಕೆಲಸ ಮಾಡಿದರೆ ಯಾರಿಗೂ ಹೆದರಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ, ಏನಾಗ್ತಾ ಇದೆ ಅಂತ ನಿಮ್ಮ ಬರೆಯುವ ದುರಾಸೆಯಿಂದ. 2008ರಲ್ಲಿ
ಕೊಪ್ಪಳಿಂದ ಒಬ್ಬರು ವ್ಯಕ್ತಿ ಬರ್ತಾರೆ, ಏನಪ್ಪ ಸಮಸ್ಯೆ ಅಂತ ಕೇಳಿ. ಹೇಳಿದ್ರೆ, ಸ್ವಾಮಿ ನನ್ನ ಹೆಂಡತಿ ಒಂದು ಹೆಣ್ಮಗಳನ್ನು ಹಡಿದಿದ್ದಾಳೆ, ಏನಪ್ಪ ತಪ್ಪು ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ಸರ್ಕಾರದ ಒಂದು ಯೋಜನೆ ಇದೆ, ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಅವರಿಗೆ ಸರ್ಕಾರ ಅನುದಾನ ಕೊಡ್ತದೆ. ನನ್ನ ಮಗಳು ಬಡ ಕುಟುಂಬಕ್ಕೆ ಸೇರಿದವಳು, ಯಾವುದೇ ಕಾರಣಕ್ಕಾಗಿ ಅವಳು ಆಸ್ಪತ್ರೆಯಲ್ಲಿ ಹುಟ್ಟಲಿಕ್ಕೆ ಆಗಲಿಲ್ಲ, ಅದರಿಂದ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿದರು. ಅದನ್ನು ನಂಬಿಟ್ಟು ನಾನೊಬ್ಬ ಅಧಿಕಾರಿಯನ್ನು ಕೊಪ್ಪಳ ಜಿಲ್ಲೆ ಕಳಿಸಿದೆ, ವಿಚಾರಣೆ ಮಾಡಿ ವರದಿ ಕೊಡಿ ಅಂತ. ಆ ಅಧಿಕಾರಿ ಕೊಟ್ಟ ವರದಿ ಪ್ರಕಾರ ಈತನ ಪತ್ನಿ ಗರ್ಭಿಣಿ, ಇನ್ನೊಬ್ಬಳು ಸಂಗಾತಿ ಆಕೆ ಗರ್ಭಿಣಿ ಅಲ್ಲ. ಇಬ್ರು ನಡ್ಕೊಂಡು 7 ಕಿಲೋಮೀಟರ್ ನಡ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗಾಗಿ ಬರ್ತಾರೆ. ಯಾಕಂದ್ರೆ ಆ ಯೋಜನೆ ಪ್ರಕಾರ ಮಗು ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆದರೆ ಅದಕ್ಕೆ ಅನುದಾನ ಸಿಗ್ತದೆ. ಅಲ್ಲಿ ಸಿಬ್ಬಂದಿ ಕಾಸು ಕೇಳ್ತಾರೆ, ಇದ್ದ ಕಾಸನ್ನು ಕೊಟ್ಟರೆ ಇದು ಸಾಲಲ್ಲ, ಇನ್ನೂ ಬೇಕು ಅಂತಾರೆ. ಎಷ್ಟು ಬೇಡ್ಕೊಂಡ್ರು ಅದನ್ನು ಕಮ್ಮಿ ಮಾಡಿಲ್ಲ. ವಿಧಿ ಇಲ್ಲದೆ ಜೊತೆ ಬಂದವಳನ್ನ ವಾಪಸ್ಸು ಹಳ್ಳಿ ಕಳಿಸ್ತಾಳೆ, ಸ್ವಲ್ಪ ಹಣ ತಗೊಂಡು ಬಾ ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೂರ್ಬೇಡಿ, ಹೊರಗೆ ಕೂತ್ಕೊಳ್ಳಿ ಅಂತ. ವಿಧಿ ಇಲ್ಲದೆ ದಾರಿ ದಾಟಿ ಮಾರ್ಗ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ. ಹುಟ್ಟಿದ ಮಗು ಹೆಣ್ಮಗು. ಏನಂತೀರ? ಎಂಥ ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಇದು ಖಂಡಿತವಾಗಿ ಒಂದು ಘಟನೆ ಅಲ್ಲ, ನನ್ನ ಗಮನಕ್ಕೆ ಬಂದದ್ದು ಒಂದು ಘಟನೆ ಇದೆ. ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಅಂದ್ರೆ ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ. ಆ ಒಂದು ಪ್ರಿನ್ಸಿಪಲ್ನ ಬಳಸ್ಕೊಂಡು ನಾನು ಸರ್ಕಾರಕ್ಕೆ ವರದಿ ಕಳಿಸಿದೆ. ಈ ಮಗು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಬೇಕಾಗಿತ್ತು, ಆದರೆ ಅದನ್ನು ತಪ್ಪಿಸಿದವರು ನಿಮ್ಮ ಜವಾನರು. ಅದರಿಂದ ನೀವು ಜವಾಬ್ದಾರಿ, ಈ ಪ್ರಿನ್ಸಿಪಲ್ ಪ್ರಕಾರ, ವೈಕೇರಿಯಸ್ ಲಯಬಿಲಿಟಿ ಅನ್ನೋ ಪ್ರಿನ್ಸಿಪಲ್ ಪ್ರಕಾರ. ಆದ್ದರಿಂದ ಈ ಮಗುವಿಗೆ ಅನುದಾನ ಕೊಡಬೇಕು ಅಂತ ಆದೇಶ ಕೊಟ್ಟರು. ಆದರೆ ಎಷ್ಟು ಮಕ್ಕಳಿಗೆ ಈ ರೀತಿ ಆಗಿರ್ಬೋದು? ದಿನನಿತ್ಯ ಆಡಳಿತದಿಂದ ಯಾವ ರೀತಿಯಲ್ಲಿ ಜನರು ನರಳುತ್ತಾರೆ. ಹಣ ಕೊಡದ ಕೆಲಸ ಆಗದಿರುವಂತಹ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ. ಇದು ಒಂದು ಘಟನೆ ಅಲ್ಲ, ನನ್ನ ಹತ್ರ ನೂರಾರು ಉದಾಹರಣೆಗಳಿವೆ. ಇನ್ನೊಂದು ದಿವಸ ಒಬ್ರು ವ್ಯಕ್ತಿ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ ಹೇಳ್ತಾರೆ, ಈ ಮಗುಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನೋದು ಬಾಯಲ್ಲಿ, ಹೊರಗೆ ತರೋದು ಬಾಯಲ್ಲಿ. ಊರಿನ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಂಡ್ಬಿಡಿ, ಇದನ್ನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನಂತ. ಅದನ್ನು ನಂಬಿ ಈ ಪೋಷಕರು ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತಾನೆ. ಖರ್ಚೆಲ್ಲ ಖರ್ಚು ಲಂಚ. ಗಂಡ ಹೆಂಡತಿ ಅವರಿದ್ದ ಕಾಸು ಕೊಡ್ತಾರೆ, ಇದಕ್ಕಿಲ್ಲ ಸಾಲಲ್ಲ, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ. ಮಗು ಜೀವನ ಪರ್ಯಂತ ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಮಲ ಶೇಖರಣೆ ಮಾಡೋಕ್ಕೆ ಅಂತ. ಎಂಥ ವ್ಯಕ್ತಿ! ದೇವರನ್ನು ಬೇಡ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ. ದೇವರು ಎಲ್ಲ ವರ ಕೊಟ್ಟರು. ಅಲ್ಲೊಂದು 6 ತಿಂಗಳ ಮಗು ಬರ್ತದೆ. ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿತ್ತು, ಆದರೆ ದುರಾಸೆ ಬಿಟ್ಟಿಲ್ಲ. ನನ್ನ ಅಧಿಕಾರಿಗಳು ಆ ಮಗುವನ್ನು ಬೆಂಗಳೂರಲ್ಲಿ ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಖಾಸಗಿ ಆಸ್ಪತ್ರೆ. ಅಲ್ಲಿ ನಾವು ಬೇಡ್ಕೊಂಡಿವಿ, ಮಗುವಿಗೊಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡಲಿಕ್ಕೆ ಹಣ ಇಲ್ಲ ಅಂತ. ಅವ್ರು ಒಪ್ಕೊಂಡ್ರು, ಮಾಡಿದ್ರು. 2024 ಅಕ್ಟೋಬರ್ಗೆ ಮಗುವನ್ನು ನನ್ನ ಅಪಾರ್ಟ್ಮೆಂಟ್ಗೆ ಫ್ಲ್ಯಾಟಿಗೆ ಕರ್ಕೊಂಡು ಬಂದಿದ್ರು. ಅಂದು 16 ವರ್ಷದ ಹೆಣ್ಮಗಳು, ಇವತ್ತು 17 ವರ್ಷ ಆಗಿರ್ಬೇಕು. ಅವಳು ಹೇಳ್ತಾಳೆ, SSLC ಮುಗೀತಾ ಬಂತು ಸರ್, ನಾನು IPS ಅಧಿಕಾರಿ ಆಗ್ತೇನೆ ಅಂತ. ಎಂಥ ವ್ಯಕ್ತಿಗಳಿದ್ದಾರೆ ಅಧಿಕಾರದಲ್ಲಿ ಕೆಲಸ ಸಿಗುವುದೇ ಒಂದು ದೊಡ್ಡ ವಿಚಾರ. ಅದರಲ್ಲಿ ತೃಪ್ತಿ ಇಲ್ಲ, ಇನ್ನೂ ಜಾಸ್ತಿ ಇದೆ, ಮಕ್ಕಳು ಜಾಸ್ತಿ ಇದೆ.
ಅಂತಹ ಸಮಾಜದಲ್ಲಿದ್ದೇವೆ. ಇನ್ನು ಮಾನವೀಯತೆಯ ಬಗ್ಗೆ ಹೇಳಬೇಕಾದ್ರೆ, ಒಂದು ದಿವಸ ಒಬ್ಬರು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನಪ್ಪ ಸಮಸ್ಯೆ ಅಂತ ಕೇಳಿದರೆ, ಸ್ವಾಮಿ ನನಗೆ ಆದಾಯ ಇಲ್ಲ, ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ, ಅದರಲ್ಲಿ ನನ್ನ ಜೀವನ ಸಾಗಬಹುದು. ಆದರೆ ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ, ಕೊಡದೇ ಇದ್ರೆ 3 ಸಲ ಮನೆಗೆ ಬಂದೆ, ಅಡ್ರೆಸ್ಸಿಗೆ ಸಿಗಲಿಲ್ಲ, ವಾಪಸ್ ಕಳಿಸಿ ಅಂತಾನೆ. ವಾಪಸ್ ಅದು ಎಂದೂ ಆತನ ಮಗನಿಗೆ ಆಕೆಯ ಮಗನಿಗೆ ಹೋಗಿಲ್ಲ, ದಾರಿಯಲ್ಲೇ ಸೋರ್ಕೊಂಡು ಹೋಗ್ತಾ ಇತ್ತು. ಆಕೆಗೆ ಸಹಾಯ ಮಾಡಬೇಕನ್ನೋ ಇಚ್ಛೆ ನನಗಿತ್ತು, ಆದರೆ ಆತ ಕೇಂದ್ರ ಸರ್ಕಾರದ ನೌಕರ, ಪೋಸ್ಟ್ ಮ್ಯಾನ್, ನನಗೆ ಅಧಿಕಾರ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಹಿರಿಯ ಅಧಿಕಾರಿಗೆ ಫೋನ್ ಮಾಡಿ ಈ ರೀತಿ ಇದೆಯಪ್ಪ, ಸ್ವಲ್ಪ ಸಹಾಯ ಮಾಡಂತ ಹೇಳಿದರು. ಆತ ನನ್ನ ಸಂಭಾಷಣೆ ಸಮಯದಲ್ಲಿ ಲೆಕ್ಕ ಹಾಕಿರ್ಬೇಕು, 250 ರೂಪಾಯಿ, 10%, 25 ರೂಪಾಯಿ. ನೇರವಾಗಿ ನನಗೆ ಹೇಳ್ತಾನೆ ಅಧಿಕಾರಿ, ಅಖಿಲ ಭಾರತ ಸರ್ವಿಸ್ ಅಧಿಕಾರಿ, ಸರ್ ನನ್ನ ಹತ್ರ 25 ರೂಪಾಯಿ ಕೇಸ್ಗಳಿಗೆ ಅಧಿಕಾರಿಗಳಿಲ್ಲ, ನಿಮಗೊಂದು ಪೊಲೀಸ್ ಫೋರ್ಸ್ ಇದೆ, ನೀವೇ ಮಾಡಿಬಿಡಿ. ಎಂಥ ವ್ಯಕ್ತಿಗಳು. ಮತ್ತು ನಾವು ಪೋಸ್ಟ್ ಮ್ಯಾನ್ ಅನ್ನು ಕರೆಸಿದ್ದಾಯಿತು, ಅದ್ರ ಮಾತಾಡಿದ್ದಾಯಿತು. ಆಕೆಗೆ ನಿಲ್ಲಿಸ್ಬಿಟ್ಟ, ಮಿಕ್ಕಿದವ್ರಿಗೆ ಇನ್ನೂ ಆಗ್ತಾ ಇರಬೇಕು. ವಿದ್ಯಾರ್ಥಿಗಳಿದ್ದಾರೆ, ಸ್ವಲ್ಪ ಯೋಚನೆ ಮಾಡಿ. ನಿಮ್ಮಿಂದ ಈ ಬದಲಾವಣೆ ತರಕ್ಕೆ ಸಾಧ್ಯವಿದೆ, ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ. ನೀವು ದೊಡ್ಡವರಾದ್ಮೇಲೆ ಸರ್ಕಾರಿ ಹುದ್ದೆಗೆ ಹೋಗಿ, ಇನ್ಯಾವುದೇ ಹುದ್ದೆಗೆ ಹೋಗಿ, ನಿಮ್ಮ ಸಾಮಾಜಿಕ ಕರ್ತವ್ಯಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಮಾನವೀಯತೆ ಮತ್ತು ತೃಪ್ತಿ ಅನ್ನುವ 2 ಗುಣ ನಿಮ್ಮಲ್ಲಿದ್ದರೆ ನಿಮಗೆ ಖಂಡಿತವಾಗಿ ನಿಮ್ಮ ಜೀವನ ಸಾರ್ಥಕವಾಗ್ತದೆ, ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಆ ನಿಟ್ಟಿನಲ್ಲಿ ನೀವು ಹೋಗ್ಬೇಕಂತ ನನ್ನ ಒಂದು ಕೋರಿಕೆ. ಮುಂದೆ ನಿಮ್ಮ ಜೀವನದಲ್ಲಿ ಶಾಂತಿ ಇರ್ತದೆ, ಇಲ್ಲದ್ರೆ ಶಾಂತಿ ಇರಲ್ಲ. ಇವಾಗ ನೀವು ಓದಿರ್ಬೋದು ಪೇಪರಲ್ಲಿ, ನೇಪಾಳಲ್ಲಿ ಏನಾಯ್ತು, ಬಾಂಗ್ಲಾದೇಶದಲ್ಲಿ ಏನಾಯ್ತು, ಎಲ್ಲ ತಪ್ಪುಗಳು ಒಂದು ಕಾಲಕ್ಕೆ ಸರಿ ಹೋಗ್ತದೆ. ಆದರೆ ಆ ಸರಿ ಹೋಗುವ ದಾರಿ ಯಾವುದಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ನೇಪಾಳದಲ್ಲಿ ಆದದ್ದು, ಬಾಂಗ್ಲಾದೇಶದಲ್ಲಿ ಆದದ್ದು, ಅದರಿಂದ ಪರಿಣಾಮ ಉತ್ತಮವಾಗಲ್ಲ. ಕ್ರಾಂತಿಯಿಂದ ಬದಲಾವಣೆ ಬಂದರೂ ಕೂಡ ಅದರಿಂದ ಶಾಂತಿ ಇರಲ್ಲ. ನಾವು ನಮ್ಮಲ್ಲಿ ಬದಲಾವಣೆ ತಂದು ಸಮಾಜದಲ್ಲಿ ಬದಲಾವಣೆ ತಂದರೆ ಅದು ಶಾಂತಿಯುತವಾಗಿ ಬದಲಾವಣೆ ಆಗ್ತದೆ. ಯಾಕಂದ್ರೆ ಈ ದೇಶದಲ್ಲಿ ಈ ಒಳ್ಳೆಯ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಗೆ ಬಂದದ್ದು ಶಾಂತಿಯುತವಾಗಿ. ಅದೇ ರೀತಿ ನಾವು ವಾಪಸ್ ಹೋಗೋಣ. ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೇನೆ. ನನಗೆ ಮಕ್ಕಳು ಕೂಡ ಇಲ್ಲ, ನಂಗೆ ಸುಮ್ಮನೆ ಕೂತ್ಕೊಳ್ಬೋದಿತ್ತು ಈ ವಯಸ್ಸಲ್ಲಿ. ಇಲ್ಲ, ನಾನು ಕಂಡಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಇವಾಗ ನೀವು ಪ್ರಶ್ನೆ ಕೇಳಿ, ನಾನು ಪ್ರಶ್ನೆಗೆ ಜವಾಬು ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಬಹಳ ದೂರ ಬಂದಿದ್ದೇನೆ, ಸ್ವಲ್ಪ ಪ್ರಶ್ನೆ ಕೇಳ್ಬೋದು ನೀವು. ಮಾಡಿ ಕೇಳ್ಬೋದು. ಹತ್ರ ಇಟ್ಕೊಳ್ಳ ಬಾಯ್ ಹತ್ರ. ನಮಸ್ತೆ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಗಂಧನಲ್ಲಿ. ನನ್ನದೊಂದು ಪ್ರಶ್ನೆ, ನ್ಯಾಯಾಧೀಶರು IAS ಅಧಿಕಾರಿ ಈ ರೀತಿ ಉನ್ನತ ಹುದ್ದೆಗೆ ಹೋಗಲು ನಾವು ಹೇಗೆ ಸಿದ್ಧರಾಗಬೇಕು? ಪ್ರತಿ ಒಂದು ಹುದ್ದೆಗೆ ಈ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತೇಳಿ, ಅಂದ್ರೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ನ ಹುದ್ದೆಗೆ ಹೋಗಬೇಕಾದ್ರೆ ಯಾವುದೇ ಪರೀಕ್ಷೆ ಇಲ್ಲ. ಅವರ ಹಿಂದಿನ ಕರ್ತವ್ಯಗಳನ್ನು ಯಾವ ರೀತಿ ನಿಭಾಯಿಸಿದ್ದಾರಂತ ನೋಡ್ಕೊಂಡ್ಬಿಟ್ಟು ಅವರಲ್ಲಿ ಇದ್ದವರಲ್ಲಿ ಉತ್ತಮರನ್ನಾಗಿ ಮಾಡ್ತಾರೆ. ಅದರಲ್ಲಿ ಯಾವ ಸೆಲೆಕ್ಷನ್ ಎಕ್ಸಾಮಿನೇಷನ್ ಇಲ್ಲ.
ಆದರೆ IAS IPSಗೆ ಆಲ್ ಇಂಡಿಯಾ ಕಾಂಪಿಟಿಷನ್ ಎಕ್ಸಾಮಿನೇಷನ್ಸ್ ಇದೆ. ಆ ಎಕ್ಸಾಮಿನೇಷನ್ ಪಾಸ್ ಆದರೆ ಮತ್ತೆ ವೈವಾವೋಸ್ ಎಕ್ಸಾಮ್ಸ್ ಇರ್ತದೆ, ಅದರಲ್ಲಿ ಪಾಸ್ ಆದರೆ ನಿಮಗೆ ಸೆಲೆಕ್ಷನ್ ಆಗ್ತದೆ, IAS IPSಗೆ ಸೆಲೆಕ್ಷನ್ ಆಗ್ತದೆ. ಆ ಹುದ್ದೆಗೆ ನೀವು ಸೆಲೆಕ್ಟ್ ಆದರೆ ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದೀವಿ, ಅದರಲ್ಲಿ ಸಕ್ಸಸ್ ಆಗಿದ್ದೀರಾ. ಮುಂದೆ ನಿಮ್ಮ ಜೀವನದಲ್ಲಿ ಈ ಒಂದು 2 ಮೌಲ್ಯಗಳನ್ನು ಅಳವಡಿಸಿದರೆ ನೀವು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಆಗ್ತೀರಾ. ನಮಸ್ತೆ. ಹತ್ತಿರ ಇಟ್ಕೊಳ್ಳೋದು. ಹಲೋ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಲೀಲಾವತಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. 2 ಸಲ ವಯಸ್ಸಾಯ್ತು. ಇಲ್ಲಾಂದ್ರೆ ಮುಂದೆ ಬಂದು ಮಾತಾಡು. ಮುಂದೆ ಬಂದ್ಬಿಡಿ ಅಷ್ಟೇ. ಸರ್ ಮುಂದೆ ಕರ್ಬಿಡಿ ಮಕ್ಕಳನ್ನ. ಪ್ರಶ್ನೆಗಳು ಕೇಳ್ತೀರಾ ಅವ್ರ ಸೈಡಿಗೆ ಬಂದ್ಬಿಡಿ. ಮುಂದೆ ಬಾ, ಬಿಸಿಲು ಬೇಡ. ಹಾ ನಮಸ್ತೆ ಸರ್. ನಮಸ್ತೆ. ಮಧ್ಯಾಹ್ನದ ಶುಭಾಶಯಗಳು. ನಿಮ್ಗೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಗಂಧನಾಡಿ. ನನ್ನದೊಂದು ಪ್ರಶ್ನೆ, ಭ್ರಷ್ಟಾಚಾರ ನಿಯಂತ್ರಣ ಮಾಡಲು ವಿದ್ಯಾರ್ಥಿಗಳಾದ ನಾವು ಏನು ಮಾಡಬೇಕು? ನೀವು ಹೆಚ್ಚಿನ ವಿದ್ಯೆ ಪಡಿಬೇಕಾಗಿಲ್ಲ. ಇದಕ್ಕೆ ನಿಮ್ಮಲ್ಲಿ ದಿನನಿತ್ಯದ ಕಾರ್ಯಾಚರಣೆಗಳಲ್ಲಿ ಯಾವುದು ಬೇಕು ಯಾವುದು ಬೇಡ ಅನ್ನೋದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು. ಬೇಕು ಅನ್ನೋದರಲ್ಲಿ ನೀವು ಸ್ವಲ್ಪ ನೋಡ್ಕೊಳ್ಬೇಕು, ಇದು ಇವಾಗಲೇ ನನ್ನ ಹತ್ರ ಇದೆಯಾ ಅಲ್ಲ ನನ್ನ ಹತ್ರ ಇಲ್ವಾ ಅಂತ. ಇಲ್ಲದೆ ಇದ್ದರೆ ಅದನ್ನು ಪಡೆಯುವಂಥ ಪ್ರಯತ್ನ ಮಾಡಬೇಕು. ಆ ಬೇಕಿನಲ್ಲಿ ಸ್ವಲ್ಪ ಪ್ರಯತ್ನ ಏನಂದರೆ ಕಾನೂನು ಚೌಕಟ್ಟಿದ್ದು ಮಾತ್ರ ಮಾಡಬೇಕು ಹೊರತು ಅಕ್ರಮವಾಗಿ ಮಾಡಬಾರ್ದು, ಏನೂ ಮಾಡಬಾರ್ದು. ಆವಾಗ ನಿಮ್ಮಲ್ಲಿ ಮಿತಿ ಅನ್ನೋದು ಇರ್ತದೆ, ಎಷ್ಟು ಬೇಕೋ ಅಷ್ಟನ್ನು ನೀವು ಪಡ್ಕೊಳ್ತೀರ ಮತ್ತು ಹೆಚ್ಚಿಗೆ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು. ಅದೇ ರೀತಿ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಅದೇ ರೀತಿ ಆಗ್ತದೆ. ನಾನು ಹೋದಲ್ಲಿ ಮಕ್ಕಳಿಗೆ ಹೇಳ್ತೇನೆ, ಊಟ ಇದೆ ಅಂತ ತಿನ್ಬಾರ್ದು, ಹಸಿವಾದರೆ ಊಟ ತಿನ್ನಬೇಕು. ನೀರು ಕೂಡ ಅಷ್ಟೇ, ಬಾಯಾರಿಕೆ ಆದರೆ ನೀರು ಕುಡಿಬೇಕು, ನೀರು ಇದೆ ಅಂತ ಕುಡಿಬಾರ್ದು. ಯಾಕಂದರೆ ಈ ಫಂಕ್ಷನ್ಗೆಲ್ಲ ಹೋದಲ್ಲಿ ಬಾಟ್ಲ್ ವಾಟರ್ ಕೊಡ್ತಾರೆ, ಓಪನ್ ಮಾಡ್ತಾರೆ, ಕುಡಿತಾರೆ, ಸ್ವಲ್ಪ ಬಿಟ್ಬಿಟ್ಟು ಹೋಗ್ತಾರೆ, ಮತ್ತು ಅದನ್ನು ಬಿಸಾಕ್ತೇವೆ. ಒಂದು ದಿವಸ ಅಂಥ ಪರಿಸ್ಥಿತಿ ಬರ್ಬೋದು, ನಮ್ಮಲ್ಲಿ ಯುದ್ಧ ಆಗ್ಬೋದು ನೀರಿಗಾಗಿ. ಅದನ್ನೆಲ್ಲ ನಾವು ದೂರ ಇಡುವಂಥ ಪ್ರಯತ್ನ ಮಾಡಬೇಕಂದ್ರೆ ನಮ್ಮಲ್ಲಿ ಇತಿ ಮಿತಿ ಅನ್ನೋದು ಇರಬೇಕು. ಬೇಕಾದನ್ನು ಪಡೆಯುವಂಥ ಪರಿಸ್ಥಿತಿ ತರಬೇಕು. ಮತ್ತು ಮುಂದೆ ಏನು ಬೇಕೋ ಅಷ್ಟು ಮಾತ್ರ ಇಟ್ಟುಕೊಳ್ಬೇಕು. ನಾಳೆಗೆ ನಾಳೆದು ಮುಂದಿನ ವರ್ಷ ಮೇಲಿನ ವರ್ಷ ಮುಂದಿನ ದಶಕಕ್ಕೆ ಬೇಕಾದದ್ದು ಇಟ್ಕೊಳ್ಬಾರ್ದು. ನನ್ನ ಇಚ್ಛೆಯಲ್ಲಿ ಇವಾಗ ರೆಫ್ರಿಜರೇಟರ್ ಕಂಡಿದ್ದದ್ದು ದೊಡ್ಡ ತಪ್ಪು. ಅದು ಇಲ್ಲದೇ ಇದ್ದರೆ ಪ್ರಾಣಿಗಳಿಗೆ ಎಲ್ಲಿ ಬೇಕೋ ಹಸಿವಾದಾಗ ಹೋಗಿ ತಿಂತಾ ಇದ್ವಿ ಏನೋ. ಆದರೆ ಇವತ್ತೆಲ್ಲ ಬದಲಾವಣೆ ಬರ್ತಾ ಇದೆ. ಈ ರೀತಿಯಲ್ಲಿ ನೀವು ನಿಮ್ಮ ದಿನನಿತ್ಯದ ಕಾರ್ಯದಲ್ಲಿ ನಿಮ್ಮ ಜೀವನದ ಮೌಲ್ಯಗಳನ್ನು ನೀವು ಅಳವಡಿಸಿಕೊಂಡ್ರೆ, 2 ಮೌಲ್ಯ, ತೃಪ್ತಿ ಮತ್ತು ಮಾನವೀಯತೆ ಇದ್ದರೆ ಇವು ಖಂಡಿತವಾಗಿ ಜೀವನ ಸಾರ್ಥಕವಾಗ್ತದೆ. ಸ್ವಲ್ಪ ಸಮಯ ಬೇಕಾಗಿತ್ತು ಬದಲಾವಣೆ ತರಕ್ಕೆ, ಆ ಬದಲಾವಣೆ ಬಂದೇ ಬರ್ತದೆ ಅನ್ನೋದು ನನ್ನ ವಿಚಾರ. ಇಲ್ಲದ್ರೆ ನಿಮ್ಮ ಭವಿಷ್ಯಕ್ಕೆ ಕುತ್ತು ಬರಬಹುದು. ನಮಸ್ತೆ. ನನ್ನ ಹೆಸರು ಕಮಲ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಧನಹಳ್ಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಪಾರದರ್ಶಕ ಆಡಳಿತವು ಸರ್ಕಾರ ಮತ್ತು ನಾಗರಿಕರ ನಡುವೆ ನಂಬಿಕೆ ಮತ್ತು ವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆಯೇ? ಖಂಡಿತವಾಗಿಯೂ. ಟ್ರಾನ್ಸ್ಪರೆನ್ಸಿ ಅಂತೇವೆ ಇಂಗ್ಲೀಷಲ್ಲಿ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರಬೇಕು. ಅದು ಖಂಡಿತವಾಗಿಯೂ ಪ್ರಜಾಪ್ರಭುತ್ವ ಆಡಳಿತದ ಒಂದು ಮುಖ್ಯ ಅಂಶ. ಯಾಕಂದರೆ ಪಾರದರ್ಶಕ ಇಲ್ಲದೆ ಇದ್ದರೆ ನೀವೇನು ಮಾಡಿದ್ದೀರಿ ಅನ್ನೋದು ಇತರರಿಗೆ ಗೊತ್ತಾಗಲ್ಲ.
ಕಾನೂನಿದ್ರೂ ಕೂಡ ಕಾನೂನನ್ನು ಉಲ್ಲಂಘಿಸಿ ಬೇರೆ ಬೇರೆ ರೀತಿಯಲ್ಲಿ ಹಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ, ಬೇರೆ ರೀತಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನವನ್ನು ನಡೆಸೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದು ಜನರಿಗೆ ಗೊತ್ತಾದರೆ ಮತ್ತೆ ನಿಮ್ಮ ಮೇಲೆ ನಂಬಿಕೆ ಇರಲ್ಲ. ಪಾರದರ್ಶಕತೆ ಎಲ್ಲ ವಿಚಾರದಲ್ಲೂ ಇರಬೇಕು. ನಮ್ಮ ವೈಯಕ್ತಿಕ ಜೀವನವನ್ನು ಬಿಟ್ಬಿಟ್ಟಿದ್ರೆ ಅದರಲ್ಲಿ ಕೂಡ ನಾವು ವೈಯಕ್ತಿಕ ಜೀವನದಲ್ಲಿ ಕೂಡ ಒಂದು ನೀತಿಯನ್ನು ಇಟ್ಕೊಳ್ಬೇಕು. ಆದ್ದರಿಂದ ಪಾರದರ್ಶಕತೆ ಬಹಳ ಮುಖ್ಯವಾದದ್ದು. ಇದೆಲ್ಲ ಮಾರ್ಕೆಟಲ್ಲಿ ಬರಲ್ಲ. ಪಾರದರ್ಶಕತೆ, ತೃಪ್ತಿ, ಮಾನವೀಯತೆ ಎಲ್ಲ ಮಾರ್ಕೆಟಲ್ಲಿ ಸಿಗುವಂಥ ವಿಚಾರ ಅಲ್ಲ. ಆದರೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿತ್ತು. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಪಾಠ ಇತ್ತು. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಅದರಿಂದ ನನ್ನಲ್ಲಿ ಈ ನೀತಿಗಳು ಬರೋಕ್ಕೆ ಮತ್ತು ತೃಪ್ತಿ ಬರೋಕ್ಕೆ ನನ್ನ ಪೋಷಕರ ಕಾರಣ. ಯಾಕಂದರೆ ಅವ್ರ ಕಾಲದಲ್ಲಿ ಅವರು ಅದನ್ನು ಭಾಳ ಮುಖ್ಯವಾಗಿ ಗಮನಿಸ್ತಾ ಇದ್ರು. ಅದು ನಾನು ಇವತ್ತಿಗೂ ಹೇಳ್ತೇನೆ, ಭಾಳ ಮುಖ್ಯವಾದ ಮೌಲ್ಯಗಳು, ಅದನ್ನು ನಾವು ಅಳವಡಿಸಬೇಕು. ಅದರಲ್ಲಿ ಪಾರದರ್ಶಕತೆ ಕೂಡ ಒಂದು ವಿಚಾರ. ನಮಸ್ತೆ ಸರ್, ನನ್ನ ಹೆಸರು ಸುಷ್ಮಿತಾ. ಭ್ರಷ್ಟಾಚಾರ ಮುಕ್ತ ಭಾರತ ಅನ್ನೋದು ನನಸಾಗದೇ ಇರುವಂಥ ಕನಸು. ನನ್ನ ಅನಿಸಿಕೆಯಲ್ಲಿ ನಾನು ತಪ್ಪು ತಿಳ್ಕೊಂಡಿರ್ಬೋದು, ಸಂಪೂರ್ಣ ಮುಕ್ತ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇದನ್ನು ನನ್ನ ಅನಿಸಿಕೆಯಲ್ಲಿ ಸೃಷ್ಟಿಕರ್ತನೇ ಸೃಷ್ಟಿ ಮಾಡಿದ್ರು. ಯಾರು ಒಳ್ಳೆಯವರಾಗ್ತಾರೆ, ಯಾರು ಕೆಟ್ಟ ದಾರಿಯಲ್ಲಿ ಹೋಗ್ತಾರೆ, ಮುಂದೆ ಪಾಪ ಮಾಡಿ ಎಲ್ಲಿ ಹೋಗಬಹುದು, ಒಳ್ಳೆ ಕೆಲಸ ಮಾಡಿದರೆ ಎಲ್ಲಿ ಹೋಗ್ಬೋದು ಅನ್ನೋ ವಿಚಾರವನ್ನು ಕೂಡ ಸಮಾಜದ ಮುಂದೆ ಇಟ್ಟಿದ್ದಾರೆ ಪರಮಾತ್ಮ. ಅದರಲ್ಲಿ ನಿಮಗೆ ಬೇಕಾದನ್ನು ನೀವು ಚೂಸ್ ಮಾಡ್ಬೋದು. ಹಿಂದೆ ಇದಕ್ಕೆ ಭಾಳ ಬೆಲೆ ಇತ್ತು, ಮೌಲ್ಯಗಳಿಗೆ. ಇವತ್ತಿಲ್ಲ. ಯಾಕಂದರೆ ಇವತ್ತು ಎಲ್ಲರಿಗೂ ಇವತ್ತಿನ ಮೌಲ್ಯಕ್ಕೆ ಗೌರವ ಬೇಕು. ಜನರು ನಮಸ್ಕಾರ ಸರ್, ನಮಸ್ಕಾರ, ಯಾಕೆ ನಿಮ್ಮ ಹತ್ರ ಹಣ ಇದೆ, ದೊಡ್ಡ ಹುದ್ದೆಗೆ ಹೋಗಿದ್ದೀರಾ, ಅದಕ್ಕೆ ಮಾತ್ರ ನಮಸ್ಕಾರ. ಮತ್ತೆ ಹೋದ ಮೇಲೆ ಬರೀ ಬೈತಾ ಇರ್ತಾರೆ. ನನ್ನ ಅನಿಸಿಕೆಯಲ್ಲಿ ಆ ಥರದ ಗೌರವ ಬೇಡ. ಓಹ್, ಪ್ರಾಮಾಣಿಕ ವ್ಯಕ್ತಿ ಅನ್ನೋ ಗೌರವ ಇದ್ದು ಭಾಳ ಗೌರವ. ಈಗ ನಾನಿಲ್ಲಿ ನಿಂತುಕೊಂಡಿದ್ದೇನೆ, ಯಾಕೆ ಇಷ್ಟವರೆಗೆ ನನ್ನ ಬಗ್ಗೆ ಏನು ಹೇಳಲಿಕ್ಕೆ ಯಾರೂ ಆಗಿಲ್ಲ. ಅದರಿಂದ ಜನರು ಕರೀತಾ ಇದ್ದಾರೆ. ನಾನು ಮಿಕ್ಕಿದವರಿಗೆ ಇರ್ತಾ ಇದ್ದರೆ, ಒಬ್ಬರು ಲೋಕಾಯುಕ್ತರು ಕೂಡ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ. ಹಿಂದೆ ಲೋಕಾಯುಕ್ತರಾಗಿದ್ದವರು ಅವರೇ ಬೇಲಿಯೇ ಹೊಲ ಮೇಯ್ದಂಗೆ ಆಗ್ತಿದೆ. ಅದರಿಂದ ಭ್ರಷ್ಟಾಚಾರಕ್ಕೆ ಕೈ ಹಾಕಬೇಡಿ, ತೃಪ್ತಿ ಇಟ್ಕೊಳ್ಳಿ, ಇದ್ದದ್ರಲ್ಲೇ ಸಂತಸ ಪಡೆಯಿರಿ. ಆದರೆ ನಿಮ್ಮಿಂದ ಹೆಚ್ಚು ಪಡೆಯೋಕ್ಕೆ ಶಕ್ತಿ ಇದ್ದರೆ ಪಡೆಯಿರಿ. ಅದರಿಂದ ಸ್ವಲ್ಪ ದಾನ ಬೇಕಾದರೂ ಮಾಡಿ. ಇಂಥ ಒಂದು ಗುಡ್ ವಿಷನ್ ನಿಮ್ಮ ಹತ್ರ ಇದ್ದರೆ ವಿಲ್ ಬಿ ಎ ಪರ್ಫೆಕ್ಟ್ ಸಿಟಿಸನ್. ಹೆಸರು ರಚನಾ, ಸರ್ಕಾರಿ ಪ್ರೌಢಶಾಲೆ ಗಂಗನಹಳ್ಳಿಯಲ್ಲಿ 10ನೇ ತರಗತಿಯನ್ನು ಓದುತ್ತಿದ್ದೇನೆ. ನನ್ನದೊಂದು ಪ್ರಶ್ನೆ, ಪರೀಕ್ಷೆ ಎಂದರೆ ಹೆಚ್ಚು ಭಯ, ನಾವು ಹೇಗೆ ಸಿದ್ಧರಾಗಬೇಕು? ಯಾವುದೇ ಒಂದು ಪರೀಕ್ಷೆಗೆ ಸಿದ್ಧರಾಗುವುದಂದ್ರೆ ನಿಮಗೆ ಹಿಂದೆ ಯಾವ ಮಾಹಿತಿ ಕೊಟ್ಟರು ಆ ಮಾಹಿತಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಆ ಪ್ರಶ್ನೆಗಳು ಹಿಂದೆ ನಿಮಗೆ ಕಲಿಸಿದ ಪಠ್ಯದ ವಿಚಾರದಲ್ಲಿ ಬರ್ತದೆ ಈ ಪ್ರಶ್ನೆಗಳು. ಅದರಿಂದ ಒಂದೇ ದಾರಿ ಒಂದು ಸಲ ಶಾಲೆಯಲ್ಲಿ ಕೇಳ್ತೀರಾ, ಮತ್ತೆ ತಿರ್ಗ ಕೇಳೋಕ್ಕೆ ಸಮಯ ಇರೋದಿಲ್ಲ. ಮತ್ತು ನೀವೇ ಅದನ್ನು ಪುಸ್ತಕದಿಂದ ಓದಿ ಅರ್ಥ ಮಾಡ್ಕೊಳ್ಬೇಕು. ಹಿಂದಿನ ಪ್ರಶ್ನೆಗಳನ್ನು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಯಾವ ರೀತಿ ಮುಂದಿನ ಪ್ರಶ್ನೆಗಳು ಬರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಮತ್ತು ಅದಕ್ಕೆ ಬೇಕಾದಂಥ ಉತ್ತರವನ್ನು ನೀವು ಪಡ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಆವಾಗ ಸರಿ ಹೋಗ್ತದೆ. ನನ್ನ ಹೆಸರು ನೀಲಾ, ನಾನು ದ್ವಿತೀಯ PUC ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಕ್ವೆಷನ್ನು, ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿ ಕಡತದ ತ್ವರಗತಿಯನ್ನು ಹೆಚ್ಚಿಸಲು, ಅಧಿಕಾರ ವಿಳಂಬವನ್ನು ಕಡಿಮೆ ಮಾಡಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ಒಬ್ಬ ವ್ಯಕ್ತಿಯಲ್ಲಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಶಕ್ತಿ ಇದ್ದರೆ ಮತ್ತು ಆಕಾಂಕ್ಷೆ ಇದ್ದರೆ ಆತನಿಗೆ ಬೇರೆ ಬೇರೆ ದಾರಿಯಲ್ಲಿ ಅವನ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕೆ ಗೊತ್ತಿದೆ. ಅದು ಎಲ್ಲರಿಗೂ ಗೊತ್ತಾಗ್ತದೆ. ಇಲ್ಲದೇ ಇದ್ದರೆ ಗೊತ್ತಿಲ್ಲದವರು ಆ ಹುದ್ದೆಗೆ ಬಂದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ಕಾನೂನಲ್ಲಿ ಹೇಳ್ತದೆ. ಆ ಕಾನೂನನ್ನು ಅಧ್ಯಯನ ಮಾಡಿಕೊಂಡು ಆ ಕಾನೂನು ನಿಟ್ಟಲ್ಲಿ ನೀವು ನಿರ್ಧಾರಕ್ಕೆ ಬರಬೇಕು. ನನಗೆ ಆತ ಪರಿಚಯ ಇದ್ದಾವ, ನನ್ನ ಸಂಬಂಧಿಕ ಅಂತ ಆ ದಾರಿಯಲ್ಲಿ ಅಲ್ಲ. ಒಬ್ಬ ವ್ಯಕ್ತಿಗೆ ಕಾನೂನಲ್ಲಿ ಏನು ಸಿಗಬೇಕೋ ಅದನ್ನು ನೀವು ಅರ್ಥ ಮಾಡಿಕೊಂಡು ಆತನಿಗೆ ಸಿಗಬೇಕಾದಂಥ ಆದೇಶ ಕೊಡಬೇಕು. ಇಲ್ಲದೇ ಇದ್ದರೆ ಕೊಡಬಾರ್ದು. ನಿಮ್ಮ ಶಿಕ್ಷಣಕ್ಕೂ ಇಂದಿನ ಶಿಕ್ಷಣಕ್ಕೂ ಏನಾದರೂ ವ್ಯತ್ಯಾಸವಿದೆ? ಬಹಳ ವ್ಯತ್ಯಾಸವಿದೆ. ನನ್ನ ಕಾಲದಲ್ಲಿ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದು ನನ್ನ ಮನೆಯಲ್ಲಿ ಹೇಳಿದದನ್ನು ತಿರುಗಿ ಹೇಳ್ತಾ ಇತ್ತು. ಅದಕ್ಕೆ ಪರೀಕ್ಷೆಗೂ ಏನು ಸಂಬಂಧ ಇರಲಿಲ್ಲ. ಆದರೆ ನಾನು ಮುಂದೆ ಅಡ್ಮಿನಿಸ್ಟ್ರೇಟಿವ್ ಜೀವನಕ್ಕೆ ಬಂದಾಗ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು.
ಸರ್ವರಿಗೂ ಸಮಬಾಳು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಕಾನೂನಿನ ನಿಟ್ಟಿನಲ್ಲಿ ಕೊಡಬೇಕು. ಯಾರಿಗೆ ಸಿಗಬಾರ್ದಂತ ಇದೆ ಅದನ್ನು ನೀವು ಕೊಡಬಾರ್ದು, ಯಾರಿಗೆ ಸಿಗಬೇಕನ್ನಿದ್ರೆ ಆದೇಶ ಮಾಡಬೇಕು. ಇದು ಭಾಳ ಮುಖ್ಯವಾದದ್ದು. ಕಾನೂನನ್ನು ನಿಮ್ಗೆ ಕಲಿಸ್ತಾರೆ ನೀವು ಹುದ್ದೆಗೆ ಹೋಗೋ ಮೊದಲು. ಅದನ್ನು ಅರ್ಥ ಮಾಡಿಕೊಂಡು ಜನರಿಗೆ ಸೇವೆ ಮಾಡುವಂಥ ಪ್ರವೃತ್ತಿ ಇಟ್ಕೊಳ್ಬೇಕು. ನಮಸ್ತೆ ಸರ್, ನಮಸ್ತೆ. ನನ್ನ ಹೆಸರು ವಿಲನ. ನಾನು ಸರ್ಕಾರಿ ಪ್ರೌಢಶಾಲೆ ಗಂಧನಹಳ್ಳಿ ಅಧ್ಯಕ್ಷರಾಗಿ ವ್ಯಾಸಂಗ ಮಾಡುತ್ತೇನೆ. ನನ್ನದೊಂದು ಪ್ರಶ್ನೆ, ನೀವು ನ್ಯಾಯಾಧೀಶರಾಗಲು ಯಾರು ನಿಮಗೆ ಪ್ರೇರಣೆ ನೀಡಿದರು? ನನ್ನ ತಂದೆಯವರು ನ್ಯಾಯಾಧೀಶರಾದವರು, ಆದರೆ ಅದು ವಂಶಪಾರಂತ ಅವರಲ್ಲ. ನಾನು ಸೊಲಿಸಿಟರ್ ಜನರಲ್ ಆಗಿದ್ದಾಗ ನನಗೆ ನ್ಯಾಯಾಧೀಶರ ಹುದ್ದೆಗೆ ಆಹ್ವಾನ ಬಂದಿತ್ತು. ಆವಾಗ ನನ್ನ ತಂದೆಯವರು ಇರಲಿಲ್ಲ, ಕಾಲವಾಗಿದ್ದರು. ನಾನು 1 ವಾರ ಟೈಮ್ ಕೇಳಿದ್ದೆ ಚೀಫ್ ಜಸ್ಟಿಸ್ ಹತ್ರ ನನ್ನ ಒಪ್ಪಿಗೆ ಕೊಡೋಕ್ಕೆ. ಆವಾಗ ನನ್ನ ತಾಯಿ ಫೋನ್ ಮಾಡಿದರು, ಈ ರೀತಿ ಪೇಪರಲ್ಲಿ ಬಂದಿದೆ, ನೀನು ಒಪ್ತೀಯಾ ಇಲ್ವಾ ಅಂತ. ನಾನು ಹೇಳಿದೆ, ಇಲ್ಲಮ್ಮ ನಾನು ಒಪ್ಪಲ್ಲ, ಅಲ್ಲಿ 50,000 ರೂಪಾಯಿ ಸಂಬಳ, ನಾನು 80,000 ಬಾಡಿಗೆ ಕೊಡ್ತಾ ಇದ್ದೇನೆ, ನನಗೆ ಬೇಡ ಈ ಹುದ್ದೆ ಅಂತ. ಆವಾಗ ನನ್ನ ತಾಯಿ ಭಾಳ ಬೇಸರ ಪಟ್ಕೊಂಡು ಹೇಳಿದರು, ಇದು ಹುದ್ದೆ ಹಣಕ್ಕಾಗಲಿಲ್ಲ, ಇದು ಸಾರ್ವಜನಿಕ ಸೇವೆಗಾಗಿ. ಅದರಿಂದ ನೀನು ಈ ಮಟ್ಟಕ್ಕೆ ಬಂದಿದ್ದು ಜನರ ಇದರಿಂದ ಅವ್ರಿಗೆ ಸೇವೆ ಮಾಡುವಂಥ ಹೆಚ್ಚು ನಿನ್ನಲ್ಲಿ ಇರಬೇಕು. ಮತ್ತು ಅವ್ರಿಗೆ, ನನ್ನ ತಂದೆಯವರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಾಗಿದ್ದ ಸಂಬಳ 4,000. ನನ್ನ ಕಾಲದಲ್ಲಿ ಅದು 50,000 ಆಗಿತ್ತು, ಇವಾಗ 2 ಲಕ್ಷ ಆಗಿದೆ. 50,000 ನನ್ನ ತಾಯಿ ಹೇಳಿ, ನಿಮಗೆ 50,000 ಸಾಲದೇನೆ, ನೀವು ಮಕ್ಕಳು ಕೂಡ ಇಲ್ಲ, ಇನ್ಯಾತಕ್ಕೆ ಇಷ್ಟನಾ ಅಂತ. ಆವಾಗ ನಾನು ಒಪ್ಕೊಂಡೆ, ನ್ಯಾಯಾಧೀಶನಾಗ್ತಾನೆ ಅಂತ. ನ್ಯಾಯಾಧೀಶನಾದೆ. 6 ವರ್ಷ ನ್ಯಾಯಾಧೀಶನಾಗಿದ್ದೆ, ಮತ್ತೆ ನಿವೃತ್ತನಾದೆ. ಸರ್, ನನ್ನ ಹೆಸರು ಸಿಂಚನ. ನಾನು ಸರ್ಕಾರಿ ಪ್ರೌಢಶಾಲೆ ಗಂಗನಹಳ್ಳಿಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ ಎಂದರೆ, ವಿದ್ಯಾರ್ಥಿಗಳು ಹೆಚ್ಚು ಮೊಬೈಲ್ ಬಳಕೆ ಮಾಡಬಾರದು ಎಂದು ಹೇಳುತ್ತಾರೆ. ಮೊಬೈಲ್ ಬಳಕೆ ಮಾಡುವುದು ಸರಿಯೇ, ತಪ್ಪೇ? ಇದಕ್ಕೆ ಸ್ವಲ್ಪ ಸೇರಿಸಿಬಿಟ್ಟು ನಾನು ಜವಾಬು ಕೊಡ್ತೇನೆ. ನಾನು ಹೋದಲ್ಲೆಲ್ಲ ಹೇಳ್ತಾ ಇರ್ತೇನೆ, ಇವತ್ತಿನ ಪರಿಸ್ಥಿತಿಗೆ ಮಕ್ಕಳಿಗೆ ಮೌಲ್ಯಗಳ ಬಗ್ಗೆ ಹೇಳಿಕೊಡುವವರು ಯಾರು ಅಂತ. ನನ್ನ ಅನಿಸಿಕೆಯಲ್ಲಿ ಇವತ್ತು ಪೋಷಕರಿಗೂ ಮಕ್ಕಳಿಗೂ ಇರುವ ಸಂಪರ್ಕ ಬಹಳ ಕಮ್ಮಿ ಆಗಿದೆ. ಪೋಷಕರು ಮಕ್ಕಳು ದಿನನಿತ್ಯ ಶಾಲೆಯಿಂದ ಬಂದಾಗ ಏನು ಮಾಡಿದೆ ಶಾಲೆಯಲ್ಲಿ, ಒಳ್ಳೆಯ ಪಾಠ ಕಲಿತ್ಕೊಂಡಿಲ್ಲ, ನನಗೆ ಮೇಷ್ಟ್ರು ಏನಾದರೂ ತಪ್ಪು ಮಾಡಿದೆ ಅಂತ ಹೇಳಿ ಶಿಕ್ಷೆ ಕೊಟ್ಟರು, ಇದನ್ನೆಲ್ಲ ಕೇಳ್ತಾ ಇದ್ರು ನನ್ನ ಪೋಷಕರು. ಇವತ್ತು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುವವರು, ಕೆಲಸ ಅಂದ್ರೇನು ರೋಗ, ಅಲ್ಲಿ ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಮನೆ ಆಫೀಸ್ ತಲೆನೋವನ್ನು ಮನೆಗೆ ತರ್ತಾರೆ, ಕಂಪ್ಯೂಟರಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತಾರೆ. ಹಿರಿಯರು ಕೆಲಸಕ್ಕೆ ಹೋಗದವರು ಸೀರಿಯಲ್ ನೋಡ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ. ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಐಫೋನ್ನಲ್ಲಿ ಮನೋರಂಜನೆ ಅಂತ ಹೇಳ್ಕೊಂಡು ಏನೇನೋ ಹಾಕ್ತಾ ಇದ್ದಾರೆ ಹೊರತು ಏನೂ ಮೌಲ್ಯಗಳಿಲ್ಲ. ಅದರಿಂದ ಮಕ್ಕಳು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಮಕ್ಕಳು ಶಾಲೆಗೆ ಹೋದಾಗ ನೀತಿ ಪಾಠ ಇಲ್ಲ ಇವತ್ತು. ಯಾಕೆ? ನೀತಿ ಪಾಠದಿಂದ ಹಣ ಮಾಡೋಕ್ಕಾಗಲ್ಲ. ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ 10 ಪಟ್ಟು ಉತ್ತಮವಾದದ್ದು. ನಿಮಗೆ ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ, ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ. ಆದರೆ ಇವತ್ತು ಮೌಲ್ಯಗಳನ್ನು ಅಳವಡಿಸುವವರು ಯಾರು? ಶಾಲೆಯಲ್ಲಿ ಪಾಠ ಇಲ್ಲ, ಮನೆಯಲ್ಲಿ ಪೋಷಕರ ಪ್ರಯತ್ನ ಇಲ್ಲ, ಐಫೋನ್ನಲ್ಲಿ ಮೌಲ್ಯ ಇಲ್ಲ. ನಿಮ್ಮ ಮೌಲ್ಯಗಳ ಆಧಾರವೇ ಬೇರೆ ಇರ್ತದೆ. ಐಫೋನ್ನಲ್ಲಿ ಏನಿರ್ತದೋ ಅದರ ಮೇಲೆ ನೀವು ಹೊಂದ್ಕೊಂಡಿರ್ತೀರ. ಆದ್ದರಿಂದ ಐಫೋನ್ನ ಮೇಲೆ ನೀವು ಏನೂ ನಂಬಿಕೆ ಇಟ್ಕೊಳ್ಬೇಡಿ. ಅದು ಮನೋರಂಜನೆಗೆ ಮಾತ್ರ ಹೊರತು ನಿಮ್ಮ ಭವಿಷ್ಯದ ಬಗ್ಗೆ ಅದರಲ್ಲಿ ಏನೂ ಒಳ್ಳೆಯ ವಿಚಾರ ಇಲ್ಲ. ಐಫೋನ್ ಇಟ್ಕೊಳ್ಬೇಕು, ಯಾಕಂದರೆ ಮನೆಗೆ ಜೊತೆ ಸಂಪರ್ಕ ಇರಬೇಕಂತ. ಐಫೋನ್ ಬೇಡ, ಆರ್ಡಿನರಿ ಫೋನ್ ಇಟ್ಕೊಳ್ಳಿ. ಅದರಲ್ಲಿ ಸಂಪರ್ಕ ಮಾಡೋಕ್ಕೆ ಇದಿದೆ, ಚಾನ್ಸ್ ಇದೆ. ನಿಮ್ಮ ಫ್ರೆಂಡ್ಸ್ ಜೊತೆ ಸಂಪರ್ಕ ಮಾಡ್ಕೊಳ್ಬೋದು, ಮನೆಯವರ ಜೊತೆ ಸಂಪರ್ಕ ಮಾಡ್ಕೊಳ್ಬೋದು. ಅದರಲ್ಲಿ ಈ ಮಿಕ್ಕಿದ ವಿಚಾರ ಎಲ್ಲ ಇರಲ್ಲ. ನನ್ನದೇ ಆದ ಒಂದಿದೆ ಏನಂದರೆ, ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಳೋ ಪ್ರಯತ್ನ ಪೋಷಕರು ಮಾಡಬೇಕು. ಬೇಕಾದರೆ ಅವ್ರಿಗೊಂದು ಆರ್ಡಿನರಿ ಫೋನ್ ಕೊಡಿ, ಅದರಲ್ಲಿ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇರ್ಬೋದು. ಮಿಕ್ಕಿದ್ದು ಎಲ್ಲ ಇರಲ್ಲ ಅದರಲ್ಲಿ ಅಂತ ನಾನು ನಂಬ್ಕೊಂಡಿದ್ದೇನೆ. ನನಗೆ ಮಕ್ಕಳಿದ್ರೆ ನಾನು ಖಂಡಿತ ಐಫೋನ್ ಕೊಡ್ತಾ ಇರಲಿಲ್ಲ. ನೀವು ಒಬ್ಬನೇ ಬಂದಿದ್ದ ಹುಡುಗ? ಸರಿ ಹೇಳಿ. ಲೇಡೀಸ್ ಫಸ್ಟ್. ನಾನು
ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಧನಲ್ಲಿ ಓದುತ್ತಿದ್ದೇನೆ. ನನ್ನದೊಂದು ಪ್ರಶ್ನೆ, ಪರೀಕ್ಷೆ ಎಂಬ ಭಯದಿಂದ ಹೊರಬರುವುದು ಹೇಗೆ? ಪರೀಕ್ಷೆ ಪರೀಕ್ಷೆ ಎಂಬ ಪರೀಕ್ಷೆ ಎಂಬ ಭಾವ ಭಯದಿಂದ ಹೊರಬರುವುದು ಹೇಗೆ? ನೋಡಿ, ಜೀವನದಲ್ಲಿ ಹಂತ ಹಂತದಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತದೆ. ಪರೀಕ್ಷೆ ಕೂಡ ಅಂಥದ್ದೇ ಒಂದು. ನಿಮ್ಗೆ ಗೊತ್ತಿದೆ, ವರ್ಷದ ಕೊನೆಗೆ ನಾನು ಎಜುಕೇಷನ್ ಆದಮೇಲೆ ನನಗೆ ಪರೀಕ್ಷೆ ಕೂಡಬೇಕಂತ. ಅದಕ್ಕೆ ನೀವು ಮೊದಲಿಂದಲೇ ಪ್ರಯತ್ನ ಮಾಡ್ತಾ ಬಂದಿದ್ರೆ ವಿಚಾರ ಒಳ್ಳೆಯದು. ಇಲ್ಲದೇ ಇದ್ದರೆ ಪರೀಕ್ಷೆಗೆ ಹತ್ತಿರ ಬಂದಾಗ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ಬೇಕು. ಇತರರಂಗೆ ಅಲ್ಲ, ಮೊದಲಿನಿಂದ ಪರೀಕ್ಷೆ ಪ್ರಯತ್ನ ಮಾಡ್ತಾ ಇದ್ದವ್ರಿಗೆ ಸ್ವಲ್ಪ ಸಮಯ ಸಾಗುತ್ತದೆ, ನಿಮಗೆ ಸಾಲಲ್ಲ. ಅದಕ್ಕೆ ಖಂಡಿತ ಒಂದು 10-12 ದಿವಸ ಆದರೂ ದಿನಕ್ಕೆ ಒಂದು 10 ಗಂಟೆ ಆದರೂ ಪ್ರಯತ್ನ ಮಾಡಬೇಕು. ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಕ್ವಶನ್ ಪೇಪರ್ ಹುಡ್ಕೊಂಡು ಹೋಗಬೇಕು. ಅಲ್ಲಿ ಕ್ಲಾಸಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ, ಅದು ಏನು ಏನಂತ ಅರ್ಥ ಮಾಡಿಕೊಂಡು ಅದರಲ್ಲಿ ಜವಾಬು ಕೊಡಬೇಕು ನೀವು. ಈ ಪ್ರಯತ್ನ ನೀವು ಮಾಡಬೇಕು. ಮೊದಲೇ ಮಾಡ್ಕೊಂಡು ಬಂದರೆ ಭಾಳ ಸುಲಭ ಆಗ್ತದೆ. ಕೊನೆಗೆ ಪ್ರಯತ್ನ ಮಾಡಬೇಕಂದ್ರೆ ಕಷ್ಟ ಆಗ್ತದೆ. ಆದರೆ ಕಷ್ಟಪಟ್ಟು ಮಾಡಿ ನೀವು ಗೆಲ್ತೀರ. ನಮಸ್ತೆ ಸರ್. ನಮಸ್ತೆ. ನನ್ನ 10ನೇ ತರಗತಿ ವಿದ್ಯಾರ್ಥಿ ಜೀವನ ಅಂತ. ನನಗೆ ಓದಲು ಇಷ್ಟ, ಆದರೆ ಆಟ ಆಡಲು ಇಷ್ಟ. ಅವೆರಡನ್ನು ಹೇಗೆ ನಿಭಾಯಿಸೋದು ಅಂತ. ನಿಮಗೆ ಓದಲು ಇಷ್ಟ, ಆಟ ಆಡಲು ಇಷ್ಟ, ಅವೆರಡನ್ನು ಹೇಗೆ ನಿಭಾಯಿಸೋದು? ನಾನು ಅದೇ ಮಾಡಿದ್ದೇನೆ. ಓದಲು ಇಷ್ಟ, ಆಡಲು ಇಷ್ಟ. ನಾನು ಸ್ಟೇಟಿಗೆ ಆಡಿದ್ದೇನೆ ಹಾಕಿ ಮತ್ತು ಕ್ರಿಕೆಟ್ ಎರಡು ಸ್ಟೇಟಿಗೆ ಆಡಿದ್ದೇನೆ. ಸ್ಕೂಲ್ ಲೆವೆಲಲ್ಲಿ, ಹಾಕಿ ಲೆವೆಲಲ್ಲಿ ನಾನು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಹಾಕಿ ಮ್ಯಾಚಲ್ಲಿ ಭಾರತಕ್ಕೆ ಆಡಿದ್ದೇನೆ ನಾನು. ಅಲ್ಲಲ್ಲ, ಓಡೋಗ್ಬಿಡಿ. ಇದು ಪ್ರಯತ್ನ ಎರಡೂ ಮಾಡ್ಬೋದು. ದಿನಕ್ಕೆ 1 ಗಂಟೆ 2 ಗಂಟೆ ಶಾಲೆ ಆದಮೇಲೆ ಆಟ ಆಡ್ಬೋದು. ಅದರಲ್ಲಿ ಅಲ್ಲಿ ಕೂಡ ನೀವು ಏನು ಆಡಬೇಕು, ಈ ಗೇಮಿನ ಎಸೆನ್ಸ್ ಏನಂತ ಅರ್ಥ ಮಾಡ್ಕೊಂಡು ಗೇಮ್ ಹಾಕಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಬಾಸ್ಕೆಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು. ಇವತ್ತು ಒಂದು ಹೇಳ್ತೇನೆ ನಿಮಗೆ, ಕ್ರಿಕೆಟಿಗೆ ಅಷ್ಟು ಹಣ ಯಾರಿಗೂ ಮಾಡೋಕ್ಕಾಗಲ್ಲ. ಅದು ಕಾನೂನು ಚೌಕಟ್ಟಲ್ಲಿ 10 ಕೋಟಿ 15 ಕೋಟಿ ಒಂದೊಂದು ಮ್ಯಾಚಿಗೆ ತಗೊಳ್ತಾರೆ. ಅದರಿಂದ you can become a sports person itself and keep your jobs as sideways and all. All the best. ಸರ್, ಒಂದು ಪ್ರಶ್ನೆ ಸರ್. ನಾನು ರಾಜ್ಯಶಾಸ್ತ್ರದ ಉಪನ್ಯಾಸಕ ಇದೇ ಕಾಲದಲ್ಲಿ 29 ವರ್ಷಗಳಿಂದ ಉಪನ್ಯಾಸಕ ವೃತ್ತಿಯಲ್ಲಿದ್ದೇನೆ. ನಮ್ಮ ಭಾರತದ ಒಂದು ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನ ಬಲಪಡಿಸುವುದಕ್ಕಾಗಿ ಏನೇನು ಕ್ರಮಗಳನ್ನು ಮತ್ತಷ್ಟು ಕೈಗೊಳ್ಳಬಹುದು? 70ನೇ ಇಸವಿಯಲ್ಲಿ ಅಂದಿನ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅನ್ನೋ ಒಂದು ಸಂಸ್ಥೆ, ಸರ್ಕಾರಿ ಸಂಸ್ಥೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ವರದಿ ಕೊಡ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿದೆ, ಜನರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಮತ್ತು ದೇಶಕ್ಕೂ ರಾಜ್ಯಕ್ಕೂ ಕೂಡ ಆರ್ಥಿಕ ಪರಿಸ್ಥಿತಿಗೆ ಏಟು ಬೀಳ್ತಾ ಇದೆ. ಅದನ್ನು ನಿಯಂತ್ರಿಸಕ್ಕೆ 2 ಸ್ವತಂತ್ರವಾದ ಸಂಸ್ಥೆಗಳನ್ನು ಕಟ್ಟಬೇಕು. ಕೇಂದ್ರದಲ್ಲಿ ಅದನ್ನು ಲೋಕಪಾಲ್ ಅಂತ ಕರೀರಿ, ರಾಜ್ಯದಲ್ಲಿ ಲೋಕಾಯುಕ್ತ ಅಂತ ಕರೀರಿ ಅಂತ ಸಲಹೆ ಕೊಡ್ತಾರೆ. ಸುಮಾರು 10 ವರ್ಷ ಯಾವ ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಈ ಹುದ್ದೆಯ ಸೃಷ್ಟಿ ಆಗಲಿಲ್ಲ. 1983ರಲ್ಲಿ ಕರ್ನಾಟಕ ಸರ್ಕಾರ ಚುನಾವಣೆಗೆ ಹೋಗ್ತದೆ, ಸರ್ಕಾರ ಅಲ್ಲ ರಾಜಕೀಯ ಚುನಾವಣೆಗೆ ಹೋಗ್ತದೆ. ಆವಾಗ ಒಂದು ಹೊಸ ರಾಜಕೀಯ ಪಕ್ಷ ಜನತಾ ಪಾರ್ಟಿ ಅನ್ನೋ ಒಂದು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ನಮ್ಮನ್ನು ನೀವು ಚುನಾಯಿಸಿದರೆ ನಾವು ನಿಮಗೆ ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ನಮ್ಮ ವಿರುದ್ಧ ಯೋಚನೆ ಮಾಡುವಂಥ ಸಂಸ್ಥೆ, ವಿಚಾರಣೆ ಮಾಡುವಂಥ ಸಂಸ್ಥೆಯನ್ನು ನಾವು ಸೃಷ್ಟಿಸ್ತೇವೆ ಅನ್ನೋ ಭರವಸೆ ಕೊಡ್ತಾರೆ. ಆ ಕಾರಣದಿಂದ ಇರ್ಬೋದು ಅಥವಾ ಇತರ ಕಾರಣದಿಂದ ಇರ್ಬೋದು ಆ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಬಂದ ಸುಮಾರು 6-7 ತಿಂಗಳು ಏನೂ ಮಾಡಿಲ್ಲ. ಆವಾಗ ಜನರೆಲ್ಲ ಕೇಳಕ್ಕೆ ಶುರು ಮಾಡಿದ್ರು, ಏನಾಯ್ತು ನೀವು ಲೋಕಾಯುಕ್ತ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಿ, ಏನು ಮಾಡಿದ್ರಿ ಅಂತ. ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತದ ಸೃಷ್ಟಿ ಆಗ್ತದೆ. ಆವಾಗ ನಾನು ಅಡ್ವೊಕೇಟ್ ಜನರಲ್ ಆಗಿದ್ದೆ. ಆ ಹುದ್ದೆಗೆ ಅಂದು ಏನು ಮಾಡಿದ್ರು, ಅವರು ಹುದ್ದೆ ಸೃಷ್ಟಿ ಮಾಡಿ ಲೋಕಾಯುಕ್ತರಾಗಿ ಪಂಜಾಬಿಂದ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದರು. ಲೋಕಾಯುಕ್ತ ಅಂದರೆ ಜನರ ಅಧಿಕಾರಿ. ಅವರು ಜನರನ್ನು ಭೇಟಿ ಮಾಡಬೇಕು, ಅವರ ಸಮಸ್ಯೆಗೆ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಹುಡುಕಬೇಕು. ಆದರೆ ಇವ್ರು ಪಂಜಾಬಿಂದ ಬಂದವರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಅವರು ಇಲ್ಲೋಗಿ ಅಂದರೆ ಹಳೆ ಸಿಸ್ಟಮ್ ಆಯ್ತದು. ಅದರಿಂದ ಲೋಕಾಯುಕ್ತದ ಬಗ್ಗೆ ಜನರಿಗೆ ಯಾವ ನಂಬಿಕೆಯೂ ಇರಲಿಲ್ಲ. ಮೊದಲಾಗಿ ಒಬ್ಬರನ್ನ ಸುಮಾರು
ಮೂರನೇ ಲೋಕಾಯುಕ್ತರಾಗಿ ಕರ್ಕೊಂಡು ಬಂದರು. ಅವ್ರು ಕರ್ನಾಟಕದವರು, ಅವ್ರ ಆರೋಗ್ಯ ಸರಿಯಾಗಿರಲಿಲ್ಲ, ಅವ್ರು ಜಾಸ್ತಿ ಕೆಲಸ ಮಾಡಿಲ್ಲ. ತದನಂತರ ಏನು ವೆಂಕಟಾಚಲ ಅನ್ನೋರು ಬಂದರು, ಅವ್ರು ಮಾಡಿ ತೋರಿಸಿದ್ರು ಲೋಕಾಯುಕ್ತ ಅಂದರೆ ಏನು ಅಂತ. ಲೋಕಾಯುಕ್ತಕ್ಕೆ 2 ಅಧಿಕಾರ ಇದೆ. ಒಂದು ಆಡಳಿತದಿಂದ ಜನರಿಗಾದಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು, ಇನ್ನೊಂದು ಆಡಳಿತದಿಂದ ಜನರಿಗಾಗುವಂಥ ಭ್ರಷ್ಟಾಚಾರದಿಂದ ಆಗುವಂಥ ಅನ್ಯಾಯದ ಬಗ್ಗೆ ಪರಿಹಾರ ಕೊಡಿಸೋದು, ಅದು ಪೊಲೀಸ್ ಮುಖಾಂತರ. ಈ 2 ಜವಾಬ್ದಾರಿ ಮಾತ್ರ ಇತ್ತು. ಅದನ್ನು ಸರಿಯಾಗಿ ಬಳಸಿದ್ರೆ ಒಳ್ಳೆ ಕೆಲಸ ಮಾಡ್ಬೋದು, ಜನರಿಗೆ ಬಹಳಷ್ಟು ಸಹಾಯ ಮಾಡ್ಬೋದು. ಅದು ವೆಂಕಟಾಚಲನವ್ರು ಮಾಡಿದರೆ ಅವ್ರ ನಂತರ ನಾನು ಬಂದೆ, ನಾನು ಮಾಡಿ ತೋರಿಸಿದೆ. ತದನಂತರ ಒಬ್ಬರು ಬಂದವರು ಅವ್ರದ್ದೇ ಕೆಲಸ ಮಾಡಿದ್ರು, ಅವ್ರಿಗೆ ಪೊಲೀಸ್ ಅರೆಸ್ಟ್ ಮಾಡಿ ಅವ್ರಿಗೆ ಕೇಸ್ ಪೆಂಡಿಂಗ್ ಇದೆ, ಇನ್ನೂ ಏನೂ ಆಗಿಲ್ಲ ಆ ಕೇಸಲ್ಲಿ. ಅದರಿಂದ ಲೋಕಾಯುಕ್ತ ಅನ್ನೋ ಸಂಸ್ಥೆಯಲ್ಲಿ ಅಧಿಕಾರಿಗಳು ಸರಿಯಾದ ಕೆಲಸ ಮಾಡಿದರೆ ಅದಕ್ಕಿಂತ ಉತ್ತಮವಾದ ಹುದ್ದೆ ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಹೆಚ್ಚಿನ ಅಧಿಕಾರ ಅಂದರೆ ಅವರು ಕೊಟ್ಟಂಥ ತೀರ್ಪನ್ನು ಅಧಿಕಾರಿಗಳಿಗೆ ಅದನ್ನು ಓವರ್ ರೈಡ್ ಮಾಡುವಂಥ ಅಧಿಕಾರ ಕೊಡಬಾರ್ದು. ಯಾಕಂದರೆ ಅದಕ್ಕೊಂದು ಸ್ಯಾಂಕ್ಷನ್ ಅಂತ ಇದೆ. ನಾವು ರಿಪೋರ್ಟ್ ಕೊಟ್ಟ ಮೇಲೆ ಆ ಅಧಿಕಾರಿಗೆ ಇನ್ನೊಬ್ಬ ಮೇಲಿನ ಅಧಿಕಾರಿ ವಿರುದ್ಧ ಕೇಸ್ ಹಾಕಬಹುದು ಹಾಕಬಾರ್ದು ಅನ್ನೋ ವಿಚಾರದಲ್ಲಿ ಅವರ ಪರ್ಮಿಷನ್ ಬೇಕಾಗಿದೆ. ಅದು ನನ್ನ ಬೇಕಾಗಿಲ್ಲ, ಅದನ್ನು ತೆಗಿಬೇಕು. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕಾದ್ರೆ ಯಾವ ಸ್ಯಾಂಕ್ಷನ್ ಅಗತ್ಯ ಇಲ್ಲ. ಸರ್ಕಾರಿ ನೌಕರಿಗೆ ಯಾಕೆ? ಎಷ್ಟು ಭ್ರಷ್ಟಾಚಾರ ಇರುವುದು ಅವರಲ್ಲಿ. ಆದ್ದರಿಂದ ಆ ಸ್ಯಾಂಕ್ಷನ್ ಅನ್ನೋದನ್ನು ವಾಪಸ್ ಪಡ್ಕೊಳ್ಬೇಕು. ಸ್ಯಾಂಕ್ಷನ್ ಬೇಡ. ಲೋಕಾಯುಕ್ತ ಅಧಿಕಾರಿಗಳು ಇವರ ವಿರುದ್ಧ ಕೇಸ್ ಇದೆ ಅಂತ ಹೇಳಿದರೆ ಕೋರ್ಟ್ನವ್ರಿಗೆ ಬಿಡಬೇಕು. ಭ್ರಷ್ಟರು ಅಥವಾ ಪ್ರಾಮಾಣಿಕರು ಅಂತ ಕೋರ್ಟ್ನವ್ರು ನಿರ್ಧಾರ ಮಾಡಲಿಕ್ಕೆ, ಸರ್ಕಾರ ತನ್ನ ಅಧಿಕಾರಿಯ ಮೇಲೆ ಹೆಜ್ಜೆ ತಗೊಳ್ಳುವುದು ಬೇಡ ಅನ್ನೋದು ನನ್ನ ವಿಚಾರ. ಸರ್, ನನ್ನ ಹೆಸರು ಕಿಶೋರ್. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಧನಹಳ್ಳಿಯಲ್ಲಿ ಓದ್ತಾ ಇದ್ದೀನಿ. ಸರ್, ನೀವು ಕಂಡಂಥ ಸಾಮಾಜಿಕ ಅಸಮಾನತೆ ಅಸಮಾನತೆ ಇದೇ ಹೇಳಿದೆ. ಮೊದಲು ನಾನು ಹೇಳುವುದಿದ್ರೆ, ಒಬ್ಬ ಸರ್ಕಾರಿ ನೌಕರ ತಪ್ಪು ಮಾಡಿದರೆ ಅವನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು. ಅದೇ ಕೇಸಲ್ಲಿ ಇನ್ನೊಬ್ಬ ಸಾಮಾಜಿಕ ನಾಗರಿಕ ಪಾರ್ಟ್ನರ್ ಆಗಿದ್ರೆ ಅವನ ಮೇಲೆ ಕೇಸ್ ನಡೀಬಹುದು, ಇವ್ರ ಮೇಲೆ ಕೇಸ್ ನಡೆಯೋಕ್ಕಾಗಲ್ಲ. ಅದ್ಯಾಕೆ? ಇದು ಬಹಳ ದೊಡ್ಡ ನ್ಯೂನತೆ ಒಂದು. ಎರಡನೇದು, ಸರ್ಕಾರಿ ಅಧಿಕಾರಿಗಳನ್ನ ಡೆಪ್ಯುಟೇಷನ್ನಲ್ಲಿ ಲೋಕಾಯುಕ್ತಕ್ಕೆ ಕಳಿಸ್ತಾರೆ. ಅವರನ್ನ ಕಳಿಸುವ ಮೊದಲು ಲೋಕಾಯುಕ್ತದ ಪರ್ಮಿಷನ್ ತಗೊಳ್ಬೇಕು, ಇವ್ರು ಬರ್ಬೋದು ಬರಬಾರ್ದು ಅಂತ. ಇಲ್ಲದ ಏನು ಮಾಡ್ತಾರೆ, ಅಲ್ಲಿ ಬೇಡದವ್ರನ್ನ ಇಲ್ಲಿ ಕಳಿಸ್ತಾರೆ. ಆ ಅಧಿಕಾರಿ ಕೂಡ ಸರ್ಕಾರಕ್ಕೆ ಇರಬಾರ್ದು. ಸರ್, ನನ್ನ ಹೆಸರು ಅಮಿತ್ ರಾಜ್. ನಾನು ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಸರ್, ನೀವು ಕಂಡಂತೆ ಅನೇಕ ಸರ್ಕಾರಗಳು ರೈತ ಒಬ್ಬ ದೇಶದ ಬೆನ್ನೆಲು, ರೈತ ಒಬ್ಬ ಅನ್ನದಾತ ಎಂದು ಹೇಳುತ್ತಾರೆ. ಆ ರೈತನಿಗೆ ಈಗಿನ ಕಾಲದಲ್ಲಿ ಪ್ರೋತ್ಸಾಹ ಸಿಗುತ್ತಿಲ್ಲವೇ, ಯಾಕೆ? ಪ್ರತಿಯೊಂದು ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು, ಚುನಾವಣೆಯ ಮೊದಲು ಬೇಕಷ್ಟು ಭರವಸೆಗಳನ್ನು ಕೊಡ್ತದೆ. ಇತ್ತೀಚೆಗೆ ಅಧಿಕಾರದಲ್ಲಿರುವಂತಹ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿತ್ತು. ನನ್ನ ಅನಿಸಿಕೆಯಲ್ಲಿ ಗ್ಯಾರಂಟಿಗಳೆಂದರೆ ಲಂಚ ಅದು, ಮತ್ತು ಅದರಿಂದ ಏನೋ ಪ್ರಯೋಜನ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೆಂಗಸರಿಗೆ ಫ್ರೀ ಟಿಕೆಟ್ ಅಂತ ಹೇಳ್ತಾರೆ ಬಸ್ಸಲ್ಲಿ, ಮಿಕ್ಕಿದವರಿಗೆ ಬಸ್ ಫೇರ್ ಜಾಸ್ತಿ ಮಾಡಿದ್ದಾರೆ. ಯಾರು ಕೊಡೋದು ಹೆಂಗಸರಿಗೆ? ಎಲೆಕ್ಟ್ರಿಸಿಟಿ ಫ್ರೀ ಅಂತಾರೆ, ಅದಕ್ಕೆ ಎಲೆಕ್ಟ್ರಿಸಿಟಿ ಮಿಕ್ಕಿದವರಿಗೆ ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಯಾರು ಕೊಡೋದು? ಅದೇ ರೀತಿ ಲಿಕ್ಕರ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಮಿಕ್ಕಿದ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಆದರೆ ಅಲ್ಲಿ ಇರುವಂಥ ಸುಮಾರು 7,000 ಹುದ್ದೆಗಳನ್ನು ಇನ್ನು ಖಾಲಿ ಇಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಕೊಡೋಕ್ಕೆ ಹಣ ಇಲ್ಲ ಆ ಹುದ್ದೆಗೆ. 7,000 ಕೆಲಸ ಇಲ್ಲದವರು ರಾಜ್ಯದಲ್ಲಿ ಇದ್ದಾರೆ. ಇದೇ ರೀತಿಯಲ್ಲಿ ಈ ಸರ್ಕಾರದ ಹಣ ದುರ್ಬಳಕೆ ಆಗ್ತದೆ ಹೊರತು ಸದ್ಬಳಕೆ ಆಗಲ್ಲ. ಕೆಲಸ ಕೊಡಿ ಅವ್ರಿಗೆ, ಮತ್ತೆ ಸಂಬಳ ಕೊಡಿ, ಅವ್ರಿಗೆ ಬಿಟ್ಟು ಕೊಡಬೇಕು. ಇದು ನನ್ನ ಅನಿಸಿಕೆ. ಯಾಕಂದರೆ ಬಿಟ್ಟು ಕೊಟ್ಟರೆ ಅದೊಂದು ಅಭ್ಯಾಸ ಆಗ್ತದೆ, ನಾವೇನು ಕೆಲಸ ಮಾಡಬೇಕಾಗಿಲ್ಲ. ಇವತ್ತು ನಿಜವಾಗಿ ಕೇಳಿದರೆ, ಯಾಕೆ ನೀವು ಭ್ರಷ್ಟರಾಗಿದ್ರಿ ಅಂತ ಕೇಳಿದರೆ, ಯಾಕೆ ನಾವು ಬಿಟ್ಟು ಬಂದಿದ್ದೇವಲ್ಲ, ಕೊಟ್ಟು ಬಂದಿದ್ದೇವೆ ನಾವು ಅಂತಾರೆ. ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ಈ ಗ್ಯಾರಂಟಿಗಳನ್ನು ಕೊಡುವಂಥ ಅಧಿಕಾರ ಯಾವ ಸರ್ಕಾರಕ್ಕೂ ಇರಬಾರದು. ಧನ್ಯವಾದಗಳು. ಗುಡ್ ಆಫ್ಟರ್ನೂನ್ ಸರ್. ನನ್ನ ಹೆಸರು ವಂದನಾ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಮಿಥಿಲಾ ಆಂಗ್ಲ ಮಾಧ್ಯಮ.
ಟು ಬಿಲ್ಡ್ ಅವರ್ ಕಾನ್ಫಿಡೆನ್ಸ್. ಸರ್, ಈಗ ಒಂದು ಶಾಲೆಯಲ್ಲಿ ಒಬ್ಬಳು ವಿದ್ಯಾರ್ಥಿ ಇರ್ತಾಳೆ, ಪ್ರತಿಯೊಂದನ್ನು ಓದಿರುತ್ತಾಳೆ. ಬಟ್ ಆದರೆ ಯಾವಾಗಲಾದರೂ ಶಿಕ್ಷಕರು ಆಕೆಯನ್ನು ಪ್ರಶ್ನೆಯನ್ನು ಕೇಳಿದಾಗ ಉತ್ತರವೂ ಗೊತ್ತಿರುತ್ತದೆ, ಆದರೆ ಆಕೆಗೆ ಹೇಳಲು ಧೈರ್ಯವಿರುವುದಿಲ್ಲ. ಹಾಗಾಗಿ ಹೌ ಟು ಬಿಲ್ಡ್ ಅವರ್ ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಅನ್ನೋದು ಚಿಕ್ಕಂದಿನಿಂದಲೇ ಪೋಷಕರು ಸ್ವಲ್ಪ ಅವ್ರಿಗೆ ಧೈರ್ಯ ಅವರಲ್ಲಿ ತುಂಬಬೇಕು. ಯಾಕಂದ್ರೆ ಈ ಪ್ರಶ್ನೆ ಕೇಳುವುದು ನಿನ್ನ ಮಾಹಿತಿ ಮೇರೆಗೆ, ಆ ಮಾಹಿತಿ ನೀನು ಕಲ್ತಿರ್ಬೇಕು. ಅದರಿಂದ ಯು ಶುಡ್ ಬಿ ಎ ಪರ್ಸನ್ ಹೂ ಇಸ್ ಇನ್ಫಾರ್ಮ್ಡ್ ಆಫ್ ಆಲ್ ದ ವ್ಯಾಲ್ಯೂಸ್ ವಿಚ್ ಆರ್ ನೆಸೆಸರಿ ಫಾರ್ ಲಿವಿಂಗ್ ಎ ಗುಡ್ ಲೈಫ್ ಇನ್ ದ ಥಿಂಗ್. Therefore, from a younger day itself, it is the responsibility of the parents to see that inculcate values. ಅದು ಒಂದು ಶಾಲೆಗೆ ಹೋದಾಗ ನೀತಿ ಪಾಠ ತಿರ್ಗ ಇಂಟ್ರಡ್ಯೂಸ್ ಮಾಡಬೇಕು. ಅದರಲ್ಲಿ ಧರ್ಮದ ವಿಚಾರ ಬೇಡ, ಆದರೆ ಸಾಮಾಜಿಕ ಮೌಲ್ಯಗಳ ವಿಚಾರದ ಬಗ್ಗೆ ಅದು ಇರಬೇಕು. ಈ ಎರಡು ಇವತ್ತು ಇಲ್ಲದೆ ಇರೋದ್ರಿಂದ ನಿಮಗೆ ಈ ಪ್ರಶ್ನೆ ಕೇಳ್ತಾರೆ. ಇಲ್ಲದೇ ಇದ್ರೆ ನಮಗೆ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ, ಇದು ಮಾಡೋ ಇದು ಮಾಡಬೇಡ, ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ ಯಾಕೆ ಮಾಡಬಾರ್ದು, ಯಾಕೆ ಮಾಡ್ಬೋದು ಅಂತ. ಆ ರೀತಿಯ ಪೋಷಕ ಸಿಸ್ಟಮ್ ಬರಬೇಕು ವಾಪಸ್ಸು. ಅದೇ ರೀತಿ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಈ ಪ್ರಶ್ನೆಗಳಿಗೆ ಜವಾಬು ಕೊಡುವಂಥ ಒಂದು ದಾರಿಯನ್ನು ತೋರಿಸ್ಕೊಡ್ಬೇಕು. ಅದಕ್ಕೆ ಎರಡೂ ಇಲ್ಲ, ಇವಾಗ ನಿಮ್ಮ ಮೇಲೆ ಹೊಂದ್ಕೊಂಡಿದೆ. ನೀವು ಪ್ರಯತ್ನ ಮಾಡಿ, ಯೂಸ್ ಯುವರ್ ಡಿಸ್ಕ್ರಿಷನ್, ವಿಚ್ ಈಸ್ ರೈಟ್, ವಿಚ್ ಈಸ್ ರಾಂಗ್. ಮತ್ತೆ ಅದನ್ನು ಜಸ್ಟಿಫೈ ಮಾಡಬೇಕು, ಯಾಕೆ ರೈಟ್, ವೈಸ್ ಈಸ್ ರಾಂಗ್ ಅಂತ. ಸೊ ದಟ್ಸ್ ದ ಮೆಥಡ್ ಟು ಗೆಟ್ ಕಾನ್ಫಿಡೆನ್ಸ್ ಇನ್ ವ್ಯೂಸ್. ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ವಿವೇಕ್ ಅಂತ, ಸರ್ಕಾರಿ ಪ್ರೌಢಶಾಲೆ ಗಂಗನಹಳ್ಳಿಯಲ್ಲಿ ವ್ಯಾಸ ಮಾಡ್ತಾ ಇದ್ದೀನಿ. ಸರ್ ನಿಮ್ಮೊಂದು ಪ್ರಶ್ನೆ ಕೇಳ್ಬೋದು? ಮನೆಯಲ್ಲಿ ಓದಬೇಕಾದಾಗ ಮನೆಯವರೇ ನಮ್ಮ ವಿದ್ಯಾಭ್ಯಾಸವನ್ನು ನಿರ್ಧರಿಸಿದರೆ ನಮ್ಮ ಆಸೆ ಮತ್ತು ಗುರಿಗಳನ್ನು ಏಕೆ ಸಾಧಿಸಬೇಕು? ಅದೇ ಇವಾಗ ಹೇಳಿದಂಗೆ ಮಕ್ಕಳನ್ನ ಶಾಲೆ ಕಲಿಸುವುದು ಯಾಕೆ ಅಂತ ನಮ್ಮ ಪೋಷಕರು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಶಾಲೆಗೆ ಹೋದಾಗ ಅಲ್ಲಿ ಪಾಠ ಕಲಿಸ್ಬೋದು, ಕಲಿಸಿದಂಥ ವಿಚಾರವನ್ನು ನೀವು ಸರಿಯಾಗಿ ತಿಳ್ಕೊಳ್ಳೋದೇ ಇರ್ಬೋದು. ಅದಕ್ಕೆ ಶಾಲೆಯಿಂದ ಬಂದಾಗ ಪೋಷಕರು ನಿಮ್ಮ ಹತ್ರ ಸ್ವಲ್ಪ ಚರ್ಚೆ ಮಾಡಬೇಕು, ಮಾತಾಡಬೇಕು. ಪೋಷಕರಿಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅಂತ. ಆ ಹಿನ್ನೆಲೆಯಲ್ಲಿ ನಿಮಗೆ ಸಾಮಾಜಿಕ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ಬೇಕಂತ ಅರ್ಥ ಆಗ್ತದೆ. ಇವತ್ತು ಅದು ಇಲ್ಲ, ಅದರಿಂದಾಗಿ ನಿಮ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ನೀವು ಕೂಡ ನಿಮ್ಮ ದಿನನಿತ್ಯದ ಅಭ್ಯಾಸದಿಂದ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ. ಅದನ್ನು ಇನ್ನೊಬ್ಬರ ಜೊತೆ ಚರ್ಚೆ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಮದು ಸರಿಯಾ ತಪ್ಪು ಅಂತ. ಈ ವಿಚಾರ ನೀವು ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡ್ಬೋದು, ಇಲ್ಲದ್ರೆ ಶಾಲೆ ಮೇಷ್ಟ್ರ ಹತ್ರ ಕೇಳ್ಬೋದು, ಈ ವಿಚಾರ ಹೇಗೆ ನಾವು ಮುಂದುವರಿಸ್ಕೋಬೇಕಂತ ಕೇಳ್ಬೋದು. ಆವಾಗ ನಿಮ್ಮಲ್ಲಿ ಆ ಮಾಹಿತಿ ಇರ್ತದೆ. ಆ ಮಾಹಿತಿ ಭಾಳ ಮುಖ್ಯವಾದದ್ದು. ಅದನ್ನು ಸುಮ್ಗೆ ಮೇಷ್ಟ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಮತ್ತೆ ಸರಿ ಸರಿ ಅಂತ ಮನೆಗೆ ಹೋಗಿ ಮನೆಯಲ್ಲಿ ಯಾರು ಕೇಳಲ್ಲ, ಅದಾಗಲ್ಲ. ಅದರ ಪ್ರಯತ್ನ ಆಗಬೇಕು. ನೀವು ಬೇಕಾದರೆ ಪೋಷಕರನ್ನು ಕೇಳಿ, ಇವತ್ತು ಈ ಪ್ರಶ್ನೆ ಹೇಳಿದ್ದಾರೆ, ಇವತ್ತು ಈ ಜವಾಬು ಕೊಟ್ಟಿದ್ದಾರೆ, ಇದು ಸರಿಯಾ, ಇದನ್ನು ನಾನು ಅಳವಡಿಸ್ಬೋದಾ ಅಥವಾ ಬೇರೆ ಅಳವಡಿಸ್ಬೇಕಂತ ಕೇಳಿ ಆಗ ಪೋಷಕರಿಗೆ ಅರ್ಥ ಆಗ್ತದೆ ಇದು ಅವ್ರ ದಿನನಿತ್ಯ ನಿಮ್ಮ ಹತ್ರ ಸಂಪರ್ಕ ಇಟ್ಕೊಳ್ಬೇಕಂತ. ಲಂಚಗುಳಿತವನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಕಾನೂನು, ಶಿಕ್ಷಣ ಮತ್ತು ಸಾಮಾಜಿಕ ಜಾಗೃತಿ 3 ಅಗತ್ಯ ವಿಧೇಯಗಳು ಯಾವುವು? ಖಂಡಿತವಾಗಿಯೂ ಅಗತ್ಯವಿದೆ. ಹಿಂದೆ ವಿದ್ಯೆ ಗುರುಕುಲದಲ್ಲಿ ಆಗ್ತಾ ಇದ್ದಾಗ ಗುರುಕುಲದಲ್ಲಿ ಪೋಷಕರು ಇರ್ತಾ ಇರಲಿಲ್ಲ. ಆವಾಗ ಮೇಷ್ಟ್ರುಗಳೇ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು ಯಾವುದು ಮಾಡ್ಬೋದು, ಯಾವುದು ಮಾಡಬಾರ್ದು, ಯಾವುದು ಸರಿ ಯಾವುದು ತಪ್ಪು ಅಂತ. ಇವಾಗ ನಾನು ಹೇಳಿದಂಗೆ ಶಾಲೆಯಲ್ಲೂ ಇಲ್ಲ ಈ ಪಾಠ, ಮನೆಯಲ್ಲೂ ಇಲ್ಲ ಈ ಪಾಠ. ಆದರೆ ಕಾನೂನಲ್ಲಿ ನೀವು ಅದನ್ನು ಸರ್ಕಾರದವರು ಕಾನೂನಲ್ಲಿ ಕೆಲವು ಮೌಲ್ಯಗಳನ್ನು ಅಗತ್ಯ ಅಂತ ಹೇಳ್ತಾರೆ. ಅದನ್ನು ಪಾಲಿಸದೇ ಇದ್ದರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಇವಾಗ ಭ್ರಷ್ಟಾಚಾರದಲ್ಲಿ ಲಂಚ ಕೊಡುವುದು ಅಂದರೆ ನನ್ನ ಕೆಲಸ ಆಗಬೇಕಂದ್ರೆ ನೀವು ಲಂಚ ಕೊಟ್ಟರೆ ನೀವು ಆರೋಪಿ, ಲಂಚ ತಗೊಳ್ಳೋದು ಅಧಿಕಾರಿ ಕೂಡ ಆರೋಪಿ. ಇಬ್ಬರಿಗೂ 7 ವರ್ಷ ಶಿಕ್ಷೆ ಆಗ್ಬೋದು. ಆದ್ದರಿಂದ ನೀವು ಇದರಿಂದ ಲಂಚ ಕೊಡೋದ್ರಿಂದ ದೂರ ಇರಬೇಕು. ನಿಮ್ಗೆ ಗೊತ್ತಿರ್ಬೋದು ಲಂಚ ಅಂದರೆ ಏನಂತ, ನಿಮ್ಗೆ ಗೊತ್ತಿರ್ಬೋದು. ನಿಮ್ಮ ಕೆಲಸ ಆಗಬೇಕಾದ್ರೆ ಲಂಚ ಕೊಡಬೇಡಿ, ಅದಕ್ಕೆ ಬೇರೆ ದಾರಿ ಇದೆ, ಆ ದಾರಿ ಹುಡ್ಕೊಂಡು ನೀವು ಮುಂದಕ್ಕೆ ಕಂಪ್ಲೇಂಟ್ ಮಾಡಿ ಏನಾದರೂ ಮಾಡಿ ನಿಮ್ಮ ಕೆಲಸ ಮಾಡಿಸ್ಕೊಳ್ಬೇಕು. ಮತ್ತು ಸರ್ಕಾರದ ಸೈಡಿಂದ ಇದು ನಡೀತದೆ, ಅದಕ್ಕೆ ಕಾನೂನುಗಳನ್ನು ಮಾಡಿದ್ದಾರೆ, ಕಾನೂನನ್ನು ಪಾಲಿಸಬೇಕು ನೀವು. ಇಷ್ಟು ಮಾಹಿತಿಯನ್ನು ಓಕೆ.
ಮಾತಿನಲ್ಲಿ ತೃಪ್ತಿ ಮತ್ತು ಮಾನವೀಯತೆಯ ಬಗ್ಗೆ ತಿಳಿಸಿದ್ದೀರಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ತೃಪ್ತಿ ಮತ್ತು ಖಂಡಿತ ಅದು ಇರಬೇಕು. ಪ್ರತಿ ವ್ಯಕ್ತಿಯಲ್ಲೂ ಮಾನವೀಯತೆ ಮತ್ತು ತೃಪ್ತಿಯನ್ನು ಗುಣ ಇರಬೇಕಂತ ನಾನು ಹೇಳ್ತಾ ಇದ್ದೇನೆ. ಅದನ್ನು ನಾನು ಪಾಲಿಸ್ತಾ ಇದ್ದೇನೆ. ನಾನು ₹1 ನನ್ನ ಸಂಬಳ ಬಿಟ್ಟು, ಇವಾಗ ಪೆನ್ಷನ್ ಬಿಟ್ಟು ₹1 ಎಂದೂ ತಗೊಂಡಿಲ್ಲ ಯಾರ ಕೈಯಲ್ಲಿ. ನಾನು ಲಾಯರ್ ಆಗಿದ್ದಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆದಾಯದ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೆ. ಇವಾಗ 2011ರಿಂದ 2023ವರೆಗೆ ಆರ್ಬಿಟ್ರೇಷನ್ ಮಾಡಿದ್ದೇನೆ. ಅದು ಕಾನೂನಿನಲ್ಲಿ ನನಗೆ ಮಾಡುವ ಅಧಿಕಾರ ಇದೆ. ಅದರಲ್ಲಿ ಆದಾಯ ಬಂದಿದೆ, ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದೇನೆ ನಾನು. ಆದರೆ ಅಕ್ರಮವಾಗಿ ₹1 ಪಡ್ಕೊಂಡಿಲ್ಲ. ಧೈರ್ಯವಾಗಿ ಹೇಳ್ತೇನೆ. ಈಗ ಅಕ್ರಮವಾಗಿ ಪಡೆದ ಸಂಪತ್ತಿನಿಂದ ದೇಶದ ಸಂಪತ್ತಿಗೆ ಧಕ್ಕೆ ಬರ್ತದೆ. ಇವತ್ತು ಹೇಳಿದೆಲ್ಲ, ₹1 10 ಪೈಸೆ ಅಭಿವೃದ್ಧಿಗೆ ಹೋಗುವುದು. ಅದು 85ರಲ್ಲಿ 2025ರಲ್ಲಿ ಇದ್ದೇವೆ. ಇವಾಗ ₹100 10 ಪೈಸೆ ಹೋಗ್ಬೋದು, ಏನೋ ನೋಡಬೇಕು. ಅದರಿಂದ ಪ್ರಾಮಾಣಿಕತೆಯಿಂದ ನೀವು ಜೀವನ ಮಾಡಬೇಕು. ನಿಮ್ಮ ಸಂಬಳ ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಸಾಲ್ತದೆ. ಅದರಲ್ಲೇ ಜೀವನ ಮಾಡುವಂಥ ಪ್ರಯತ್ನ ಮಾಡಬೇಕು. ನಿಮ್ಮ ಮಕ್ಕಳಿಗೂ ಅದೇ ಬುದ್ಧಿಯನ್ನು ಕಲಿಸಬೇಕು. ಸರ್, ಇವತ್ತು ಇಂದಿನ ದಿನಮಾನಗಳಲ್ಲಿ ಏನು ಪಠ್ಯಕ್ರಮದಲ್ಲಿ ನೈತಿಕತೆ ಬಗ್ಗೆ ಪಠ್ಯಕ್ರಮನ ತರೋದು ಕಡ್ಡಾಯ ಅನಿಸುತ್ತೆ. ಖಂಡಿತ ನೈತಿಕತೆ ಇಲ್ಲದೆ ಇದ್ರೆ ಸಮಾಜದಲ್ಲಿ ಇದಕ್ಕೆ ಸಾಧ್ಯವಿಲ್ಲ. ಎಲ್ಲ ತಪ್ಪು ಸರಿಗೆ ನೈತಿಕತೆ ಮೂಲವಾಗಿದೆ. ಅದು ತಪ್ಪಾಗಿದ್ರೆ ಅದರಿಂದ ಇತರರಿಗೆ ಮಾತ್ರ ತಪ್ಪಾಗೋದಲ್ಲ, ಸಮಾಜಕ್ಕೆ ಇರುವಂಥ ಎಲ್ಲರಿಗೂ ಕೂಡ ಅದರ ಪರಿಣಾಮ ಬೀಳ್ತದೆ. ಅದರಿಂದ ನೈತಿಕತೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕ ಜೀವನ ನಡೆಸಬೇಕು ಅನ್ನೋದು ನೈತಿಕತೆಯ ಅರ್ಥ. ಆ ನೈತಿಕತೆ ಎಲ್ಲರಲ್ಲೂ ಇರಬೇಕು. ಮತ್ತೆ ಇವತ್ತಿನ ಯುವ ಪೀಳಿಗೆ ಏನಿದ್ದಾರೆ, ಅವರು ರಾಜಕೀಯ ಕ್ಷೇತ್ರಕ್ಕೆ ಹೆಚ್ಚಾಗಿ ಬಂದರೆ ಮತ್ತೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗಕ್ಕೆ ಹೆಚ್ಚಾಗಿ ಬಂದರೆ ಅವರೊಂದು ಆದರ್ಶಗಳು ಇಟ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಅದೇನಾದರೂ ಸರಿ ಹೋಗುತ್ತೆ ಅನ್ಸುತ್ತೆ. ಇವತ್ತು ಖಂಡಿತವಾಗಿಯೂ ಎಲ್ಲ ಏನೇನೆಂದರೆ ಚುನಾವಣೆಗೆ ನಿಲ್ಲಬೇಕು. ಚುನಾವಣೆಗೆ ನಿಲ್ಲುವ ಶಕ್ತಿ ಇಲ್ಲದವರು ಸರ್ಕಾರಿ ನೌಕರರಾಗಬೇಕಂತ ಇವಾಗ ಎಲ್ಲರ ಪ್ರಯತ್ನ ಆಗ್ತಾ ಇದೆ. ಅದು ಒಳ್ಳೆಯ ವಿಚಾರ. ಇವತ್ತು ಕೂಡ ರಾಜಕೀಯಕ್ಕೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡುವ ಇಚ್ಛೆ ಇದ್ದವರು ಮಾತ್ರ ಚುನಾವಣೆಗೆ ಬರಬೇಕು ಹೊರತು ತಮ್ಮ ಜೀವನದ ಅಭಿವೃದ್ಧಿಗೆ ಅಲ್ಲ. ರಾಜಕೀಯ ಅಂದರೆ ಒಂದು ಕಾಲದಲ್ಲಿ ಸೇವೆ ಆಗಿತ್ತು, ಇವತ್ತು ಆಗಿಲ್ಲ. ಇವತ್ತು ಬೇರೆ ರೀತಿಯಲ್ಲಿದೆ. ಹಿಂದೆ 70ನೇ ಇಸ್ವಿವರೆಗೆ ಅವ್ರಿಗೆ ₹1 ಸಂಬಳ ಇರಲಿಲ್ಲ. ಇವತ್ತು ಎಷ್ಟಿದೆ ಅಂತ ನೀವು ನೋಡ್ಬೋದು, ಗೂಗಲ್ಗೆ ಹೋದ್ರೆ ಸಿಗ್ತದೆ. ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ನ್ಯಾಯಾಂಗದಲ್ಲಿ ಏನಾದರೂ ಒಂದು ರೂಲ್ಸ್ ಆ ಥರ ಅಪೀಲ್ ಹೋಗೋದು ಅದು ತಾರತಮ್ಯ ಇದ್ರೆ ನೀವು ಕೋರ್ಟಿಗೆ ಹೋಗ್ಬೋದು. ಏನಾಗಿದೆ ಅಂದ್ರೆ ಸರ್, ಶಾಸಕರ ವೇತನಗಳನ್ನ ಅವರೇ ಹೆಚ್ಚು ಮಾಡ್ಕೊಳ್ಳೋಂಥ ಅವಕಾಶ ಅವ್ರಿಗಿದೆ. ಬಟ್ ಅದು ನ್ಯಾಯಾಂಗ ಏನಾದರೂ ಮಾನಿಟರ್ ಮಾಡಿದ್ರೆ ಇಲ್ಲ, ನ್ಯಾಯಾಂಗಕ್ಕೆ ಅಧಿಕಾರ ಇಲ್ಲ. ಅವರಿಗೂ ಸಂಬಳ ಪಡೆಯುವಂಥ ಅಧಿಕಾರ ಇದೆ. ಅವರೇ ನಿರ್ಧಾರ ಮಾಡ್ಬೋದು. ಪ್ರಸ್ತುತ ಸಮಾಜಕ್ಕೆ ಎಂಥ ಶಿಕ್ಷಣದ ಅವಶ್ಯಕತೆ ಇದೆ? ಸಮಾಜಕ್ಕೆ ಎಂಥ ಶಿಕ್ಷಣದ ಅವಶ್ಯಕತೆ? ಇವತ್ತು ಇದ್ದಂಥ ಶಿಕ್ಷಣ, ಉತ್ತಮವಾದ ಶಿಕ್ಷಣ ಮಾಹಿತಿ ಬಗ್ಗೆ. ಆ ಮಾಹಿತಿಯಲ್ಲಿ ಮುಂದೆ ನಿಮ್ಮ ಜೀವನ ಯಾವ ರೀತಿ ಇರಬೇಕನ್ನೋದು ಮಾತ್ರ ಇಲ್ಲ. ಅದನ್ನು ಅಳವಡಿಸಬೇಕು. ಅದೇ ಹೇಳಿದಲ್ಲ, ಮೌಲ್ಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಇತರರಿಗೆ ಮಾಹಿತಿ ಕೊಡುವಂಥ ಒಂದು ಶಿಕ್ಷಣ ಬೇಕು ನಮಗೆ. ಮತ್ತು ಇತರರಿಗೆ ಇದರ ಕೆಲಸಕ್ಕಾಗಿರುವಂಥ ಶಿಕ್ಷಣ ಭಾಳ ಉತ್ತಮವಾದದ್ದು. ಹಳೆ ಕಾಲಕ್ಕಿಂತ ಭಾಳ ಉತ್ತಮವಾದದ್ದು. ನೀವು ಹುದ್ದೆಗೆ ಹೋಗುವಾಗ ರೆಡಿಯಾಗಿ ಹೋಗ್ತೀರಾ ಆ ಹುದ್ದೆಗೆ. ಆದರೆ ಅಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ತಿಳಿಸೋಕ್ಕಿಲ್ಲ. ಆ ನ್ಯೂನತೆಯನ್ನು ಸರ್ಕಾರದವರು ಸರಿಪಡಿಸಬೇಕು. ಡಾಕ್ಟರ್ ಸರ್, ನನ್ನ ಹೆಸರು ಮಧುಮಿತಾ. ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ನಾವು ಈಗಿನ ಮಾಧ್ಯಮದ ಹಾವಳಿಗಳ ಮಧ್ಯೆ ಹೇಗೆ ಸಹಕರಿಸಬಹುದು? ಅದೇ ಹೇಳಿದಲ್ಲ, ನಮ್ಮಲ್ಲಿ ತೃಪ್ತಿ ಅನ್ನೋ ಒಂದು ಗುಣ ಇದ್ದರೆ, ಇದ್ದದ್ರಲ್ಲಿ ಸಂತಸ ಪಡೆಯುವಂಥ ಒಂದು ಗುಣ ನಮ್ಮಲ್ಲಿದ್ದರೆ, ನೀವು ನಿಮ್ಮ ಕೆಲಸದಲ್ಲಿ ಅವ್ಯವಹಾರ ಮಾಡಲ್ಲ, ತಪ್ಪು ಮಾಡಲ್ಲ. ನೀವು ನಿಮ್ಮ ಕೆಲಸ ಅಧಿಕಾರದಲ್ಲಿದ್ದವರು ಕೆಲಸದ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದರೆ ಈ ದೇಶ ಭೂಲೋಕದಲ್ಲಿ ಅತಿ ಉತ್ತಮ ದೇಶ ಆಗ್ತದೆ. ಆದರೆ ನನ್ನ ಅನಿಸಿಕೆಯಲ್ಲಿ ಇವತ್ತು 50% ಆದಾಯ ಬೇರೆ ದಾರಿಗೆ ಹೋಗ್ತಾ ಇದೆ. ಅದು ತಪ್ಪು. ಅದಕ್ಕೆ ನೀವು ಸಹಾಯ ಮಾಡಬೇಕಾದ್ರೆ ನೀವು ಪ್ರಾಮಾಣಿಕರಾಗಿ ನೀವು ಈ ಹುದ್ದೆಗೆ ಬರಬೇಕು. ಮತ್ತು ರಾಜಕೀಯಕ್ಕೆ ಹೋದರೂ ಕೂಡ ಪ್ರಾಮಾಣಿಕತೆಯಿಂದ ಜೀವನ ಮಾಡಬೇಕು. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಬಿಬಿ ಐಷಾ. ನಾನು ಸಾರ್ವಜನಿಕ ಪ್ರೌಢಶಾಲೆ ಹೊಸೇಕರ ಎಂಬ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ ಇದಾಗಿದೆ: ದಿನೇ ದಿನೇ ಹೆಚ್ಚಾಗುತ್ತಿರುವ ತ್ಯಾಜ್ಯದ ನಿರ್ವಹಣೆಯ ಬಗ್ಗೆ ಕ್ರಮ ಏನು ತೆಗೆದುಕೊಳ್ಳಬೇಕು?
ಆದಷ್ಟು ಬೇಗ ಕೋರ್ಟ್ಗಳಿಂದ ತೀರ್ಪು ಬರೋಕ್ಕೆ ಶುರು ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಇವತ್ತು ಏನಾಗ್ತಾ ಇದೆ ಅಂದರೆ ಒಂದು ಕೋರ್ಟಲ್ಲಿ 10 ವರ್ಷ ಬೇಕು ಒಂದು ಕೇಸ್ ಮುಗಿಬೇಕಾದ್ರೆ, ಎರಡನೇ ಕೋರ್ಟಲ್ಲಿ 10 ವರ್ಷ ಬೇಕು, ಹೈಕೋರ್ಟಲ್ಲಿ 10 ವರ್ಷ ಬೇಕು, ಸುಪ್ರೀಂ ಕೋರ್ಟಲ್ಲಿ 10 ವರ್ಷ ಬೇಕು. ಕೊನೆಯ ತೀರ್ಪು ಬರುವಾಗ ಕಕ್ಷಿಗಾರ ಇರ್ತಾನೆ ಇಲ್ವ ಅಂತ ಯಾರಿಗೂ ಗೊತ್ತಿಲ್ಲ. ಅದರಿಂದ ಈ ನಮ್ಮ ನ್ಯಾಯಾಂಗದ ಪದ್ಧತಿಯಲ್ಲಿ ಬದಲಾವಣೆ ಬರಬೇಕು. ಅಮೆರಿಕದಲ್ಲಿ 2 ಕೋರ್ಟ್, ಮೊದಲನೇ ಕೋರ್ಟು, ಎರಡನೇ ಕೋರ್ಟ್. ಆವಾಗ ಈ ರೀತಿ ಆಗಲ್ಲ. ಯಾರಿಗೆ ತಪ್ಪಾಗಿದೆ ಕೆಳಗಿನ ಕೋರ್ಟಲ್ಲಿ ಅಂತ ಅರ್ಥ ಮಾಡಿದರೆ ಅವ್ರು ಮಾತ್ರ ಹೋಗ್ತಾರೆ. ಇವಾಗ ಹಾಗಲ್ಲ. ಸೋತವನು ಕೂಡ ನಾನು ಸೋಲ್ತೇನೆ ಅಂತ ಗೊತ್ತಿದೆ, ಅಲ್ಲಿ ಹೋದ್ರೆ 10 ವರ್ಷ ಇನ್ನೂ ಅವನಿಗೆ ಹಣ ವಾಪಸ್ ಕೊಡಬೇಕಾಗಿಲ್ಲ, ಮನೆ ವಾಪಸ್ ಕೊಡಬೇಕಾಗಿಲ್ಲ. ಆ ರೀತಿ ಆಗ್ತಾ ಇದೆ. ಅದರಿಂದ ನಾವು ಕೂಡ ಬರೀ 2 ಕೋರ್ಟ್ನ ಸಿಸ್ಟಮನ್ನು ಮಾಡಿದರೆ ನಮ್ಮ ನ್ಯಾಯಾಂಗ ಪದ್ಧತಿಯಲ್ಲಿ ಭಾಳಷ್ಟು ಸುಧಾರಣೆ ಬರ್ತದೆ. ಅದರಿಂದ ಸಮಸ್ಯೆಗೆ ಪರಿಹಾರ ಬೇಗ ಸಿಗ್ತದೆ. ನಮಸ್ತೆ ಸರ್, ನನ್ನ ಹೆಸರು ಕೋಕಿಲ ಅಂತ. ಮಿಥಿಲಾ ಸ್ಕೂಲ್ ವ್ಯಾಸಂಗ ಮಾಡುತ್ತಿದ್ದೇವೆ ಸರ್. ಇನ್ಕಮ್ ಟ್ಯಾಕ್ಸ್ ಕಟ್ಟೋದ್ರಿಂದ ಏನು ಉಪಯೋಗ? ಸರ್ಕಾರ ಅದರ ಆಡಳಿತಕ್ಕೆ ಮತ್ತು ದೇಶದ ಅಭಿವೃದ್ಧಿಗೆ ಬರುವುದು ಹಣ ಇನ್ಕಮ್ ಟ್ಯಾಕ್ಸ್, ಬೇರೆ ಯಾವುದೇ ದಾರಿ ಇಲ್ಲ. ಅದರಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಿದ್ರೆ ನಮ್ಮ ಜವಾಬ್ದಾರಿ ನಿಭಾಯಿಸಿದಂಗೆ ಆಗ್ತದೆ. ಟ್ಯಾಕ್ಸ್ ಕಟ್ಟದಿದ್ರೆ ಮೋಸ ಮಾಡಿದಂಗೆ ಆಗ್ತದೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕು, ಅದು ಸರ್ಕಾರದ ಆಡಳಿತಕ್ಕೆ ಬೇಕು. ನಮಸ್ತೆ ಸರ್, ನನ್ನ ಹೆಸರು ವಿಕಾಸ್ HM. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸಾರ್ವಜನಿಕ ಪ್ರೌಢಶಾಲೆ ಹೊಸಗ್ರಾಹ. ನನ್ನ ಪ್ರಶ್ನೆ ಇದಾಗಿದೆ: ಸಾಮಾನ್ಯ ನಾಗರಿಕರು ಕಾನೂನನ್ನು ಹೇಗೆ ಸರಿಯಾಗಿ ತೆಗೆದುಕೊಳ್ಳಬಹುದು? ಮೊದಲು ಕಾನೂನನ್ನ ಅರ್ಥ ಮಾಡ್ಕೊಳ್ಬೇಕು. ನಮಗೆ ತಿಳಿದಿದ್ದರೆ ಇನ್ನೊಬ್ಬರನ್ನ ಕೇಳ್ಬೋದು, ಇಲ್ಲದ್ರೆ ಸರ್ಕಾರದ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಗೆ ಪತ್ರ ಬರೆದು ಅದರ ಮಾಹಿತಿಯನ್ನು ಪಡ್ಕೊಳ್ಬೋದು. ಅದನ್ನು ತಿಳ್ಕೊಂಡ ನಂತರ ಆ ದಾರಿಯಲ್ಲೇ ನಾವು ಹೋಗಬೇಕು, ಸರಿಯಾದ ದಾರಿಯಲ್ಲಿ. ಆವಾಗ ಖಂಡಿತವಾಗಿ ದೇಶದಲ್ಲಿ ಒಳ್ಳೆಯ ಆಡಳಿತ ಇರ್ತದೆ. ಸರ್ಕಾರಿ ಪ್ರೌಢಶಾಲೆ ಚಿಕ್ಕವಟರಗುಡಿ. ನೀವು ನೂರಾರು ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ಇಳಿಸಿ ಶಿಕ್ಷೆ ಕೊಡಿಸುತ್ತೀರಿ. ಅವರು ಕೆಲವೇ ದಿನಗಳ ನಂತರ ಶಿಕ್ಷೆಯನ್ನು ಮುಗಿಸಿಕೊಂಡು ಹೊರ ಬಂದರೆ ನಿಮ್ಮ ಮನಸ್ಥಿತಿ ಹೇಗಿರುತ್ತದೆ? ನನ್ನ ಮನಸ್ಸಿಗೆ ಬಹಳ ಬೇಸರ ಆಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಬರೀ 7% ಆರೋಪಿಗಳಿಗೆ ಶಿಕ್ಷೆ ಆಗೋದು, 100ರಲ್ಲಿ 7%. ನಾವು ಯಾರಿಗೂ ಹೆದರದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿರುದ್ಧ ಕೇಸ್ ಹಾಕಿದ್ದೇವೆ, ಆದರೆ ಒಬ್ಬರಿಗೂ ಏನೂ ಆಗಿಲ್ಲ. ಅದನ್ನು ಬಹಳ ಬೇಸರ ಆಗ್ತದೆ. ಮುಖ್ಯಮಂತ್ರಿಗಳಿಗೆ ವಿರುದ್ಧ ಕೇಸ್ ಹಾಕಿದರೆ ಅವ್ರಿಗೆ ಸ್ಯಾಂಕ್ಷನ್ ಕೊಡಲ್ಲ, ಸ್ಯಾಂಕ್ಷನ್ ಕೊಟ್ಟರೆ ಕೇಸಲ್ಲಿ ಬಿದ್ದೋಗ್ತದೆ. ಎಲ್ಲರೂ ಸಪೋರ್ಟ್ ಬರೋ ಕಡೆ ಮಾಡ್ತಾ ಇದ್ದಾರೆ. ಅದರಿಂದ ನ್ಯಾಯಾಂಗದ ಮೇಲೆ ನಂಬಿಕೆ ಹೋಗ್ತದೆ. ಈ ಒಂದು ಪರಿಸ್ಥಿತಿಯಲ್ಲಿ ಸಿಸ್ಟಮನ್ನು ನಾವು ಬದಲಾಯಿಸಿದರೆ, ಸಮಾಜವೇ ಅಂಥವರನ್ನು ದೂರ ಇಟ್ಟಿದ್ರೆ, ನ್ಯಾಯಾಧೀಶರೇ ಆಗ್ಬೋದು, ಮಂತ್ರಿಗಳೇ ಆಗ್ಬೋದು, ಭ್ರಷ್ಟನ್ನು ದೂರ ಇಟ್ಟಿದ್ರೆ ಖಂಡಿತವಾಗಿ ಈ ಸಿಸ್ಟಮಲ್ಲಿ ಒಳ್ಳೆ ಬದಲಾವಣೆ ಬರ್ತಾ ಇತ್ತು. ನನ್ನ ಪ್ರಶ್ನೆ: ನೀವು ಕಂಡಂತಹ ಅತಿ ಕಷ್ಟದ ಸಂದರ್ಭ ಯಾವುದು? ಅದರಿಂದ ಹೊರಬರಲು ನೀವು ಮಾಡಿದ ಯೋಜನೆ ಏನು? ಅದೇ ಹೇಳಿದಲ್ಲ, ಒಂದು ಮಗು, 6 ತಿಂಗಳ ಮಗು, ಅದರ ಗುದದ್ವಾರದಲ್ಲಿ ಒಂದು ಪೊರೆ ಬಂದು ಬಾಯಿಯಲ್ಲಿ ಹೊರಗೆ ತರ್ತಾ ಇತ್ತು. ಅದಕ್ಕೆ ಸರಿಯಾದ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡದೇ ಇರುವಾಗ ನಾವು ಇನ್ನೊಂದು ಆಸ್ಪತ್ರೆಗೆ ಹೋಗಿ ಅಂತ ಹೇಳಲಿಲ್ಲ. ಆ ಮಗುವನ್ನು ಖುದ್ದಾಗಿ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಆಪರೇಷನ್ ಮಾಡಿಸಿದ್ವಿ. ಆ ಮಗು ಇವತ್ತು 17 ವರ್ಷದ ಹುಡುಗಿ. ಎಷ್ಟು ಖುಷಿ ಆಗ್ತದೆ. ಆ ಮಗುವಿನ ಭವಿಷ್ಯ ಏನಾಗ್ತಾ ಇತ್ತು? ಆಕೆ ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ದೆ. ಯಾರು ಮದುವೆ ಆಗ್ತಾ ಇದ್ರು ಆಕೆಗೆ? ಸಮಾಜದಲ್ಲಿ ಏನು ಗೌರವ ಇರ್ತಾ ಇತ್ತು? ಇದು ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದದ್ದು, ನನಗೆ ಬಹಳ ಇಷ್ಟ ಆದದ್ದು. ಅದೇ ರೀತಿ ಬಹಳಷ್ಟು ಘಟನೆಗಳು ನಡೆದಿದ್ದು. ನಾವು ಸಹಾಯ ಮಾಡಿದ್ದೇವೆ ಬಹಳಷ್ಟು ಜನರಿಗೆ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇವೆ. ಅದಕ್ಕೆ ಸಂಬಳ ಕೊಟ್ಟಿದ್ದಾರೆ. ಭಾರತದ ಒಂದು ಪ್ರಜಾಪ್ರಭುತ್ವದ ಯಶಸ್ವಿಗೆ ನಮ್ಮ ಭಾರತದ ಒಂದು ಬಹುಪಕ್ಷ ಪದ್ಧತಿ ಎಷ್ಟು ಉತ್ತಮವಾದುದು? ನನ್ನ ಅನಿಸಿಕೆಯಲ್ಲಿ ಭಾರತದ ಸೋಷಿಯಲಿಸ್ಟಿಕ್ ಪೊಸಿಷನ್ ಅನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ 2 ಪಾರ್ಟಿ ಗವರ್ಮೆಂಟ್ ಇಂದ ಪ್ರಯೋಜನ ಇಲ್ಲ. ಪ್ರತಿಯೊಬ್ಬರ ಸಮಸ್ಯೆಗೆ ಪರಿಹಾರ ಸಿಗಬೇಕಾದರೆ ಅವರಿಗೆ ಒಂದು ನೀತಿಯ ಪ್ರಾತಿನಿಧ್ಯ ಸಿಗಬೇಕಾಗ್ತದೆ.
ಅದರಿಂದ ಬಹುಪಕ್ಷದ ಅಗತ್ಯ ಇದೆ. ನನ್ನ ಅನಿಸಿಕೆಯಲ್ಲಿ ಬಹುಪಕ್ಷ ಇರಬೇಕು. ಎರಡೇ ಪಕ್ಷ ಇಟ್ಕೊಂಡ್ರೆ ಅದರಿಂದ ಆಗಲ್ಲ ಅನ್ನೋದು ನನ್ನ ವಿಚಾರ. ಧನ್ಯವಾದಗಳು ಸರ್. ಮತ್ತೊಂದು ಪ್ರಶ್ನೆ ಸರ್, ಗುಣಾತ್ಮಕ ಶಿಕ್ಷಣವನ್ನು ದೊರಕಿಸಿಕೊಡುವುದರಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ಬದಲಾವಣೆ ಅಗತ್ಯವಿದೆಯೇ? ಬಹಳಷ್ಟು ಬದಲಾವಣೆ ಅಗತ್ಯ ಇದೆ. ಇವತ್ತು ಮಕ್ಕಳಿಗೆ ತಿಳಿಸ್ಕೊಡುವುದು ಯಾವ ರೀತಿಯಲ್ಲಿ ತಮ್ಮ ಹುದ್ದೆಯಲ್ಲಿ ತಾವು ಹಣ ಮಾಡಬಹುದು, ಯಾವ ರೀತಿಯಲ್ಲಿ ದೇಶದ ಅಭಿವೃದ್ಧಿ ಮಾಡುವ ವಿಚಾರದ ಬಗ್ಗೆ ಯಾವ ಸಬ್ಜೆಕ್ಟು ಇಲ್ಲ. ಕಲಿಸ್ಕೊಡಿ, ಬೇರೆ ಬೇರೆ ರೀತಿಯ ಮೌಲ್ಯಗಳನ್ನು ಕಲಿಸ್ಕೊಡಿ, ಬೇರೆ ಬೇರೆ ರೀತಿಯ ಮಾಹಿತಿಯನ್ನು ಕೊಡಿ, ಇದು ಅಗತ್ಯವಾದದ್ದು. ಅದರ ಜೊತೆ ಮಾನವೀಯ ಮೌಲ್ಯಗಳ ಒಂದು ಸಬ್ಜೆಕ್ಟ್ ಕೂಡ ಇರಬೇಕು. ಇಲ್ಲದೇ ಆ ಸಮತೋಲನ ಇರಲ್ಲ. ಕೇಂದ್ರ ಮತ್ತು ರಾಜ್ಯಗಳ ಒಂದು ಶಿಕ್ಷಣ ಪದ್ಧತಿಯೇ ಬೇರೆ ಬೇರೆಯಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಒಂದು ಗೊಂದಲದ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಏಕ ಪ್ರಕಾರದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಯಾಕೆ ಸರ್ಕಾರಗಳು ಜಾರಿಗೊಳಿಸೋದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ? ದಾರಿ ಇದೆ, ಕ್ರಮ ಕೈಗೊಳ್ಬಹುದು. ಆದರೆ ಕೇಂದ್ರ ಸರ್ಕಾರ ಇನ್ನೊಂದು ಪಕ್ಷಕ್ಕೆ ಸೇರಿದ್ದು, ರಾಜ್ಯ ಸರ್ಕಾರ ಮತ್ತೊಂದು ಪಕ್ಷಕ್ಕೆ ಸೇರಿದ್ದರಿಂದ ಅವರಲ್ಲಿ ಯಾವ ರೀತಿಯಲ್ಲೂ ಕೂಡ ಸಮಾನತೆ ಇರಲ್ಲ. ಆದ್ದರಿಂದ ಇದೊಂದು ಸಮಸ್ಯೆ. ಅದಕ್ಕೆ ಕಾನೂನಿನ ಬದಲಾವಣೆ ಬರಬೇಕಾದ್ರೆ ವಿದ್ಯೆಯನ್ನು ಕೇಂದ್ರ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು. ಯಾಕಂದ್ರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದೇ ರೀತಿಯ ವಿದ್ಯೆ ಇರಬೇಕು ಅನ್ನೋದು ನನ್ನ ವಿಚಾರ. ಶಿಕ್ಷಣ ಎಂಬುದು ಸಮವರ್ತಿ ಪಟ್ಟಿಯಲ್ಲಿರುವುದು ಇದಕ್ಕೆ ಒಂದು ಮುಖ್ಯ ಸಮಸ್ಯೆಯೇ ಅಥವಾ ಇದು ಗೊಂದಲವೇ? ಇಲ್ಲ, ಗೊಂದಲ ಇಲ್ಲ. ಅದನ್ನು ಸರಿಯಾಗಿ ಬಳಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆದರೆ ಈ ರಾಜಕೀಯ ಫಿಲಾಸಫಿಯಿಂದ ಬೇರೆ ಬೇರೆ ವಿಚಾರಗಳು ಬರ್ತವೆ. ಮಧ್ಯಾಹ್ನದ ಶುಭೋದಯಗಳು ಸರ್. ನನ್ನ ಹೆಸರು ಪ್ರಿಯಾಂಕಾ ಎಂಪಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಮಿರ್ಲೆ. ಸರ್, ನನ್ನದು ಇದೊಂದು ಪ್ರಶ್ನೆ. ಸರ್, ನೀವು ನಿಮ್ಮ ಜೀವನದಲ್ಲಿ ಈ ಸ್ಥಾನಕ್ಕೆ ಬರಲು ಎದುರಿಸಿದ ಸಮಸ್ಯೆಗಳ್ಯಾವುವು? ನನ್ನ ಈ ಹುದ್ದೆಗೆ ಬರೋಕ್ಕೆ ಯಾವ ಸಮಸ್ಯೆನೂ ಇರಲಿಲ್ಲ. ಆದರೆ ವಿವಿಧ ಕಾರಣಗಳಿತ್ತು ಖಂಡಿತ. ನಾನು ತುರ್ತು ಪರಿಸ್ಥಿತಿಯಲ್ಲಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಗ ಒಂದು ಪಕ್ಷದ ವಿರೋಧ ಪಕ್ಷದ ವ್ಯಕ್ತಿಗಳನ್ನು ಜೈಲಲ್ಲಿ ಇಟ್ಟಿದ್ರು. ಅವರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಮಧು ದಂಡವತೆ, LK ಅದ್ವಾನಿ, SN ಮಿಶ್ರಾ ಎಲ್ಲ ಇದ್ದರು. ಕರ್ನಾಟಕದ ರಾಜಕೀಯ ನಾಯಕರು ಕೂಡ ಇದ್ದರು. ಅವ್ರ ಪರವಾಗಿ ನಾನು ವಾದ ಮಾಡಿದ್ದೆ. ಆದ್ದರಿಂದ ಅವರು ಅಧಿಕಾರಕ್ಕೆ ಬಂದಾಗ ನನ್ನನ್ನು ಮರೆತು ಬಿಡಲಿಲ್ಲ, ನನ್ನನ್ನು ಅಡ್ವೊಕೇಟ್ ಜನರಲ್ ಆಗಿ ಮಾಡಿದರು. ಅದೇ ರೀತಿ ನಾನು ಕೇಂದ್ರ ಸರ್ಕಾರದಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ದಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವರು ನನ್ನನ್ನು ಇದಕ್ಕೆ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಮಾಡಿದರು. ತದನಂತರ ನಾನು ಸುಪ್ರೀಂ ಕೋರ್ಟಿಗೆ ಹೋದೆ. ಅದರಲ್ಲಿ ರಾಜಕಾರಣಿಗಳ ಕೈವಾಡ ಇಲ್ಲ. ಆಮೇಲೆ ರಿಟೈರ್ ಆದಮೇಲೆ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ನನ್ನನ್ನು ಇಲ್ಲಿ ಬರಮಾಡಿಕೊಂಡ್ರು ಲೋಕಾಯುಕ್ತನಾಗಿ. ನಾನು ನನ್ನ ತೀರ್ಪಲ್ಲಿ ಅವರ ಹೆಸರು ಕೂಡ ಹಾಕಿದ್ದೇನೆ. ಅದರಿಂದ ನಾನು ಯಾರಿಗೂ ಇದರಲ್ಲಿ ಅಕ್ರಮವಾಗಿ ಸೇವೆ ಮಾಡಿಲ್ಲ. ಯಾರಿಗೂ ಕೂಡ ನನ್ನಿಂದ ತಪ್ಪು ತಿಳಿದಿಂದ ಆಗಿದೆ. ತಪ್ಪು ಮಾಡಿದ್ದವರನ್ನು ಅವರು ಶಿಕ್ಷಿಸುವ ಪ್ರಯತ್ನ ಮಾಡಿದ್ದೇನೆ. ಅವರಿಗೆ ಶಿಕ್ಷೆ ಆಗಿಲ್ಲ. ಒಂದು ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಮೆಡಿಕಲ್ ಮಾಡಬೇಕಾದ್ರೆ ಮಿನಿಮಮ್ ಒಂದು 30 ಲಕ್ಷ 20 ಲಕ್ಷ ಕೊಟ್ಬಿಟ್ಟು ಮೆಡಿಕಲ್ ಮಾಡೋಕ್ಕೆ ಹೋಗ್ತಾರೆ ಡಾಕ್ಟರ್ಗಳಾಗಿ ಸೇವೆ ಸಲ್ಲಿಸೋಕ್ಕೆ. ಆ ವೃತ್ತಿಯನ್ನ ಮಾಡ್ಕೊಂಡು ಬಂದ್ಮೇಲೆ ಅವರು ನ್ಯಾಯವನ್ನ ಕೊಡೋಕ್ಕೆ ಸಾಧ್ಯನಾ ಅಷ್ಟು ದುಡ್ಡು ಕೊಟ್ಬಿಟ್ಟು ಮಾಡಿದಾಗ ಅಂತ ನನ್ನ ಪ್ರಶ್ನೆ. ಇವತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಬಹಳಷ್ಟು ಖರ್ಚು ಮಾಡಬೇಕಾಗ್ತದೆ. ಪ್ರತಿ ವರ್ಷ ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಅದು ಇಲ್ಲದವರು ಸಾಲ ಮಾಡಿ ಏನೇನು ಮಾಡಬೇಕಾಗ್ತದೆ. ಅದನ್ನು ತೀರಿಸಬೇಕಾದ್ರೆ ಹಣ ವಾಪಸ್ ಪಡ್ಕೊಳ್ಬೇಕಾಗ್ತದೆ. ಮತ್ತು ಅದು ತೀರಿಸಿದ ನಂತರ ಮಾತ್ರ ಅದು ನಿಲ್ಲಿಸಲ್ಲ, ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮಾನವೀಯತೆಯ ಒಂದು ನ್ಯೂನತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ಅವರಿಗೆ ಕಾರಣ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಮೆಡಿಕಲ್ ಕಾಲೇಜಲ್ಲಿ ಇದ್ದವನು ಬಿಟ್ಟು ನಾನು ಹೋಗೋದು. Good afternoon, sir. I am Pallavi A.B. I am studying in 10th standard. ಮಿಥಿಲಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಸರ್, ನಾನೀಗ 10th ಓದ್ತಾ ಇದ್ದೀನಿ. ಟೈಮ್ ಮ್ಯಾನೇಜ್ ಬಗ್ಗೆ ಏನಾದರೂ ಟಿಪ್ಸ್ ಸಿಗುತ್ತಾ? No, time you got to adjust yourself because I am not sure of how much time is required for your other extracurricular activities and other things. ದಿನದಲ್ಲಿ ಒಂದು 5-6 ಗಂಟೆ ಶಾಲೆಗೆ ಕಾಲೇಜಿಗೆ ಹೋಗ್ತೀರಾ, ಅದರಲ್ಲಿ ಹೋಗ್ತದೆ.
ಮುಂಜಾನೆ ಹೋಮ್ ವರ್ಕ್ ಮಾಡೋಕ್ಕೆ ಸ್ವಲ್ಪ ಸಮಯ ಹೋಗ್ತದೆ. ತದನಂತರ ನೀವು ಸ್ಪೋರ್ಟ್ಸ್ ಅಥವಾ ಇನ್ಯಾವುದೇ ಆಕ್ಟಿವಿಟಿಗೆ ಹೋಗ್ತೀರಾ. ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಾ ಅನ್ನೋದು ಭಾಳ ಮುಖ್ಯ. ಐಫೋನ್ನಲ್ಲಿ ಪ್ಲೇ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಸ್ಟಡೀಸನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ನನ್ನದೇ ಆದ ವಿಚಾರ ಅಂದರೆ ಗಂಟೆ 2 ಗಂಟೆ ಆದರೂ ಸಾಯಂಕಾಲ ನಿಮ್ಮ ನಾಳಿನ ಸಬ್ಜೆಕ್ಟ್ ಬಗ್ಗೆ ಅಥವಾ ಇವತ್ತು ಓದಿದ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಜಾಸ್ತಿ ಹೆಚ್ಚಿಕೊಳ್ಳಿ. ದಿನಕ್ಕೆ ಬೆಳಿಗ್ಗೆ 1 ಗಂಟೆ ಹೋಮ್ ವರ್ಕ್ ಮತ್ತು ಇತರ ಮಾತುಗಳನ್ನು ಮಾಡಬೇಕು. ಸಾಯಂಕಾಲದ ಅಟ್ಲೀಸ್ಟ್ 2 hours you should study the subject which is coming up tomorrow or which is decided today. ಈ ಒಂದು ಸಿಸ್ಟಮ್ ಇಟ್ಕೊಂಡ್ರೆ ಖಂಡಿತವಾಗಿ ಯು ವಿಲ್ ಬಿ ಕೀಪಿಂಗ್ ಅಪ್ ಯುವರ್ ಲೆಸನ್ ಕೇಳಬೇಕಾದ್ರೆ ಮೈಂಡ್ ಡೈವರ್ಟ್ ಆಗ್ದಂಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಏನು ಮಾಡ್ಕೊಳ್ಳೋದು? ಇಲ್ಲ, ಪ್ರಯತ್ನ ಮಾಡಿದ್ರೆ ಯು ಕ್ಯಾನ್ ಕಾನ್ಸಂಟ್ರೇಟ್ ಎನಿ ಗ್ರೂಪ್ ಯು ಕ್ಯಾನ್ ಬಿ ದೇರ್ ಯು ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಇಟ್. ದಟ್ಸ್ ವಾಟ್ ಐ ಹ್ಯಾವ್ ಟ್ರೈಡ್. ಇವಾಗ ಸಾಯಂಕಾಲ ಶಾಲೆ ಮುಗಿದ ತಕ್ಷಣ ಸ್ಪೋರ್ಟ್ಸ್ಗೆ ಹೋಗ್ತಾ ಇದ್ದೆ. ಅಲ್ಲಿಂದ ಬಂದವನು 1-2 ಗಂಟೆ ಕೂತು ಓದ್ತಾ ಇದ್ದೆ ನಾನಿನ ಸಬ್ಜೆಕ್ಟ್ ಬಗ್ಗೆ. ಈ ರೀತಿ ನನಗೆ ಐ ಕುಡ್ ಮ್ಯಾನೇಜ್ ಮೈ ಸೆಲ್ಫ್ ವೆನ್ ಐ ಕಮ್ ಅಪ್ ಟು ದಿಸ್ ಲೆವೆಲ್. ಯಾರಿಗೂ ದುಡ್ಡು ಕೊಟ್ಟು ಬಂದಿಲ್ಲ, ಯಾರಿಗೂ ದುಡ್ಡು ತಗೊಂಡಿಲ್ಲ. My name is Jahnavi. I am studying in 10th standard. ನಾನು ಮಿಥಿಲಾ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಜಸ್ಟಿಸ್ನ ನಮಗೆ ಯಾವ ಥರ ನ್ಯಾಯನ ಯಾವ ಥರ ಕಾಪಾಡೋದು? ಪ್ರತಿ ನ್ಯಾಯಾಲಯದ ಆದೇಶದ ಬಗ್ಗೆ ಕೇಸ್ಗಳಿವೆ, ಕಾನೂನುಗಳಿವೆ, ಅದನ್ನು ಅಧ್ಯಯನ ಮಾಡಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಅದನ್ನು ಜನರಲ್ ನಾಲೆಜಿಂದ ಪಡ್ಕೊಳ್ಬೋದು. ಒಬ್ಬ ಕಾನೂನು ಪ್ರಾಕ್ಟೀಸ್ ಮಾಡುವವನು ಅವನ ಕಾನೂನು ಬುಕ್ಕನ್ನು ಓದಿ ಮಾಡ್ಬೋದು. ಅದೇ ರೀತಿ ಬೇರೆ ಬೇರೆ ಥರದಲ್ಲಿ ಮಾಹಿತಿ ಬರ್ತಾ ಇರ್ತದೆ. ಹಿರಿಯರು ಹೇಳಿದ ಮಾತುಗಳು ಅದೆಲ್ಲ ಇರ್ತದೆ. ಇದನ್ನೆಲ್ಲ ನೀವು ಚರ್ಚೆ ಮಾಡಿದಲ್ಲಿ ಒಳ್ಳೆಯದು ಯಾವುದಿದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಿಕ್ಕಿದ್ದನ್ನು ನೀವು ಮರೆತು ಬಿಡಬೇಕು. ಓನ್ಲಿ ಗುಡ್ ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಬ್ಯಾಕ್ ಅಂಡ್ ಯೂಸ್ ಇಟ್ ಲೇಟರ್. ಅಲ್ಲ, ಇದು ಮಕ್ಕಳಿಗೂ ಇವ್ರಿಗೆ ನನ್ನ ಹೆಸರು ವೈಶಿಕ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅಂಕನಹಳ್ಳಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉತ್ತಮಪಡಿಸುವುದು ಹೇಗೆ? ಮೊತ್ತ ಮೊದಲು ನೀವು ಯುವಕರು ಒಂದು ತಿಳ್ಕೊಳ್ಬೇಕು, ಜೀವನದಲ್ಲಿ ಮಾನವರಲ್ಲಿ ಇರುವುದು ವ್ಯತ್ಯಾಸ ಒಂದೇ, ಗಂಡಸು ಮತ್ತು ಹೆಂಗಸು. ಬೇರೆ ಆತ ಹಿಂದೂ, ಈತ ಮುಸ್ಲಿಮು, ಈತ ಕ್ರಿಶ್ಚಿಯನ್ ಅನ್ನೋ ವ್ಯತ್ಯಾಸ ಇಲ್ಲ. ಅದನ್ನು ಬೇರೆ ಬೇರೆ ಕಾರಣಕ್ಕೆ ನಮ್ಮ ಹಿರಿಯರು ನಮ್ಮ ಮುಂದೆ ತಂದು ಇಟ್ಟಿದ್ದಾರೆ. ಇದರಿಂದ ಶಾಂತಿಯ ಉಲ್ಲಂಘನೆ ಆಗ್ತಾ ಇದೆ. ಎಲ್ಲರೂ ನಾವು ಮಾನವರು ಅಂತ ಮೊದಲು ತಿಳ್ಕೊಳ್ಬೇಕು. ಪ್ರತಿಯೊಬ್ಬನ ಧರ್ಮವನ್ನು ನಾವು ಗೌರವಿಸಬೇಕು. ಪ್ರತಿಯೊಬ್ಬನ ಧರ್ಮ ನನ್ನ ಧರ್ಮದಷ್ಟೇ ಉತ್ತಮವಾದದಂತ ತಿಳ್ಕೊಳ್ಬೇಕು. ಅದರ ಬಗ್ಗೆ ಟೀಕೆ ಮಾಡಬಾರದು. ಈ ಒಂದು ಭಾವನೆ ನಮ್ಮಲ್ಲಿದ್ದು ಆ ಭಾವನೆ ಸಮಾಜದಲ್ಲಿ ಜಾಸ್ತಿ ಜನಗಳು ಇದ್ದರೆ ಬಹಳಷ್ಟು ಶಾಂತಿ ಇರ್ತದೆ. ಇವತ್ತು ಏನೆಲ್ಲ ಆಗ್ತಾ ಇದೆ, ಮಗಳು ಯಾರು ಬೇರೆ ಜಾತಿಯವರೆಲ್ಲ ಮದುವೆ ಆದಂತ ಅವಳನ್ನು ಕೊಲೆ ಮಾಡ್ತಾರೆ, ಅಪ್ಪನೇ ಕೊಲೆ ಮಾಡ್ತಾರೆ. ಅಂದರೆ ಅವರು ಮನುಷ್ಯರು, ನಾವು ಮನುಷ್ಯರು ಅಂತ ತಿಳ್ಕೊಳ್ಳಲ್ಲ. ಈ ಭಾವನೆ ಬಹಳ ಮುಖ್ಯವಾದದ್ದು. ಜಾತಿ ಧರ್ಮ ಅನ್ನೋದು ನಮ್ಮ ಮನೆ ಒಳಗಿನ ವಿಚಾರ. ಹೊರಗೆ ಸಮಾಜದಲ್ಲಿ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಬೆಲೆ ಇರಬಾರ್ದು, ಇವತ್ತಿದೆ, ಅದು ಬೇರೆ ವಿಚಾರ. ಆದ್ದರಿಂದ ನೀವು ಕೇಳಿದ ಪ್ರಶ್ನೆಗೆ ನನ್ನ ಜವಾಬು ಏನೆಂದರೆ, ಮೊತ್ತ ಮೊದಲು ನಮ್ಮ ವಿದ್ಯೆಯಲ್ಲಿ ನಾವು ಕಲಿಬೇಕಾದದ್ದು ಮನುಷ್ಯರಲ್ಲಿ ಇರುವುದು ಒಂದೇ ಒಂದು ವ್ಯತ್ಯಾಸ, ಅದು ಗಂಡಸರು ಮತ್ತು ಹೆಂಗಸರು. That should be the basic concept on which we should live. Everybody, whichever community he belongs to, is the same as me. So that is the most important thing. Consequent to which ಇದೆಲ್ಲ ಬರ್ತಾ ಇದೆ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಅವರು ಇವರು ಇದೆಲ್ಲ. ಅದರಿಂದ ಸಮಾಜದ ವಿಂಗಡಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಎಲ್ಲ ಮರೆತು ಬಿಡಿ, ಎಲ್ಲರ ಮನುಷ್ಯರು ಆರ್ಥಿಕವಾಗಿ ಹಿಂದೆ ಇದ್ದವರನ್ನ ಮೇಲೆ ತರೋ ಪ್ರಯತ್ನ ಮಾಡಬೇಕು. ಅದು ಜಾತಿ ಆಧಾರದ ಮೇಲೆ ಇರಬಾರ್ದು. ಪ್ರತಿಯೊಬ್ಬ ಕೀಳುಮಟ್ಟದ ಆದಾಯ ಇರುವವನಿಗೆ ಸರ್ಕಾರ ಸಹಾಯ ಮಾಡಬೇಕು.
ಸರ್ ನಮಸ್ಕಾರ ಸರ್. ನನ್ನ ಹೆಸರು ವಿಶ್ವನಾಥರ ಚೌಹಾಣ್ ಅಂತ ಹೇಳಿ, ನಿವೃತ್ತ ಮುಖ್ಯೋಪಾಧ್ಯಾಯ. ನನಗೆ ಒಂದೆರಡು ಪ್ರಶ್ನೆಗಳು ತುಂಬ ಕಾಡ್ತಾ ಇದೆ ಸರ್, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ. ಜೊತೆಗೆ ಈ ಭ್ರಷ್ಟ ರಾಜಕಾರಣಿಗಳೇ ಇದಕ್ಕೆಲ್ಲ ತುಂಬ ಕಾರಣರು ಅಂತ ಹೇಳಿ ನನಗೆ ಅನಿಸಿದೆ. ಯಾಕೆಂತ ಹೇಳ್ತಾರೆ, ಈಗ ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಒಂದು ಸರ್ಕಾರ ಬರುತ್ತೆ, ಅವರು ಒಂದು ಟೆಕ್ಸ್ಟ್ ಬುಕ್ ಅನ್ನು ಅವರು ಒಂದು ತರ್ತಾರೆ, ಇನ್ನೊಂದು ಸರ್ಕಾರ ಬರುತ್ತೆ ಇನ್ನೊಂದು ಟೆಕ್ಸ್ಟ್ ಬುಕ್ ಅನ್ನು ತರ್ತಾ ಇದೆ. ಯಾಕಂದ್ರೆ ಇದನ್ನು ನಾನು CDC ಒಬ್ಬ ಮೆಂಬರ್ ಆಗಿ ಹಾಸನ ಒಂದು ಕಾಲೇಜಲ್ಲಿ ನೋಡಿದ್ದೇನೆ. NEP ಅಂತ ಹೇಳಿ ಒಬ್ರು ತಂದ್ರೆ ಕೇಂದ್ರ ಸರ್ಕಾರ ಕೊಡ್ಬಿಟ್ರೆ, SEP ಅಂತ ಹೇಳಿ ರಾಜ್ಯ ಸರ್ಕಾರ ತರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊಂದಲಗಳು ಉಂಟಾಗೋಗಿದೆ. ಯಾವ ರೀತಿ ಓದಬೇಕು, ನಾವು NEP ಓದಬೇಕಾ ಅಥವಾ SEP ಓದಬೇಕಾ? ನ್ಯೂ ಎಜುಕೇಶನ್ ಪಾಲಿಸಿಗೆ ನಾವು ಹೋಗಬೇಕಾ ಅಥವಾ ಓಲ್ಡ್ ಎಜುಕೇಶನ್ ಪಾಲಿಸಿಯನ್ನು ಅನುಸರಿಸಬೇಕಾ? ಮತ್ತೆ ಅವ್ರಿಗೆ ಎಕ್ಸಾಮ್ ಆಗಿ 1 ವರ್ಷ 2 ವರ್ಷ ಆದ್ರೂ ಕೂಡ ಇನ್ನೂ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ. ಇದೆಲ್ಲ ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, AI ಅಂತ ಹೇಳಿ ತರ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ, ಗೂಗಲ್ ಅಂತ ಹೇಳಿ ತರ್ತಾ ಇದೆ. ನಾವು ವಿದ್ಯಾರ್ಥಿಗಳಿಗೆ ನಾನೇ ಒಂದು ಶಾಲೆಯಲ್ಲಿ ಗಮನಿಸಿದ್ದೇನೆ, ಆ ವಿದ್ಯಾರ್ಥಿಗಳು ಹೋಮ್ವರ್ಕ್ ಕೊಟ್ಟಾಗ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇದು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಕ್ಕೆ ಹೋದ್ರೆ, ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅವ್ರು ಗೂಗಲ್ ಸರ್ಚ್ ಮಾಡಿದ್ದಾರೆ. ಅದು ತಕೊಂಡು ಇದು ಹೇಗೆ ಬಂತು ಅಂತೇಳಿ ಅವ್ರು ಹೇಳೋದಕ್ಕೆ ಹೋಗ್ತಾ ಇಲ್ಲ ಸರ್. ದಯಮಾಡಿ ಇದ್ರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಏನು ಇದೆ, ಈ ಗೂಗಲ್ ಆಗಲಿ ಈ AI ಆಗಲಿ ನಿಲ್ಸಿದ್ದೇ ಆಗಿದ್ರೆ ನಮ್ಮ ಏನು ಭ್ರಷ್ಟಾಚಾರದ್ದು ಮತ್ತೆ ಈ ಕೆಲಸ ಏನು, ಈಗ ನಾನು ನಿವೃತ್ತಿ ಆದ್ರೆ ಅಲ್ಲಿಂದನೇ ನನ್ನ ಕೆಲಸ ಹೋಗ್ತಾ ಇದೆ ಸರ್. ನನ್ನ ಹಿಂದೆ ನನಗೆ ನೆಕ್ಸ್ಟ್ ಯಾರು ಕೊಡೋದಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ರಾಜಕಾರಣಿಗಳಿಗೆ ನೀವೇನು ಹೇಳ್ತೀರ ಅಂತ. ಇದೊಂದು ಬಹಳ ದೊಡ್ಡ ಸಮಸ್ಯೆ. ಇತ್ತೀಚೆಗೆ ಒಬ್ರು AI ಬಗ್ಗೆ ಶೋಧನೆ ಮಾಡಿದ್ದವ್ರ ಜೊತೆ ನಾನು ಚರ್ಚೆ ಮಾಡಿದ್ದೆ. ಅವ್ರು ಹೇಳ್ತಾರೆ, ಇನ್ನು 5 ವರ್ಷದಲ್ಲಿ ಇವತ್ತಿರುವಂತ ಹುದ್ದೆಯಲ್ಲಿ 75% ಹುದ್ದೆಗಳು ಮಾಯ ಆಗ್ತದೆ. ನಮ್ಮ ಜನಸಂಖ್ಯೆ ಅಷ್ಟಿದೆ, ಕೆಲಸದಲ್ಲಿ ಇರುವವರ 75% ಹುದ್ದೆ ಹೋದರೆ ಮುಂದೆ ಯಾವ ರೀತಿಯಲ್ಲಿ ಅವರು ಜೀವನ ಮಾಡೋಕ್ಕೆ ಸಾಧ್ಯವಿದೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಇದರ ಬಗ್ಗೆ ಅಧಿಕಾರದಲ್ಲಿರುವವರು, ಪ್ಲಾನಿಂಗ್ ಕಮಿಷನ್ ಅವರು ಬಹಳ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕಾಗಿದೆ. ಇದೇ ರೀತಿ ಇನ್ನು ಹಲವಾರು ಪ್ರಶ್ನೆಗಳಿವೆ. ಇವಾಗ ಹೇಳಿದ ಪ್ರಶ್ನೆಯನ್ನು ಕೇಳಿದಂಗೆ ಬೇರೆ ಬೇರೆ ರೀತಿಯ ಸಬ್ಜೆಕ್ಟ್ಗಳನ್ನು, ಗ್ರೂಪ್ಗಳನ್ನು ಮಾಡ್ತಾ ಇರ್ತಾರೆ. ಅದರಿಂದ ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ತದೆ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ. ಹಿಂದೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ಲು ಮತ್ತು ಕಾಮರ್ಸ್ ಅಂತ ಇತ್ತು. ಇವತ್ತು ಒಂದು ಇಂಜಿನಿಯರಿಂಗಲ್ಲಿ ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅಂತ ಮಾಡ್ತಾರೆ. ಮೆಡಿಕಲ್ ಎಲ್ಲ ಇದ್ದೇ ಇದೆ. ಅದು ಇದರಿಂದ ಕೇಂದ್ರ ಸರ್ಕಾರದವರು ಒಂದು ಬೇಗನೆ ತೀರ್ಪಿಗೆ ಬರಬೇಕು. ಯಾಕಂದರೆ AI ಎಷ್ಟು ಬೇಕೋ ಅಷ್ಟು ಮಾತ್ರ ಮುಂದುವರಿಯಿರಿ, ಅದಕ್ಕೆ ಮೊದಲು ಮುಂದುವರಿಸುವುದು ಬೇಡ. ಯಾಕಂದರೆ ಅದರ ಪರಿಣಾಮದ ಬಗ್ಗೆ ಭಾಳಷ್ಟು ಚರ್ಚೆ ಆಗಬೇಕು. ಇದು ನಿಜವೋ ಇದು ಸುಳ್ಳು ಅನ್ನೋದು. ಯಾಕಂದರೆ 5 ವರ್ಷದಲ್ಲಿ 75% ಕೆಲಸ ಹೋದರೆ ಮತ್ತೆ ದಂಗೆ ಹೇಳ್ತಾರೆ ಜನರು. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶದಲ್ಲಿ ಕೂಡ. ಯಾಕಂದರೆ ಅವರು ಹೊಟ್ಟೆಗೆ ಸರ್ಕಾರದಿಂದ ಹಣ ಬರೋಕ್ಕೆ ಸಾಧ್ಯವಿಲ್ಲ, ಕೆಲಸ ಕೊಟ್ಟು ಮಾಡಬೇಕಾಗ್ತದೆ. ನೀವು ಹೇಳಿದ ಪ್ರಶ್ನೆಯಲ್ಲಿ ಬಹಳಷ್ಟು ಮಾಹಿತಿ ಇದೆ ಸರ್. ಅನ್ಎಂಪ್ಲಾಯ್ಡಿಂದ ವಿದ್ಯಾರ್ಥಿಗಳು ಮದುವೆ ಆಗೋದಕ್ಕೆ ಆಗ್ತಾ ಇಲ್ಲ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರು ಕೂಡ ಮದುವೆಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ಅಥವಾ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ಹೆಣ್ಮಕ್ಳಿಗೆ ಗಂಡು ಕೊಡ್ತಾ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಇವರು ಹೌದು ಸರ್. ಮದುವೆ ಆದ್ರೂ ಕೂಡ ಮತ್ತೆ ಅಲ್ಲಿ ಹೊಟ್ಟೆಗಿಲ್ತಾರೆ. ಅದೇ ಸರ್. ಆದ್ರಿಂದ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ. ಮದುವೆ ಇನ್ನು ಎಷ್ಟು ದಿವಸ ಇರ್ತದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಸಮಾಜದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕಾದ್ರೆ ಕೇಂದ್ರ ಸರ್ಕಾರದವರು ತಮ್ಮ ಜವಾಬ್ದಾರಿಯನ್ನು ಬೇಗನೆ ತಿಳ್ಕೊಳ್ಬೇಕು. ಕೊನೆಯ ಪ್ರಶ್ನೆ ಸರ್. ನಮಸ್ತೆ. ನನ್ನದೊಂದು ಪ್ರಶ್ನೆ. ನೀವು ನ್ಯಾಯಮೂರ್ತಿಗಳಾಗಿದ್ರಿ, ಹಾಗಾಗಿ ಸರ್ ನನ್ನದೊಂದು ಅದರ ನ್ಯಾಯಾಂಗದ ಬಗ್ಗೆ ಒಂದು ಪ್ರಶ್ನೆ ಸರ್. ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಸರ್. ಹಾಗಾಗಿ ಭಾರತದ ಪ್ರತಿಯೊಬ್ಬ ಕಟ್ಟ ಕಡೆಯ ಪ್ರಜೆಯೂ ಸಹ ಆ ನ್ಯಾಯಾಂಗದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಡಬಹುದಾ ಸರ್? ಮತ್ತೆ ಎಲ್ಲ ಪ್ರಜೆಗಳಿಗೂ, ಕೊನೆಯ ಪ್ರಜೆಗೂ ಸಹ ನ್ಯಾಯಾಂಗದಲ್ಲಿ ಸರಿಯಾದಂತಹ ರೀತಿಯ ನ್ಯಾಯ ಸಿಗ್ತೇ ಇದೆಯಾ ಸರ್ ಅನ್ನುವಂಥದ್ದು ನನ್ನ ಪ್ರಶ್ನೆ. ಇದು ಬಹಳ ಗಂಭೀರವಾದ ಪ್ರಶ್ನೆ. ಇದಕ್ಕೆ ಜವಾಬು ಕೊಡೋಕ್ಕೆ ಬಹಳ ಕಷ್ಟ. ಇತ್ತೀಚೆಗೆ ಒಂದು ವಾರದ ಹಿಂದೆ ಒಬ್ಬರು ಎಕ್ಸ್ ಪಾಲಿಟಿಷಿಯನ್ ರೇಪ್ ಕೇಸಲ್ಲಿ ಅವರಿಗೆ ಶಿಕ್ಷೆ ಆಗಿತ್ತು. ಹೈಕೋರ್ಟ್ನವರು ಅವರನ್ನು ಖುಲಾಸೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನವರು ನಿನ್ನೆ ಅದನ್ನು ಸ್ಟೇ ಮಾಡ್ತಾರೆ. ಅವ್ರು ಹೇಳ್ತಾ ಇರೋದು ಗಂಭೀರವಾದ ವಿಚಾರ ಅಂತ. ಹೈಕೋರ್ಟ್ನವರು ಮತ್ತೆ ಯಾವ ಕಾರಣದಲ್ಲಿ ಅದನ್ನು ಇದು ಮಾಡ್ತಾರೆ, ಖುಲಾಸೆ ಮಾಡ್ತಾರೆ ಅವರನ್ನು?
ಅಂದರೆ ಇವತ್ತು ಕೋರ್ಟ್ಗಳಲ್ಲೂ ಕೂಡ ವ್ಯತ್ಯಾಸಗಳು ಬರಬೇಕಾದ್ರೆ ಗಂಭೀರವಾದ ಇಶ್ಯೂಸ್ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಕೇಸಲ್ಲೂ ಕೂಡ ಒಬ್ಬರು ಪೊಲಿಟಿಷಿಯನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನವರು ಬೇರೆ ತೀರ್ಪು ಕೊಟ್ಟಿದ್ದಾರೆ. ಕರಾವಳಿ ಕೇಸ್ಗಳಲ್ಲಿ ಬೇರೆ ತೀರ್ಪು ಕೊಟ್ಟಿದ್ದಾರೆ. ಇದರಿಂದ ಏನು ತೋರಿಸ್ತಾ ಇದೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲೇ ವಿವಿಧ ಒಪಿನಿಯನ್ಗಳಿವೆ. ಆದ್ದರಿಂದ ಜನರಿಗೆ ನಂಬಿಕೆ ಕಮ್ಮಿ ಆಗ್ತದೆ. ಯಾಕೆ ಒಂದೇ ಕಾನೂನನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸ್ತಾರೆ ಅಂತ ಇದಾಗ್ತದೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಬೇಗನೆ ಒಂದು ಇದು ಮಾಡಬೇಕು. ಅದು ಒಂದೇ ಕೋರ್ಟ್ಗೆ ಹೋಗಿ ಒಂದೇ ಬೆಂಚಲ್ಲಿ ಇರಬೇಕನ್ನೋದನ್ನು ತೀರ್ಮಾನ ಆಗಬೇಕನ್ನೋದು ನನ್ನ ವಿಚಾರ. ಧನ್ಯವಾದಗಳು. ಇದುವರೆಗೂ ಸನ್ಮಾನ ಹಲೋ, ತಾವು ಮಾನ್ಯ ನ್ಯಾಯಮೂರ್ತಿಗಳು ಚುನಾವಣೆಯಲ್ಲಿ ಗೆದ್ದ ಮೇಲೆ ಸೇವಾ ಮನೋಭಾವ ಇರಬೇಕು, ಸೇವೆ ಮಾಡಬೇಕು ಅಂತಕ್ಕಂಥ ಮಾತನ್ನು ತಾವು ವ್ಯಕ್ತಪಡಿಸಿದ್ರು. ಅವನು ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಅವನು ಗೆಲ್ಲಬೇಕಾದ್ರೇ ಗದ್ದೆ ಮನೆ ಹಣ ಮಾಡಿ ಹಣ ಹಂಚಿ ಯಾರು ಮತದಾರರಿಗೆ ಅವನು ಈಗ ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೆ ಕನಿಷ್ಠ 5 ಲಕ್ಷ ರೂಪಾಯಿ ಇಲ್ದೇ ಅವನು ಪಂಚಾಯತಿ ಸದಸ್ಯ ಆಗೋಕ್ಕಾಗಲ್ಲ. ಅದಕ್ಕೆ ಅದಕ್ಕೆ ಉತ್ತರ ಹೇಳ್ತೀನಿ, ನಾನೇ ಹೇಳ್ತೀನಿ. ಅದಕ್ಕೆ ಹಣ ಕೊಡೋರ್ದು ತಪ್ಪು, ತಗೊಳ್ಳೋರ್ದು ತಪ್ಪು ಅಂತ. ಆದರೆ ನಮ್ಮ ನಾಗರಿಕರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ಅವನ ಫಂಡಮೆಂಟಲ್ ನೀಡ್ ಏನಿದೆ, ಮೂಲಭೂತ ಅವಶ್ಯಕತೆಗಳು ಏನಿದೆ, ಅದನ್ನ ಅವನಿಗೆ ಸ್ವಸಾಮರ್ಥ್ಯ ಆರ್ಥಿಕವಾಗಿ ಸದೃಢ ಮಾಡಿದಾಗ ಮಾತ್ರ ಅವನು ಹಣ ಈಸ್ಕೊಳ್ತಾನೆ, ಮತ ಚಲಾಯಿಸ್ತಾನೆ. ಹೊರತು ಅವನಿಗೆ ಹೊಟ್ಟೆ ಹಸಿತಾ ಇರುವಾಗ ನಾನು 2,000 ರೂಪಾಯಿ ತಗೋ, ಅವ್ನು 2,000 ಕೊಟ್ಟಿದ್ದಾನೆ, ನಾನು 3,000 ಕೊಡ್ತೀನಿ ತಗೋ, ನಾನು ಓಟ್ ಹಾಕು ಅಂದಾಗ ಅವನು ಹಣ ನೋಡ್ತಾನೆ ಹೊರತು. ಯಾಕೆಂದ್ರೆ ಹೊಟ್ಟೆ ಪಾಡು, ಅವನಿಗೆ ಬಟ್ಟೆ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ. ಆದ್ರಿಂದ ಈ ಪರಿಸ್ಥಿತಿನ ನಾವು ಸುಧಾರಣೆ ಮಾಡಬೇಕಾದ್ರೆ ಸಾಮಾನ್ಯ ನಾಗರಿಕರ ಆರ್ಥಿಕ ಮಟ್ಟವನ್ನ ನಾವು ಸ್ವಲ್ಪ ಮೇಲೆತ್ತುವಂತ ಕೆಲಸನ ಸರ್ಕಾರ ಮಾಡಿದ್ರೆ ಮಾತ್ರ ನಾವು ಈ ಭ್ರಷ್ಟಾಚಾರ ಹೋಗ್ಲಾಡಿಸ್ಬೋದೇ ಹೊರತು ಅವನು ಸಾಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯ 5 ಲಕ್ಷ 10 ಲಕ್ಷ ಖರ್ಚು ಮಾಡಿಬಿಟ್ಟು ಅವನು ಪಂಚಾಯತಿಗೆ ಹೋಗಿ ಕೂತ್ಕೊಂಡ್ರೆ ಅವನು ದುಡ್ಡು ಹೊಡೆಯೋ ಕೆಲಸನೇ, ಅವನು ಗಂಟು ಮಾಡೋ ಕೆಲಸನೇ ಮಾಡ್ತಾನೆ ಹೊರತು ಅದು ಉದ್ಧಾರ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ನೀವೇನು ಅದ್ರ ಬಗ್ಗೆ ಹೇಳ್ತೀರಿ ಅನ್ನೋದ್ರ ಬಗ್ಗೆ? ಕ್ಷಮಿಸಿ, ನಾನು ನಿಮ್ಮ ಸಲಹೆಯನ್ನು ಒಪ್ಪಲ್ಲ, ನಿಮ್ಮ ಮಾಹಿತಿಯನ್ನು ಒಪ್ಪಲ್ಲ. ಪ್ರತಿಯೊಂದು ಹುದ್ದೆಗೂ ಕೂಡ ಅದಕ್ಕೆ ಸೂಕ್ತವಾದ ಸಂಬಳ ಇದೆ. ಎಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಸಂಬಳಕ್ಕೆ ಸಂಬಳ ಸಾಲನು ಅಲ್ಲಿ ಡಿಯರ್ನೆಸ್ ಅಲವೆನ್ಸ್ ಅಂತ ಕೊಡ್ತಾರೆ. ಅದು ಕಮ್ಮಿ ಆಗಿದ್ರೆ ಸರ್ಕಾರದ ವಿರುದ್ಧ ನೀವು ಕೇಸ್ ಹಾಕ್ಬೋದು, ಏನಾದರೂ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಆದರೆ ಅಷ್ಟೊಂದು ಸಂಬಳ ಪಡೆಯುವುದು ಕೂಡ ಮತ್ತು ಸಾಲಲ್ಲ, ಅದರಿಂದಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಜಾಸ್ತಿ ಮಾಡಬೇಕನ್ನೋದು ನನ್ನ ಅನಿಸಿಕೆಯಲ್ಲಿ ಸರಿಯಾದ ವಾದ ಅಲ್ಲ ಅದು. ಯಾಕಂದರೆ ಸರ್ಕಾರಕ್ಕೂ ಕೂಡ ಮಿತಿ ಇದೆ, ಸರ್ಕಾರದಲ್ಲಿ ಇರುವಂಥ ಹಣಕ್ಕೂ ಕೂಡ ಮಿತಿ ಇದೆ. ಅದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ, ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಇದು ನಾನು ಹಣ ಕೊಡ್ತೇನೆ, ನನ್ನ ಹತ್ರ ಹಣ ಇದೆ, ನನ್ನನ್ನು ಚುನಾಯಿಸಿ ಅನ್ನೋದು ತಪ್ಪು ವಿಚಾರ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಪ್ರಕಾರ ಲಂಚ ಕೊಡುವುದು, ಮತ ತಗೊಳ್ಳಕ್ಕೆ ಹಣ ಕೊಡುವುದು ಕಾನೂನಿನಲ್ಲಿ ತಪ್ಪು. ಅದು ಭ್ರಷ್ಟಾಚಾರಕ್ಕೆ ಸೇರಿದಾಗ್ತದೆ. ಅದರಿಂದಾಗಿ ಲಂಚ ಕೊಟ್ಟು ನಾನು ಗೆದ್ದೆ ಅಂತ ಹೇಳೋದನ್ನ ವಿಚಾರ ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಲಂಚ ಕೊಟ್ಟು ಗೆದ್ದವರು ಅವರು ಎಲೆಕ್ಷನ್ ಸೆಟಿಸೈಡ್ ಮಾಡಬೇಕಾಗಿದೆ. ಇದು ಭಾಳ ಸಲ ಆಗಿದೆ ಕೂಡ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಇವತ್ತು MLAಗಳು ಎಷ್ಟು ಖರ್ಚು ಮಾಡಬೇಕು, MP ಗಳು ಎಷ್ಟು ಖರ್ಚು ಮಾಡಬೇಕಂತ ಅದರ ಪದ್ಧತಿ ಸರಿ ಇಲ್ಲ ಅನ್ನೋದು ನನ್ನ ವಿಚಾರ. ಯಾಕಂದರೆ ಮತ ಹಾಕೋದು ಎಲ್ಲರ ಹಕ್ಕು ಮಾತ್ರವಲ್ಲ, ಜವಾಬ್ದಾರಿ ಕೂಡ. ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದ್ರೆ ನೀವು ಹೆಚ್ಚಿನ ಹಣ ಪಡೆದ್ರೆ ಅದು ಸರಿಯಾಗಿ. ನಿಮಗೆ ಯಾರು ಸರಿ ಕಾಣಿಸ್ತಾರೋ, ನಿಮ್ಮ ಚುನಾವಣೆ ಮತಪಟ್ಟಿಯಲ್ಲಿ ಇದು ಯಾರಿದ್ದಾರೋ ಅವರನ್ನಲ್ಲಿ ನೀವು ನೋಡಿ ಯಾರು ಒಳ್ಳೆಯವರು ಯಾರು ಸರಿಯಾಗದವರು ಅಂತ. ಇಲ್ಲ ಇದು ಮತ ಹಾಕಬೇಡಿ. ಇವಾಗ ನೋಟು ಅಂತ ಒಂದಿದೆ, ಅದಕ್ಕೆ ಹೋಗಿ ಹಾಕಿ. ನಾನು ಮತ ಹಾಕಬೇಕಾದ್ರೆ ನನಗೆ ಹಣ ಕೊಡಿ ಅನ್ನೋದು ಸರಿಯಲ್ಲ. ಅದು ಮತ್ತೆ ಏನಾಗ್ತದೆ, ಅವರು ಆ ಹುದ್ದೆಗೆ ಹೋದ್ಮೇಲೆ ನಾನಲ್ಲಿ ಕೊಟ್ಟು ಬಂದಿದ್ದೇನೆ, ಇಲ್ಲಿ ತಗೊಳ್ತೇನೆ ಅಂತಾರೆ.
ಪ್ರತಿ ಒಂದು ಇದಕ್ಕೆ ಪೊಲೀಸಿಗೆ ಮಾಡುವಾಗ ಹಣ ಕೊಟ್ಟರೆ ನಾವು ಅಲ್ಲಿ ಮತ ಹಾಕ್ತೇವೆ ಅಂತ. ಇದೇ ರೀತಿ ಲಂಚದ ಚೈನು ಮೇಲಿನವರೆಗೂ ಹೋಗ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸಂವಿಧಾನದಲ್ಲಿರುವಂಥ 3 ಸ್ತಂಭಗಳಲ್ಲೂ ಕೂಡ ಪ್ರಾಮಾಣಿಕತೆ ಅನ್ನೋದು ಬಹಳ ಕಮ್ಮಿ ಆಗಿದೆ. ಅದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು. ನಾನಿದ್ದ ಹುದ್ದೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇತ್ತೀಚೆಗೆ ಒಂದು ಹೈಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲಿ ಕೋಟಿ ರೂಪಾಯಿ ಸಿಕ್ತು. ಆದ್ದರಿಂದ ನಾನು ಯಾವ ಒಂದು ಸಂಸ್ಥೆಯನ್ನು ಪ್ರೊಟೆಕ್ಟ್ ಮಾಡಲ್ಲ. ಅಷ್ಟು ಮಾತ್ರ ಅಲ್ಲ, ಎಲ್ಲರಿಗೆ ಮಾಧ್ಯಮ ಸಂವಿಧಾನದ ಒಂದು ಸಂಸ್ಥೆ ಅಲ್ಲ. ಆದರೆ ಜನರು ಅದನ್ನು ತಮ್ಮ ಪ್ರೀತಿಯಿಂದ 4ನೇ ಸ್ತಂಭ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ಸ್ಥಾಪನೆಯಾದ ಸ್ತಂಭ ಅಲ್ಲ, 4th ಎಸ್ಟೇಟ್ ಅಂತಾರೆ. ಅಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಹಣ ತಗೊಂಡು ನ್ಯೂಸ್ ಮಾಡುವುದು. ಭ್ರಷ್ಟಾಚಾರ ಇಲ್ಲದ ಜಾಗ ಎಲ್ಲಿದೆ? ಖಾಸಗಿ ವ್ಯಕ್ತಿಯಲ್ಲಿ ಇಬ್ಬರು ಖಾಸಗಿ ವ್ಯಕ್ತಿಗಳ ನಡುವೆ ಹಣ ತಗೊಂಡು ಏನಾದರೂ ಕೆಲಸ ಮಾಡಿದರೆ ಅದು ಭ್ರಷ್ಟಾಚಾರ ಆಗಲ್ಲ. ಆದರೆ ಅದು ಕೂಡ ಮೋಸನೇ. ನಮ್ಮ ಕಾನೂನಿನಲ್ಲಿ ಭ್ರಷ್ಟಾಚಾರ ಆಗಬೇಕಾದ್ರೆ ಪಬ್ಲಿಕ್ ಸರ್ವೆಂಟ್ ಅಂದರೆ ಸರ್ಕಾರಿ ನೌಕರ ರಿಸೀವಿಂಗ್ ತಗೊಳ್ಳುವುದು, ಇಲ್ಲೀಗಲ್ ಗ್ರಾಟಿಫಿಕೇಶನ್, ಯಾವುದೇ ಒಂದು ಥರದ ಇದನ್ನು ಹಣ ಬೇಕಾಗಿಲ್ಲ, ಏನು ಆಗ್ತದೆ ಇದು ಪಡ್ಕೊಳ್ಳುವುದು ಕಾನೂನಿಗೆ ವಿರುದ್ಧ. ಅಂದರೆ ಭ್ರಷ್ಟಾಚಾರ ಆಗಬೇಕಾದ್ರೆ ಆತ ಪಬ್ಲಿಕ್ ಸರ್ವೆಂಟ್ ಆಗಬೇಕು. ಆತನ ಕೆಲಸದ ವಿಚಾರದಲ್ಲಿ ಆತ ಹಣ ತಗೊಳ್ಬೇಕಂತ ಇದೆ. ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಹಣ ತಗೊಂಡು ಮತ್ತೆ ಮೇಲೆ ಹೋಗಿ ಅಲ್ಲಿ ಮತ್ತೆ ಹಣ ಪಡ್ಕೊಂಡು ಈ ರೀತಿ ಮಾಡಿದ್ರೆ ಸಾಧ್ಯವಿಲ್ಲ ನಮ್ಮ ಎಕಾನಮಿಯನ್ನು ರಕ್ಷಿಸಕ್ಕೆ. ಧನ್ಯವಾದಗಳು. ಇದುವರೆಗೂ ಸುದೀರ್ಘವಾಗಿ ವಿದ್ಯಾರ್ಥಿಗಳು ಹಾಗೂ ಗಣ್ಯರ ಜೊತೆಯಲ್ಲಿ ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮವನ್ನು ನೀಡಿ ಗಣ್ಯರು ಸೃಷ್ಟಿಕರ್ತನೆ ಒಳ್ಳೆಯದನ್ನ ಮತ್ತು ಕೆಟ್ಟದ್ದನ್ನು ಎರಡನ್ನೂ ಬಿಟ್ಟಿದ್ದಾರೆ. ಜಡದ ಜಂಗೆ ವಿವೇಕಮದ ಎಲ್ಲಿಯದೋ ಅನ್ನುವ ಹಾಗೆ, ಜಡದ ಜಂಗೆ ವಿವೇಕಮದ ಎಲ್ಲಿಯದೋ ಅನ್ನೋ ಹಾಗೆ ಆ ಸೃಷ್ಟಿಕರ್ತನಲ್ಲಿಯೇ ಒಳ್ಳೆಯದು ಕೆಟ್ಟದ್ದು, ಕೆಟ್ಟದ್ದನ್ನು ಮಾಡುವುದು ಶಿಕ್ಷೆ, ಒಳ್ಳೆಯದನ್ನು ಮಾಡುವುದು ಸಂತೋಷ. ಹಾಗಾಗಿ ಕೆಟ್ಟವನಿಂದಲೇ ಒಳ್ಳೆಯವನು ಗೊತ್ತಾಗಿದ್ದು, ಸುಳ್ಳು ಎನ್ನುವ ಪದದಿಂದಲೇ ಒಳ್ಳೆಯ ಪದ ಗೊತ್ತಾಗಿದ್ದು ಅನ್ನೋದು ಹೇಳಿ ಶರಣರು ಹೇಳುವ ಹಾಗೆ ಮನದ ದುರಾಸೆಯ ದೂರ ಮಾಡೆಂದ ಎನ್ನುವ ಹಾಗೆ ಗಣ್ಯರು ಕೂಡ ಈ ದುರಾಸೆ ಔಷಧಿ ಇಲ್ಲದ ರೋಗ ದುರಾಸೆ, ಆ ದುರಾಸೆ ಎನ್ನುವ ಪದವನ್ನು ತೆಗೆದರೆ ನೀವೇ ದೇವರು ಅನ್ನುವ ಮಾತನ್ನು ಸರ್ವ ಸಗಟಾಗಿ ಹೇಳಿ ಸಂತೋಷಪಡಿಸಿದಂಥ ಗಣ್ಯರಿಗೆ ನಮ್ಮೆಲ್ಲರ ಪರವಾಗಿಯೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಈಗ ಧನ್ಯವಾದದ ನಂತರ ಮುಂದಿನ ಕಾರ್ಯಕ್ರಮ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಗನಹಳ್ಳಿ ಈ ವಿಭಾಗದಿಂದ ಗಣ್ಯರಿಗೆ ಸನ್ಮಾನ.